ನನಗೆ ವಿಚಿತ್ರ ಅನಿಸಿದ್ದಂದ್ರೆ ನಿಪ್ಪಾಣಿಯ ತಂಬಾಕು ವಖಾರ ಕಾರ್ಮಿಕರ ಶೋಷಣೆಗಳನ್ನ, ಕ್ಲೀನರ್ ಡ್ರೈವರ್ಗಳ ಕಥೆಗಳನ್ನ, ಅವರ ಯಾತನೆಗಳನ್ನ, ಸಂಕಟಗಳನ್ನ ಅವರು ತಮ್ಮ ಕಥೆಗಳಲ್ಲೆಲ್ಲ ಬರೆದಿದ್ರು. ನಾನು ಒಂದು ದಿವಸ ಏನ್ ಮಾಡಿದೆ ಅಂತಂದ್ರೆ ಅವರನ್ನು ಭೇಟಿಯಾಗಿ ಅವರ ಕಥೆಗಳಿಂದ ಆರಂಭ ಮಾಡಬೇಕು ಅಂತ ಹೇಳಿ ಅಲ್ಲಿ ಹೋದೆ. ಒಂದು ಹಿಟ್ಟಿನ ಗಿರಣಿ, ಆ ಗಿರಣಿ ಒಳಗೆ ಒಬ್ಬ ವ್ಯಕ್ತಿ ಹಾಫ್ ಚಡ್ಡಿಯನ್ನ, ಹಾಫ್ ಪ್ಯಾಂಟ್ ಹಾಕೊಂಡು, ಆಮೇಲೆ ಒಂದು ಖಾಕಿ ಅಂಗಿಯನ್ನು ಹಾಕೊಂಡು ಗಿರಣಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಅವ್ರಿಗೆ ಕೇಳಿದೆ, ಮಹಾದೇವ ಮೋದಿ ಅವರು ಎಲ್ಲಿದ್ದಾರೆ ಅಂತೇಳಿ. ಸಾಹಿತ್ಯ ಸಂಭ್ರಮದ ಮೊದಲನೇ ದಿವಸದ 4ನೇ ಗೋಷ್ಠಿ ಕನ್ನಡದಲ್ಲಿ ಅನುವಾದ ಸಮಸ್ಯೆಗಳು. ಭಾಗವಹಿಸುವವರು ಚಂದ್ರಕಾಂತ ಪೋಕಳೆ, ಶ್ರೀಮತಿ ವಿಜಯ ಗುತ್ತಲ್, ಶ್ರೀ ಪ್ರಧಾನ್ ಗುರುದತ್, ಶ್ರೀ ಪ್ರಹ್ಲಾದ್ ಮೈಷಿ. ನಿರ್ದೇಶನ ಫಿಬಿ ತಾರಕೇಶ್ವರ. ಹಿರಿಯರೇ ಮತ್ತು ಸ್ನೇಹಿತರೆ, ಈ ಗೋಷ್ಠಿಯಲ್ಲಿ 4 ಜನ ಮತ್ತು ನಾನು 5 ಮತ್ತು ನೀವು ಸೇರಿದ್ರೆ 6 ಜನ. ಸೊ 60 ನಿಮಿಷಗಳಿದೆ. 10 ನಿಮಿಷ ಎಲ್ಲರೂ ಹಂಚ್ಕೊಂಡು ಬಿಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಮೊದಲಿಗೆ ನಾನೊಂದು 5 ನಿಮಿಷ ಪೀಠಿಕೆ ಮಾತಾಡ್ತೀನಿ, ಕೊನೆಗೆ 5 ನಿಮಿಷ, ಮತ್ತೆ 10 ನಿಮಿಷ ಚರ್ಚೆ ಇಟ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊದಲಿಗೆ ಭಾಷಾಂತರ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ನಮಗೆ ಎಲ್ಲರಿಗೂ ತಿಳುವಳಿಕೆ ಇದೆ. ಯಾಕೆಂದ್ರೆ ಪ್ರತಿಯೊಬ್ಬರು ನಾವೆಲ್ಲರೂ ಕೂಡ ಭಾಷಾಂತರಕಾರರೇ. ಒಂದಕ್ಕಿಂತ ಹೆಚ್ಚು ಭಾಷೆಗಳು ಬರುತ್ತೆ, ಕಲ್ತಿದ್ದೀವಿ. ಆದ್ರಿಂದ ಭಾಷಾಂತರ ಔಪಚಾರಿಕವಾಗಿ ಇಲ್ಲ ಅನೌಪಚಾರಿಕವಾಗಿ ಮಾಡ್ತಾ ಇರ್ತೀವಿ. ಅದರ ಬಗ್ಗೆ ಚಿಂತನೆ ಅಷ್ಟು ಮಾಡದೇ ಇರಬಹುದು ಅನ್ನುವಂಥದ್ದು ನನ್ನ ಅನಿಸಿಕೆ. ಆದರೆ ಭಾಷಾಂತರ ನಮಗೇನು ಹೊಸದಲ್ಲ. ಪ್ರತಿಯೊಂದು ಭಾಷೆಯೂ ಕೂಡ ಭಾಷಾಂತರವನ್ನು ಅವಲಂಬಿಸಿರುತ್ತೆ. ಆ ಭಾಷೆಯ ಬೆಳವಣಿಗೆ, ಬದಲಾವಣೆಗಳು, ಭಾಷಾಂತರದ ಟ್ರೆಂಡ್ಸ್ ಏನಿರುತ್ತೆ ಅದರ ಜೊತೆಗೆ ತಳುಕಾಕೊಂಡಿರ್ತೈತೆ. ಭಾಷಾಂತರವಿಲ್ಲದೆ ಭಾಷೆಗಳು ಬದುಕುಳಿಯೋದು ಕೂಡ ಕಷ್ಟ. ಭಾಷೆ ಸಂಸ್ಕೃತಿ ಒಂದೇ ಅಂತ ಅನ್ಕೊಳ್ಳೋದಾದ್ರೆ ಸಂಸ್ಕೃತಿಯ ಉಳಿವಿಗೆ ಭಾಷಾಂತರ ಅಗತ್ಯ. ಅದು ಇತರ ಸಂಸ್ಕೃತಿಗಳೊಂದಿಗೆ ನಾವು ಅನುಸಂಧಾನ ಮಾಡುವ ಕ್ರಮಗಳನ್ನ ಭಾಷಾಂತರ ನಮಗೆ ಸೂಚಿಸುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಭಾಷಾಂತರವನ್ನ ಬೆಳಗ್ಗೆಯಿಂದ ಬೇರೆ ಬೇರೆ ಗೋಷ್ಠಿಗಳಲ್ಲಿ ಭಾಷಾಂತರ, ಪತ್ತೆದಾರಿ ಸಾಹಿತ್ಯ ನೆಗ್ಲೆಕ್ಟ್ ಆಗಿದೆ, ಲಲಿತ ಪ್ರಬಂಧಗಳು ನೆಗ್ಲೆಕ್ಟ್ ಆಗಿದೆ ಅನ್ನೋ ಹಾಗೆ ನಾನು ಕೂಡ ಭಾಷಾಂತರವನ್ನ ಒಂದು ಸಬಾಲ್ಟರ್ನ್ ಆರ್ಟ್ ಅಂತ ಅಥವಾ ಕ್ರಾಫ್ಟ್ ಅಂತ ಅಥವಾ ಡಿಸಿಪ್ಲಿನ್ ಅಂತ ನೋಡಬಹುದು. ಆದರೆ ನನಗೆ ಕನ್ನಡದಲ್ಲಿ ಇನ್ನೊಂದೇನು ಅನಿಸಿದೆ ಅಂತಂದ್ರೆ, ಈಗ ಸಾಮಾನ್ಯವಾಗಿ ನಾವು ಭಾಷಾಂತರಕಾರನ 2ನೇ ದರ್ಜೆಯವರು ಅಂತ ನೋಡ್ತಾರೆ. ಒಬ್ಬ ಸೃಜನಶೀಲ ಲೇಖಕನ ಕೊಟ್ಟಷ್ಟು ಮಹತ್ವವನ್ನು ಭಾಷಾಂತರಕಾರ ಕೊಡೋದಿಲ್ಲ ಅಂತ ಅನ್ಕೊಂಡ್ರು ಕೂಡ ಕನ್ನಡದಲ್ಲಿ ನಾನು ಗಮನಿಸಿದ ಮಟ್ಟಿಗೆ ಭಾಷಾಂತರ ಮಾಡೋರು ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಕೂಡ ಆಗೋಗಿರ್ತಾರೆ ಅಂತ. ಉದಾಹರಣೆಗಳಾದ್ರೆ, ಒಬ್ಬ ಸ್ತ್ರೀವಾದಿ ಅಧ್ಯಯನಕಾರ್ತಿಯ ಪುಸ್ತಕವನ್ನ ಕನ್ನಡಕ್ಕೆ ತೆಗೆದುಕೊಂಡು ಬಂತು ಅಂದ್ರೆ ಅವ್ರನ್ನ ಕೇವಲ ಭಾಷಾಂತರಕಾರರಾಗಿ ಕನ್ನಡ ಸಂಸ್ಕೃತಿ ನೋಡ್ತಾ ಇರಲ್ಲ, ಅವ್ರನ್ನ ಒಬ್ಬ ಸ್ತ್ರೀವಾದಿ ಅಧ್ಯಯನಕಾರ್ತಿ ಅಂತಾನೆ ನಮ್ಮ ಸಂಸ್ಕೃತಿ ನೋಡ್ತಾ ಇದೆ ಅಂತ. ಅಂದ್ರೆ ನಾವು ಭಾಷಾಂತರದ ಸಿದ್ಧಾಂತಗಳನ್ನ ಮಂಡಿಸಬೇಕಾದ್ರೆ ಮನಸೋ ಸಿದ್ಧಾಂತ ಬೇರೆ, ನಮ್ಮ ಅನುಭವಗಳನ್ನ ನಾವು ಮಾತಾಡ್ತಿರ್ಬೇಕಾದ್ರೆ ಭಾಷಾಂತರಕಾರರು ಕೊಡುವಂತ ಮಹತ್ವ ಬೇರೆ ಅಂತ. ಪಂಪನಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಾವು ಒಂದು ಭಾಷಾಂತರ ಪರಂಪರೆಯನ್ನ ನೋಡಬಹುದು. ಅದಕ್ಕೂ ಮುಂಚೆ ಆದರೆ ಶಾಸನಗಳಲ್ಲೂ ಕೂಡ ದ್ವಿಭಾಷಿಕ ಶಾಸನಗಳಿರ್ತವೆ. ಅಂದ್ರೆ ಒಂದು ಭಾಷೆಯಲ್ಲಿ ರಚನೆಯಾಗಿ ಮತ್ತೊಂದು ಭಾಷೆಯಲ್ಲಿ ಭಾಷಾಂತರವಾಗಿ 2 ರೂಪಗಳನ್ನ ಒಂದೇ ಶಾಸನದಲ್ಲಿ ಸಂಸ್ಕೃತ ಮತ್ತು ಕನ್ನಡದಲ್ಲಿ ಕೊಟ್ಟಿರುವಂತಹ ಉದಾಹರಣೆಗಳನ್ನು ಕೂಡ ನೋಡಬಹುದು. ಆದ್ರಿಂದ ಭಾಷೆಯ ಎಷ್ಟು ಹಳೆದು ಅಂತ ನಾವು ಕ್ಲೈಮ್ ಮಾಡ್ಕೊಳ್ತೀವೋ ಭಾಷಾಂತರ ಚಟುವಟಿಕೆಯು ಕೂಡ ಅಷ್ಟೇ ಹಳೆದು ಅಂತ ಆಗತ್ತೆ ಅಂತ. ಮತ್ತೆ ಭಾಷಾಂತರಕಾರ ನಮ್ಮನ್ನ ಭಾಷಾಂತರಕಾರ ಅಂತ ನೋಡಿಲ್ಲ. ನಾವು ಅವ್ರನ್ನ ಅಭಿನವ ಪಂಪ ಅಂತನೋ ಅಥವಾ ಬಸವಶಾಸ್ತ್ರಿಗಳನ್ನಾದ್ರೆ ಅಭಿನವ ಕಾಳಿದಾಸ ಅಂತನೋ ಇಲ್ಲ ಕುಮಾರವ್ಯಾಸ ಅಂತನೋ, ಅಂದ್ರೆ ಅವರ ಉತ್ತರಾಧಿಕಾರಿಗಳನ್ನಾಗಿ ಅಥವಾ ಅವರ ಒಂದು ಹೊಸ ಅವತಾರವಾಗಿ ನಾವು ಭಾಷಾಂತರಕಾರನ ನೋಡಿದೀವಿ. ಅಂದ್ರೆ ಆತನ ಉತ್ತರಾಧಿಕಾರಿ ಈತ, ವ್ಯಾಸನ ಉತ್ತರಾಧಿಕಾರಿ ಈತ. ಅಂದ್ರೆ ಕುಮಾರ ಅನ್ನೋ ಅರ್ಥದಲ್ಲೂ ಕೂಡ ಹೌದು, ಮತ್ತು ವಾರಸುದಾರ ಅನ್ನೋ ಅರ್ಥದಲ್ಲೂ ಕೂಡ ನಾವು ನೋಡ್ತಾ ಇದ್ವಿ. ಆದ್ರಿಂದ ಭಾಷಾಂತರಕಾರರಿಗೆ ಬಹಳ ಮಹತ್ವವನ್ನು ಕೊಟ್ಟಂತಹ ಸಂಸ್ಕೃತಿ ನಮ್ಮದು. ಆದ್ರೆ ಇತ್ತೀಚೆಗೆ ಅಂದ್ರೆ ಮುದ್ರಣ ತಂತ್ರಜ್ಞಾನ ಬಂದ ನಂತರ, ಒಂದು ಕಾಪಿ ರೈಟ್ ಎನ್ನುವಂಥದ್ದು ಪ್ರಚಾರಕ್ಕೆ ಬಂದ ನಂತರ, ಲೇಖಕ ಎನ್ನುವನಿಗೆ ಮಹತ್ವ ಬಂದ ನಂತರ ಎಲ್ಲೋ ನಾವು ಭಾಷಾಂತರಕಾರರನ್ನ ಪಶ್ಚಿಮದಲ್ಲೂ ಕೂಡ ಅಷ್ಟೇ, ಇಲ್ಲೂ ಅಷ್ಟೇ ಒಂದು ಮೂಲವನ್ನ ಅವಲಂಬಿಸಿರುವವರು, ಮೂಲ ಲೇಖಕರನ್ನ ಅವಲಂಬಿಸಿರುವವರು ಎನ್ನುವ ರೀತಿಯಲ್ಲಿ ನೋಡುವ ಒಂದು ಪರಿಪಾಠ ಬೆಳೆದು ಬಂದಿದೆ. ಆದರೆ ಭಾಷಾಂತರಕಾರರ ಅನುಭವಗಳು ಬಹಳ ಭಿನ್ನವಾಗಿರ್ತವೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕೆಂದ್ರೆ ನನಗೆ ಎಷ್ಟೋ ಜನ ಭಾಷಾಂತರ ಕೊಟ್ಟಾಗ ಏನ್ ಹೇಳ್ತಾರೆ ಅಂತಂದ್ರೆ, ಮುಖ್ಯವಾಗಿ ನಾನು ರಿಸರ್ಚ್ ಓರಿಯೆಂಟೆಡ್ ಆರ್ಟಿಕಲ್ಸ್ ಮಾಡಬೇಕಾದ್ರೆ ಕನ್ನಡದಲ್ಲಿ ಯಾರೋ ಬರೆದಿರ್ತಾರೆ, ಇಂಗ್ಲಿಷ್ ತಂದು ಕೊಡ್ತಾರೆ. ಅವ್ರು ಹೇಳುವಂಥದ್ದು,
ನಿಮ್ಗೆ ಹೇಗೆ ಕಾಣಿಸುತ್ತೋ ಹಾಗೆ ಇಂಪ್ರೂವ್ ಮಾಡಿ ಅಂತ. ಅಂದ್ರೆ ಯಾರು ಕೂಡ ನೀವು ನಾನು ಬರ್ದಂಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಹೇಳಿರುವಂತವ್ರನ್ನ ನಾನು ನೋಡೇ ಇಲ್ಲ. ಅಂದ್ರೆ ಸಂಶೋಧನಾ ಲೇಖನಗಳನ್ನ ಇಂಗ್ಲಿಷ್ಗೆ ನಾನು ಭಾಷಾಂತರ ಮಾಡಬೇಕು ಅಂತ ಯಾರಾದ್ರೂ ನಾನು ಕೇಳ್ಕೊಂಡಾಗ, ಅಂದ್ರೆ ಭಾಷಾಂತರಕಾರನ ಯಾರು ಕೂಡ ಒಂದು ಅಂಕುಶದಲ್ಲಿಟ್ಟು ನೋಡಿರುವಂತ ಪ್ರಸಂಗಗಳು ಕಮ್ಮಿ. ನಮ್ಮ ಆಧುನಿಕ ಸಾಹಿತ್ಯದಲ್ಲಿ ನೋಡಿದ್ರು ಕೂಡ BMC ಅವರು ತೆಗೆದುಕೊಂಡಂತ ಒಂದು ಸ್ವಾತಂತ್ರ್ಯ ಏನಿದೆ ಆ ಇಂಗ್ಲಿಷ್ ಕವನಗಳು, ಮತ್ತೆ ಅದು ನಮ್ಮ ಸಾಹಿತ್ಯ ಸಂಸ್ಕೃತಿಯಲ್ಲಿ ಉಂಟು ಮಾಡಿದ ಪರಿಣಾಮಗಳೇನಿವೆ ಅವುಗಳು ಬಹಳ ಮಹತ್ವವಾದದ್ದು. ಸೊ ಈ ರೀತಿಯಾಗಿ ಭಾಷಾಂತರ ಒಂದು ಬಹಳ ಮಹತ್ವದ ಕಲೆಯಾಗಿದೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನಾವು ಭಾಷಾಂತರ ಅಂದ್ರೆ ಒಂದು ಮೂಲ ಪಠ್ಯ ಇರುತ್ತೆ, ಅದನ್ನು ಯಥಾವತ್ತಾಗಿ ಮತ್ತೊಂದು ಪಠ್ಯವನ್ನಾಗಿಸಬೇಕು ನಾವು ಅಂತದ್ದು. ಆದರೆ ನಮ್ಮ ಸಂಸ್ಕೃತಿಯನ್ನು ನೋಡಿದಾಗ ಒಂದು ಮೂಲ ಪಠ್ಯ ಇರೋದಿಲ್ಲ. ಈಗ ತಾನೇ ನಾವು ಮಂಡ್ಯಸ್ವಾಮಿ, ಮಲೆಮಹದೇಶ್ವರ ಈ ಕಾವ್ಯಗಳನ್ನ ಕೇಳಿದ್ವಿ. ಪ್ರತಿ ಸರಿ ನೀವು ಆಡಿಸಿ, ಪ್ರತಿ ಸರಿ ಅವು ಹೊಸ ಕಾವ್ಯಗಳಾಗಿ ನಮಗೆ ಕೇಳಿಸ್ತಾ ಇರುತ್ತೆ. ಆಡೋರು ಅದನ್ನ ಬದಲಾಯಿಸಿ ಹೇಳ್ತಾರೆ. ಅಂದ್ರೆ ಅದನ್ನ ಅವರು 8 ಗಂಟೆಗಳ ಕಾಲ ಹಿಗ್ಗಿಸಬಲ್ಲರು, 2 ಗಂಟೆಗಳ ಕಾಲ ಕುಗ್ಗಿಸಬಲ್ಲರು ಅಂತ. ಅಂದ್ರೆ ಪ್ರತಿ ಸರಿ ಆಡಿದಾಗ ಕೂಡ ಅವರು ಹೊಸದಾಗಿ ಅದನ್ನು ರಚನೆ ಮಾಡ್ತಾ ಇರ್ತಾರೆ. ನಾವು ಮೌಖಿಕ ಕಾವ್ಯಗಳಿಗೆ ಹೋದಾಗ, ಮೌಖಿಕ ಪಠ್ಯಗಳಿಗೆ ಹೋದಾಗ ಒಂದು ಮೂಲ ಪಠ್ಯ ಎನ್ನುವುದಿರುವುದಿಲ್ಲ. ಈ ಲಿಖಿತ ಪಠ್ಯಗಳಿಗೆ ಹೋದ್ರೂ ಕೂಡ ಅಷ್ಟೇ, ನೀವು ಮಹಾಭಾರತ ರಾಮಾಯಣ ಅಂತ ತೆಗೆದುಕೊಂಡ್ರು ಸಂಸ್ಕೃತದಲ್ಲಿ ಒಂದು ಪಠ್ಯ ಇರೋದಿಲ್ಲ, ಒಂದು 25-30 ಹಸ್ತಪ್ರತಿಗಳು ಸಿಗುತ್ತೆ. ಹಸ್ತಪ್ರತಿಗಳ ನಡುವೆಯೇ ವ್ಯತ್ಯಾಸ ಇರುತ್ತೆ ಅಂತ. ಸೊ ಒಂದು ಮೂಲ ಪಠ್ಯ, ಒಂದು ಅಧಿಕೃತ ಪಠ್ಯ ಎನ್ನುವಂಥದ್ದು ಮೂಲದಲ್ಲಿಯೂ ಇಲ್ಲ. ಹಾಗೆಯೇ ಒಂದು ಮೂಲ ಪಠ್ಯ ಅಂತ ಇಲ್ಲದೆ ಇರಬೇಕಾದ್ರೆ ಬಹುಕೃತ ಭಾಷಾಂತರ ಪಠ್ಯಗಳು ಕೂಡ ಇರೋದಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ನೋಡ್ತು ಅಂತಂದ್ರೆ ಒಂದು ಮಹಾಭಾರತ ಹಲವಾರು ಮಹಾಭಾರತಗಳಾಗಿ ಬರುತ್ತೆ, ಒಂದು ರಾಮಾಯಣ ಹಲವಾರು ರಾಮಾಯಣಗಳಾಗಿ ಬರುತ್ತೆ. ಹಾಗೆಯೇ ಆಧುನಿಕ ಸಂದರ್ಭದಲ್ಲಿಯೂ ಅಷ್ಟೇ ಕಾಳಿದಾಸನ ಭಾಷಾಂತರ ಮಾಡಿದ ನಮ್ಮಲ್ಲಿ ಎಷ್ಟೋ ಭಾಷಾಂತರಕಾರರಿದ್ದಾರೆ. ಶೇಕ್ಸ್ಪಿಯರ್ನ ಭಾಷಾಂತರಗಳು ಒಂದೇ ಪಠ್ಯ ಹಲವಾರು ಪಠ್ಯಗಳಾಗಿ ಮೂಡು ಬಂದಿದೆ ಅಂತ. ಸೊ ಈ ಒಂದು ಮೂಲ, ಒಂದೇ ರೀತಿಯ ಅಧಿಕೃತ ಭಾಷಾಂತರಕಾರ ಎನ್ನುವ ಪರಿಕಲ್ಪನೆಗಳನ್ನ ನಿರಚನೆಗೊಳಿಸುವ ಹೊಸ ಚಿಂತನೆಯತ್ತ ನಾವು ಧಾವಿಸಬೇಕಾಗಿದೆ. ಆ ಒಂದು ದೃಷ್ಟಿಯಿಂದ ಇಲ್ಲಿ ಕನ್ನಡದ ಪ್ರಮುಖ ಭಾಷಾಂತರಕಾರರು ಇಲ್ಲಿದ್ದಾರೆ. ಮತ್ತೆ ಕೇವಲ ಭಾಷಾಂತರಕಾರ ಅಷ್ಟೇ ಅಲ್ಲ, ಅವರು ಉದಾಹರಣೆಗಳಾದ ಚಂದ್ರಕಾಂತ್ ಪೋಕಳೆ ಅವರು ಮರಾಠಿ ಮತ್ತು ಕನ್ನಡದ ನಡುವೆ ಒಂದು ಕೊಂಡಿಯಾಗಿ, ಸೇತುವೆಯಾಗಿ ಕೆಲಸ ಮಾಡಿದ್ದಾರೆ. ಅಂದ್ರೆ ಒಂದು ಅಡ್ವರ್ಸ್ ಪೊಲಿಟಿಕಲ್ ವಾತಾವರಣ ಇವತ್ತು ಮರಾಠಿ ಕನ್ನಡದ ನಡುವೆ ಇದ್ರೂ ಕೂಡ ಇಂಥ ಒಂದು ಜೀವಗಳು ಆ ಕೊಂಡಿಯನ್ನ ಬೆಸೆಯುವ ಪ್ರಯತ್ನವನ್ನ ಮಾಡ್ತಾ ಇರುವಂತ ಬಹುಮುಖ್ಯದ ಭಾಷಾಂತರಕಾರರು ಅವರು. ವಿಜಯ ಗುತ್ತಲ್ ಅವರು ನಮ್ಮಲ್ಲಿ ಅಪರೂಪದ ಭಾಷಾಂತರಕಾರರು, ಯಾಕೆಂದ್ರೆ ಅವರಿಗೆ ಗ್ರೀಕ್ ಭಾಷೆ ಬರುತ್ತೆ. ನಮ್ಮಲ್ಲಿ ಗ್ರೀಕ್ ಸಾಹಿತ್ಯದ ಅನುವಾದ ಬೇಕಾದಷ್ಟು ನಡೆದಿದೆ, BMC ಇಂದ ಹಿಡಿದು. ಆದರೆ ಗ್ರೀಕಿನ ನೇರವಾಗಿ ಅನುವಾದ ಮಾಡಿದಂಥವ್ರು ರಾಘವಾಚ ಬಿಟ್ರೆ ಇವರೊಬ್ಬರೇ. ಸೊ ಅದರಿಂದ ಅವ್ರಿಗೆ ಬಹಳ ಮಹತ್ವ ಇದೆ. ಮತ್ತೆ ಕನ್ನಡದಿಂದ ಕೂಡ ಅವರು ಇಂಗ್ಲಿಷ್ಗೆ ಅನುವಾದ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವರು ಇತರ ಭಾಷಾಂತರಕಾರರೊಂದಿಗೆ ಸೇರಿ ಒಂದು ಸಾಂಘಿಕ ಭಾಷಾಂತರವನ್ನು ಕೂಡ ಹಲವಾರು ಬಾರಿ ಮಾಡಿದ್ದಾರೆ. ಕನ್ನಡದಿಂದ ಇಂಗ್ಲಿಷಿಗೆ ಮಾಡಬೇಕಾದ್ರೆ ಮತ್ತೆ ಗ್ರೀಕಿಂದ ಕನ್ನಡಕ್ಕೆ ಮಾಡಬೇಕಾದ್ರೂ ಕೂಡ ಆ ರೀತಿಯ ಒಂದು ಕೊಲಾಬರೇಟಿವ್ ಟ್ರಾನ್ಸ್ಲೇಷನ್ ಅಂತ ಏನ್ ಹೇಳ್ತೀವಿ ಅದರೊಳಗೆ ಅವರು ತೊಡಕೊಂಡಿದ್ದಾರೆ. ಅಂದ್ರೆ ಭಾಷಾಂತರಕಾರರು ಒಬ್ಬರೇ ಇರ್ತಾರೆ ಅನ್ನೋಂಥ ಒಂದು ಯೋಚನೆಯನ್ನು ತೊಡೆದಾಕಬೇಕು. ಮತ್ತೆ ಎಷ್ಟೋ ಭಾಷಾಂತರಗಳು ನಡೆಯೋದು ಒಂದು ಗ್ರೂಪ್ ಆಗಿ ಕೂಡ ಅನ್ನುವಂಥದ್ದು. ಈಗ ಬೈಬಲ್ ಭಾಷಾಂತರ ಜಗತ್ತಿನಲ್ಲೇ ಬಹುದೊಡ್ಡ ಒಂದು ಭಾಷಾಂತರ ಕೆಲಸ ಅದು. ಅದರಲ್ಲೂ ಕೂಡ ಅವರು ಒಂದು ಪ್ರತಿಯೊಂದು ಭಾಷೆಗೂ ಒಂದೊಂದು ಗ್ರೂಪ್ ಮಾಡಿ ಆ ಗ್ರೂಪ್ ಒಂದು ಪಠ್ಯವನ್ನ ಭಾಷಾಂತರ ಮಾಡುತ್ತೆ. ನಮ್ಮಲ್ಲೂ ಕೂಡ ಹಿಂದೆ ಯಾರೋ ಒಂದು ಪಠ್ಯವನ್ನ ರಚನೆ ಮಾಡಿ ಅರ್ಧಕ್ಕೆ ಬಿಟ್ಟಿದ್ರೆ ಅದನ್ನ ನಂತರ ಕಂಟಿನ್ಯೂ ಮಾಡಿರುವಂತಹ ಉದಾಹರಣೆಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲೂ ಕೂಡ ವಿರಳವಾಗಿ ಸಿಗುತ್ತೆ ಅನ್ನುವಂಥದ್ದು. ಆಮೇಲೆ ಪ್ರಧಾನ್ ಗುರುದತ್ ಅವರು ಭಾಷಾಂತರ ಅಷ್ಟೇ ಅಲ್ಲ, ಅವರು ಭಾಷಾಂತರ ಅಧ್ಯಯನಕಾರರು ಹೌದು. ಕನ್ನಡದಲ್ಲಿ ಭಾಷಾಂತರ ಅಧ್ಯಯನದ ಆರಂಭ ಕಾಲದ ಒಬ್ಬ ದೊಡ್ಡ ವಿದ್ವಾಂಸರು ಅಂತ ಕೂಡ ನಾವು ಅವ್ರಿಗೆ ಹೇಳಬೇಕಾಗತ್ತೆ. ಭಾಷಾಂತರ ಅಧ್ಯಯನವನ್ನ ಕೂಡ ಪಾಠ ಮಾಡಿದ್ದಾರೆ, ಮತ್ತೆ ಸಾಕಷ್ಟು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಭಾಷಾಂತರಕ್ಕೆ ಸೀಮಿತವಾದಂತಹ ಒಂದು ಸಂಸ್ಥೆಯನ್ನು ಕೂಡ ಕಟ್ಟಿದ ಶ್ರೇಯಸ್ಸು ಕೂಡ ಅವ್ರದ್ದೇ. ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿ, ನಂತರ ಕುವೆಂಪು ಭಾಷಾ ಭಾರತಿಯನ್ನ ನಡೆಸಿದ್ರು. ಸೊ ಒಬ್ಬ ಈ ಭಾಷಾಂತರ ಕ್ರಿಯೆಯ ನಿರ್ವಹಣೆಗೆ ಸ್ಥಾಪಿಸಿದ ಸಂಸ್ಥೆಯ ರೂಪಿಸಿದ ಮತ್ತು ನಡೆಸಿಕೊಟ್ಟ ರೂವಾರಿಗಳಾಗಿ ಅವರಿವತ್ತು ಇಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಮತ್ತೆ ನಿಮ್ಮೆಲ್ಲರಿಗೂ ಪರಿಚಿತ ಇರುವ ಪ್ರಹ್ಲಾದ್ ಜೋಶಿ ಅವರು ಕೂಡ ಇಲ್ಲಿ, ಮಹೇಶಿ ಅವರು ಕೂಡ ಇಲ್ಲಿದ್ದಾರೆ. ಸೊ ಅವ್ರನ್ನೂ ಕೂಡ ನಾನು ಸ್ವಾಗತ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ 10 ನಿಮಿಷ ಮಾತಾಡ್ತಾರೆ. ಮೊದಲಿಗೆ ನಾನು ಚಂದ್ರಕಾಂತ್ ಪೋಕಳೆ ಅವರಿಂದ ಆರಂಭ ಮಾಡ್ತೀನಿ. ನಾನು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವನು.
ಕೊಂಕಣಿ ನನ್ನ ಮಾತೃಭಾಷೆ. ನನ್ನ ತಾಯಿ ಮತ್ತು ಹೆಂಡತಿ ಮರಾಠಿಯಿಂದ ಬಂದವರು, ಮರಾಠಿ ಮಾತೃಭಾಷೆ ಉಳ್ಳವರು. ಹೀಗಾಗಿ ನನ್ನ ಮನೆಯೊಳಗೆ ತ್ರಿಭಾಷಾ ಸೂತ್ರ ಇದೆ. ಆ ಹಿನ್ನೆಲೆಯೊಳಗೆ ನಾನು ಅಲ್ಲಿ ಬೆಳೆದು ಬಂದವನು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಬಹಳ ಮುಖ್ಯವಾಗಿ ನನಗೆ ಗಳಗನಾಥರ ಕಾದಂಬರಿಗಳು ಆರಂಭಕ್ಕೆ ಬಹಳ ಹಿಡಿಸಿದ್ದು. ಅನಂತರ ಗೌರೀಶ್ ಕಾಯ್ಕಣಿಯವರು, ಅನಂತರ ಬೇಂದ್ರೆಯವರ ಮೇಘದೂತ, ಅನಂತರ ನಮ್ಮ ಇಂಗ್ಲಿಷ್ ಗೀತೆಗಳು BM ಶ್ರೀ ಅವರು. ಇಂತಹ ಕೆಲವು ಅನುವಾದ ಸಾಹಿತ್ಯಗಳನ್ನೆಲ್ಲ ಓದ್ತಾ ಬಂದೆ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ, ನಾನು ಇಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದ ನಂತರ ಬೆಳಗಾವಿ ಜಿಲ್ಲೆಯ ಗಡಿ ಪ್ರದೇಶದಲ್ಲಿ ಸುಮಾರು 35 ವರ್ಷಗಳ ಕಾಲ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಬೇಕಾಯಿತು. ಆ ಸಂದರ್ಭದಲ್ಲಿ ಅಲ್ಲಿ ಗಡಿ ಪ್ರದೇಶದಲ್ಲಿ ಇರೋದ್ರಿಂದ ಕನ್ನಡ ಮತ್ತು ಮರಾಠಿ ಎರಡೂ ಸಂಸ್ಕೃತಿಯ ಒಂದು ಸಂಗಮವಾದಂತಹ ಸ್ಥಳ ಅದು. ತುತ್ತ ತುದಿ, ಬೆಳಗಾವಿಗಿಂತಲೂ ತೀವ್ರವಾದಂತಹ ಮರಾಠಿಯ ಒಂದು ಸಂಪರ್ಕ ಅದು ನಿಪ್ಪಾಣಿ ಚಿಕ್ಕೋಡಿಯ ತುತ್ತ ತುದಿಯಲ್ಲಿರುವಂತಹ ಪ್ರದೇಶ ಅದು. ಹೀಗಾಗಿ ದಿನನಿತ್ಯ ನಮಗೆ ಮರಾಠಿಯವರ ಜೊತೆಗೆ ಅವರ ಸಂಪರ್ಕದಲ್ಲಿ ನಾವು ಇರ್ತಾ ಇದ್ವಿ. ಆರಂಭದಲ್ಲಿ ಸುಮಾರು 10 ವರ್ಷಗಳ ಕಾಲ ನಾನು ಈಗಾಗಲೇ ಕನ್ನಡ ಸಾಹಿತ್ಯವನ್ನ ಓದಿ ತಿಳ್ಕೊಂಡವನು, ಸ್ನಾತಕೋತ್ತರ ಪದವಿಯನ್ನ ಪಡೆದವನು. ನನಗೆ ಅಲ್ಲಿ ಆರಂಭಕ್ಕೆ ಹೋದ ನಂತರ ಮರಾಠಿ ಸಂಸ್ಕೃತಿಯ ಪರಿಚಯ ಮತ್ತಷ್ಟು ಗಾಢವಾಗಾಯಿತು. ಅದ್ರ ಜೊತೆಗೆ ಅಲ್ಲಿ ಏನಾಯಿತು ಅಂತಂದ್ರೆ, ಆ ಇದು ಕೊಲ್ಲಾಪುರ, ನಿಪ್ಪಾಣಿ, ಸಾಂಗ್ಲಿ, ಮಿರಜ್, ಪುಣೆ ತನಕ ಬೇರೆ ಬೇರೆ ಸ್ನೇಹಿತರೆಲ್ಲ ಆಗಾಗ ಮರಾಠಿ ಸಾಹಿತ್ಯ ಸಮ್ಮೇಳನಗಳಿಗೆಲ್ಲ ಹೋಗ್ತಾ ಇದ್ದೆ. ಅವ್ರ ಜೊತೆ ಸಂಪರ್ಕ ಬೆಳೆದು ಅವರು ಮರಾಠಿ ಆಧುನಿಕ ಸಾಹಿತ್ಯವನ್ನು ಓದುವಂತೆ ನನಗೆ ಸಲಹೆ ಕೊಟ್ಟರು. ನಾನು ಮೊಟ್ಟ ಮೊದಲಿಗೆ ಹೆಚ್ಚು ಪ್ರಭಾವಿತನಾದದ್ದು ಧಾರವಾಡದ GA ಕುಲಕರ್ಣಿಯವರ ಕಥೆಗಳನ್ನು ಓದಿ. ಇವತ್ತಿಗೂ ಕೂಡ ಆ ಕಥೆಗಳು ಇವತ್ತಿಗೂ ನನಗೆ ಚಾಲೆಂಜಿಂಗ್ ಅನಿಸ್ತಾ ಇದೆ. ಇಂತಹ ಬಹಳ ಸಶಕ್ತವಾದಂತಹ ರೀತಿಯಲ್ಲಿ, ನಿಗೂಢವಾದ ರೀತಿಯಲ್ಲಿ GA ಕುಲಕರ್ಣಿಯವರು ಕಥೆಗಳನ್ನು ಬರೆದ್ರು. ಅಲ್ಲಿ ಹೋದ ನಂತರ ಅಲ್ಲಿ ನಾನಿದ್ದಂಥ ಪ್ರದೇಶ ತಂಬಾಕು ಬೆಳೆಯುವಂತಹ ವಕಾರಿ ಪ್ರದೇಶ. ತಂಬಾಕು ಬೆಳೆಗಾರರು, ಆಮೇಲೆ ಅಲ್ಲಿ ರೈತರು, ಆಮೇಲೆ ತಂಬಾಕು ದಿವಾಂಜಿ, ವಕಾರು ವ್ಯಾಪಾರಗಳೆಲ್ಲ ನಡೀತಾ ಇದ್ದಾವೆ. ಅಲ್ಲಿ ನಡೆದಂತ ಶೋಷಣೆಗಳೆಲ್ಲ ಕಂಡು ಬರ್ತಾ ಇದ್ವು ವಕಾರಿಗಳಲ್ಲಿ. ಆ ಬೀಡಿ ಕಾರ್ಮಿಕರ ಶೋಷಣೆಗಳನ್ನೆಲ್ಲ ನೋಡಿದಾಗ ಸುಮಾರು 10 ವರ್ಷಗಳ ಕಾಲ ಆಧುನಿಕ ಮರಾಠಿ ಸಾಹಿತ್ಯವನ್ನೆಲ್ಲ ಓದ್ಕೊಂಡೆ. ಅನಂತರ ಪ್ರದಕ್ಷಿಣೆ ಅಂತ ಹೇಳ್ಕೊಂಡು ಒಂದು ಮರಾಠಿ ವಿಮರ್ಶಾ ಪುಸ್ತಕ ಇದೆ. ಅದರೊಳಗೆ ಮರಾಠಿಯ ಮಹತ್ವದ ಕೃತಿಗಳ ಬಗ್ಗೆ ಎಲ್ಲ ಉಲ್ಲೇಖ ಇದೆ. ಮರಾಠಿ ಮಹತ್ವದ ಕಾದಂಬರಿಗಳು ಯಾವುದು, ಕಥೆಗಳು ಯಾವುದು, ಕವಿತೆಗಳು ಯಾವುದು, ಆಮೇಲೆ ನಾಟಕಗಳು ಯಾವುದು, ಇವುಗಳ ಬಗ್ಗೆ ಎಲ್ಲ ತಿಳ್ಕೊಂಡೆ. ನಾನೇ ಆಮೇಲೆ ನನ್ನ ಆಯ್ಕೆಯನ್ನು ಪ್ರಾರಂಭ ಮಾಡಿಕೊಂಡೆ. ಆ ಆಯ್ಕೆಯನ್ನು ಮೊಟ್ಟ ಮೊದಲು ಹೇಗೆ ಪ್ರಾರಂಭ ಮಾಡಿಕೊಂಡೆ ಅಂತಂದ್ರೆ, ನಿಪ್ಪಾಣಿಯಲ್ಲಿ ಮಹಾದೇವ ಮೋರೆ ಅಂತ ಹೇಳಿ ಒಬ್ಬ ಲೇಖಕರಿದ್ರು. ನನಗೆ ವಿಚಿತ್ರ ಅನಿಸಿದ್ದಂದ್ರೆ, ನಿಪ್ಪಾಣಿಯ ತಂಬಾಕು ವಖಾರ ಕಾರ್ಮಿಕರ ಶೋಷಣೆಗಳನ್ನ, ಕ್ಲೀನರ್ ಡ್ರೈವರ್ಗಳ ಕಥೆಗಳನ್ನ, ಅವರ ಯಾತನೆಗಳನ್ನ, ಸಂಕಟಗಳನ್ನ ಅವರು ತಮ್ಮ ಕಥೆಗಳಲ್ಲೆಲ್ಲ ಬರೆದಿದ್ರು. ನಾನು ಒಂದು ದಿವಸ ಏನ್ ಮಾಡಿದೆ ಅಂತಂದ್ರೆ, ಅವರನ್ನು ಭೇಟಿಯಾಗಿ ಅವರ ಕಥೆಗಳಿಂದ ಆರಂಭ ಮಾಡಬೇಕು ಅಂತ ಹೇಳಿ ಅಲ್ಲಿ ಹೋದೆ. ಒಂದು ಹಿಟ್ಟಿನ ಗಿರಣಿ, ಆ ಗಿರಣಿ ಒಳಗೆ ಒಬ್ಬ ವ್ಯಕ್ತಿ ಹಾಫ್ ಚಡ್ಡಿಯನ್ನ, ಹಾಫ್ ಪ್ಯಾಂಟ್ ಹಾಕೊಂಡು, ಆಮೇಲೆ ಒಂದು ಖಾಕಿ ಅಂಗಿಯನ್ನು ಹಾಕೊಂಡು ಗಿರಣಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಅವ್ರಿಗೆ ಕೇಳಿದೆ, ಮಹಾದೇವ ಮೋರೆ ಅವರು ಎಲ್ಲಿದ್ದಾರೆ ಅಂತೇಳಿ. ಆ ವ್ಯಕ್ತಿ ನನ್ನ ಎದುರಿಗೆ ಬಂದು, ನಾನೇ ಮಹಾದೇವ ಮೋರೆ ಅಂತ ಅಂದ. ಇಡೀ ಮೈ ತುಂಬೆಲ್ಲ ಹಿಟ್ಟಿತ್ತು, ತಲೆ ತುಂಬೆಲ್ಲ ಹಿಟ್ಟಿತ್ತು. ಆ ಗಿರಣಿ ಒಳಗೆ ಕೆಲಸ ಮಾಡ್ತಾ ಇದ್ದ. ಅವನಿಗೆ ಮಹಾರಾಷ್ಟ್ರ ಸಾಹಿತ್ಯದ ಪುರಸ್ಕಾರ ಕೂಡ ಸಿಕ್ಕಿತ್ತು, ರಾಜ್ಯ ಸರ್ಕಾರದ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ನನಗೆ ಬಹಳ ಆಶ್ಚರ್ಯ ಆಯಿತು. ಯಾಕಂದ್ರೆ ಲೇಖಕರು ಅಂತಂದ್ರೆ ಬಹಳ ಸೊಫಿಸ್ಟಿಕೇಟೆಡ್ ಆಗಿರ್ತಾರೆ, ಬಹಳ ರಿಸರ್ವ್ ಆಗಿರ್ತಾರೆ ಅನ್ನುವಂಥ ಒಂದು ಭಾವನೆ ಇತ್ತು ನನಗೆ. ಆದ್ರೆ ಅವರನ್ನು ನೋಡಿದಾಗ ಒಬ್ಬ ಕಾರ್ಮಿಕನಂತೆ ಆ ವ್ಯಕ್ತಿ ಕಂಡಾಗ ನನಗೆ ಶಾಕ್ ಆಯಿತು. ಅವರ ಕಥೆಗಳನ್ನು ಓದಿ ನಾನು ಪ್ರಭಾವಿತನಾದೆ. ಅಲ್ಲಿಂದ ನನ್ನ ಕಥೆ ಅಥವಾ ಭಾಷಾಂತರದ ಪ್ರಾರಂಭ ಆಯಿತು. ಅನಂತರ ಚಕ್ರ ಎನ್ನುವಂತಹ ಒಂದು ಮಹತ್ವದ ಜಯವಂತ್ ದಳ್ವಿಯವರ ಇಡೀ ಮುಂಬೈ, ಇಡೀ ಏಷ್ಯಾದಲ್ಲಿಯೇ ಬಹುಶಃ ಜೋಪಡಪಟ್ಟಿಯ ಸಂಸ್ಕೃತಿ ಅಂತ ಮಹತ್ವದ ಕಾದಂಬರಿ ಬೇರೆ ಇಲ್ಲ ಅನಿಸ್ತಾ ಇದೆ. ಅಲ್ಲಿ ನನಗೆ ಶಾಂತಿನಾಥ್ ದೇಸಾಯಿ ಅವರು ಮುಖ್ಯವಾಗಿ ನನಗೇನ್ ಮಾಡಿದ್ರು ಅಂತಂದ್ರೆ, ಆ ಕಾದಂಬರಿಯ ಬಗ್ಗೆ ಗಮನಿಸಿದ್ರು. ನಿಜವಾಗಿ ನನಗೆ ಭಾಷಾಂತರ ಕ್ಷೇತ್ರಕ್ಕೆ ಬರಲಿಕ್ಕೆ 3 ಜನರನ್ನು ನಾನು ನೆನೆಸ್ಕೊಳ್ತಾ ಇದ್ದೇನೆ. ಮೊದಲನೇದು ಶಾಂತಿನಾಥ್ ದೇಸಾಯಿ ಅವರು. ಸೃಜನಶೀಲ ಕಥೆ ಕಾದಂಬರಿಗಳು ಮಹತ್ವ ಯಾವ್ಯಾವ್ದು ಇದೆ ಮರಾಠಿ ಒಳಗೆ ಅದರ ಆಯ್ಕೆಗಳನ್ನ ಮಾಡಿ ನಾನು ಪ್ರತಿ ತಿಂಗಳು ಕೊಲ್ಲಾಪುರಕ್ಕೆ ಹೋಗಿ ಅವರನ್ನು ಭೇಟಿ ಆಗ್ತಾ ಇದ್ದೆ. 1 ಗಂಟೆಗಟ್ಟಲೆ ಕೂತು ಚರ್ಚೆ ಮಾಡ್ತಾ ಇದ್ದೆ. ಅವರ ಪುಸ್ತಕಗಳ ಆಯ್ಕೆಗಳನ್ನ ಮಾಡಿಕೊಡ್ತಾ ಇದ್ರು. ಆಮೇಲೆ ಭಾಷಾಂತರ ಮಾಡ್ತಾ ಇದ್ದೆ. 2ನೇ ಘಟ್ಟದಲ್ಲಿ ಶ್ರೀನಿವಾಸ್ ಹಾವನೂರ್ ಅವರು, ಮರಾಠಿಯಲ್ಲಿ ದಲಿತ ಸಾಹಿತ್ಯ ಬಹಳ ಸಶಕ್ತವಾಗಿದೆ, ಅದರೊಳಗೂ ಆತ್ಮಕಥೆಗಳು ಬಹಳ ಪವರ್ಫುಲ್ ಆಗಿದ್ದಾವೆ, ಅದನ್ನು ಯಾಕೆ ನೀವು ಕನ್ನಡಕ್ಕೆ ತರಬಾರದು ಅಂತ ಹೇಳಿ ಮೊಟ್ಟ ಮೊದಲು ಅವರು ಉಚಿಲೆ ಎನ್ನುವಂತಹ ಲಕ್ಷ್ಮಣ್ ಗಾಯಕ್ವಾಡ್ ಅವರ ಆತ್ಮಕಥೆಯನ್ನು ನಾನು ಕೊಟ್ಟು ಕಳಿಸಿದ್ರು. ಅದನ್ನು ಓದಿ ನಾನು ಪ್ರಭಾವಿತನಾದಾಗ ಅಲ್ಲಿಂದ ಅವರು ಹೇಳಿದಂತ ಎಲ್ಲ ದಲಿತ ಆತ್ಮಕಥೆಗಳನ್ನೆಲ್ಲ ಭಾಷಾಂತರ ಮಾಡ್ತಾ ಬಂದೆ. 3ನೇ ಘಟ್ಟದಲ್ಲಿ ಒಂದ್ಸಲ ಕಲಬುರಗಿಯವರು ಎಕ್ಸಂಬಾದಲ್ಲಿ ಭೇಟಿಯಾದರು. ಬರಬೇಕಾದ್ರೆ ರಾಚೀನ್ ಬೇರಿಯವರ ವಿಠಲ್ ಒಂದು ಮಹಾಸಮನ್ವಯ ಎನ್ನುವಂತಹ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಒಂದು ಪುಸ್ತಕ ತಗೊಂಡ್ಬಂದ್ರು.
ಅವರಂದ್ರು ಈ ಪುಸ್ತಕವನ್ನು ಭಾಷಾಂತರ ಮಾಡಿಕೊಡು ಅಂತೇಳಿ. ನಾನಂದೆ ಈಗಾಗಲೇ 5-6 ಪುಸ್ತಕಗಳು ಭಾಷಾಂತರ ಮಾಡಬೇಕಾಗಿದೆ, ಈಗ ಅಷ್ಟು ಆಗ್ತದೆ ಇಲ್ಲ ಆಮೇಲೆ ಮಾಡ್ತೇನೆ ಅಂತಂದ್ರು. ನೋಡು, ಕಥೆ ಕಾದಂಬರಿ ಎಲ್ಲರೂ ಭಾಷಾಂತರ ಮಾಡ್ತಾರ, ನೀನು ಅದನ್ನು ಬಿಟ್ಬಿಡು, ಸಂಶೋಧನಾ ಗ್ರಂಥಗಳನ್ನು ಮಾಡು ಅಂತಂದ್ರು. ಯಾಕೆ ಸರ್ ಅದನ್ನು ಮಾಡಬೇಕು ಅಂತ ಕೇಳಿದಾಗ ಅವರು ಒಂದು ಮಾತು ಹೇಳಿದರು. ರಾಚುಲ್ ಢೇರೆ ಅವರ ಸಂಶೋಧನಾ ಗ್ರಂಥಗಳಲ್ಲಿ ಕನ್ನಡ ಮತ್ತು ಮರಾಠಿಯ ಸಾಂಸ್ಕೃತಿಕವಾದಂತಹ ಒಂದು ಸಂಬಂಧ ಇದೆ. ಅನಂತರ ಅಲ್ಲಿರೋ ಕನ್ನಡ ವಿದ್ವಾಂಸರು ಮಾಡದೇ ಇದ್ದಂತಹ ಹಲವಾರು ಮಹತ್ವದ ಸಂಗತಿಗಳನ್ನು ನಮ್ಮ ಸಂಶೋಧನಾ ಗ್ರಂಥಗಳು ತಂದಿದ್ದಾರೆ. ಅದರೊಳಗೆ ವಿಠ್ಠಲ್ ಇದ್ದಾನೆ, ಮೈಲಾರ್ ಖಂಡೋಬಾ ಇದ್ದಾನೆ, ಮಹಾಲಕ್ಷ್ಮಿ ಇದ್ದಾಳೆ, ತುಳಜಾಭವಾನಿ ಇದ್ದಾಳೆ, ನಾಥಪಂಥ ಇದೆ, ದತ್ತಪಂಥ ಇದೆ, ಆಮೇಲೆ ಶಿಖರ ಶಿಂಗಣಾಪುರ ಶಂಭು ಮಹಾದೇವಿ ಅನ್ನುವಂತಹ ಪುಸ್ತಕಗಳು ಕೂಡ. ಇದನ್ನ ಸರ್ಜಿ ಅವರು ಶಿವಾಜಿ ಮೂಲ ಕನ್ನಡ ನೆಲ ಅಂತ ಹೇಳ್ಕೊಂಡು ಇವತ್ತಿಗೆ ಬಹಳ ಜನಪ್ರಿಯವಾದಂತಹ ಪುಸ್ತಕ ಅದು. ಈ ಪುಸ್ತಕಗಳೆಲ್ಲ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಸಂಶೋಧನಾ ಗ್ರಂಥಗಳನ್ನ ಭಾಷಾಂತರ ಮಾಡುವಂತ ಕೆಲಸವನ್ನ ಕೈಕೊಂಡ್ವಿ. ಇತ್ತೀಚೆಗೆ ಅವರು ಹೇಳಿದ ಹಾಗೆ ಆದಿಲ್ ಸಾಹಿತ್ಯ ಸಂಪುಟವನ್ನು ಕೂಡ ಅವರ ನೇತೃತ್ವದಲ್ಲಿ ಕೃಷ್ಣ ಕೊಲ್ಲಾರ್ ಕುಲಕರ್ಣಿ ಅವರ ಜೊತೆಗೆ ಸುಮಾರು 18 ಸಂಪುಟಗಳ ಒಂದು ಉರ್ದು ಮತ್ತು ಫಾರ್ಸಿ ಭಾಷೆಯಿಂದ ಕನ್ನಡಕ್ಕೆ ತರುವಂತಹ ಒಂದು ಕೆಲಸವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಈಗ 6 ಸಂಪುಟಗಳು ಬಿಡುಗಡೆ ಆಗಿದ್ದಾವೆ. ಅದೇ ರೀತಿ ಮರಾಠಿಯಲ್ಲಿರುವಂತಹ ಇಂಥ ಅಪರೂಪದ ಸಾಂಸ್ಕೃತಿಕ ಸಂಶೋಧನಾ ಮತ್ತು ಶಾಸನಕ್ಕೆ ಸಂಬಂಧಪಟ್ಟಂತಹ ಕನ್ನಡ ಮರಾಠಿ ಭೌಗೋಳಿಕ ಐತಿಹಾಸಿಕ ಸಂಬಂಧಿಕವಿರುವಂತಹ ಗ್ರಂಥಗಳನ್ನ ಕನ್ನಡಕ್ಕೆ ತರಬೇಕು ಅನ್ನೋದು ಅವ್ರ ಇಚ್ಛೆಯಾಗಿತ್ತು. ಆ ಹಿನ್ನೆಲೆ ಒಳಗೆ ನಾನು ಈವರೆಗೆ ಸುಮಾರು 80 ಪುಸ್ತಕಗಳನ್ನ ಭಾಷಾಂತರ ಮಾಡ್ತಾ ಬಂದಿದ್ದೇನೆ. ಇತ್ತೀಚೆಗೆ ಇರಾವತಿ ಕರ್ವೆ ಅವ್ರ ಬಗ್ಗೆ ನಾವು ಬಹಳ ಕೇಳಿದ್ವಿ. ಅವರು ಬರೀ ಯುಗಾಂತ ಅಷ್ಟೇ ನಮ್ಗೆ ಗೊತ್ತಿತ್ತು. ಅವರು ಇನ್ನೂ 7-8 ಪುಸ್ತಕಗಳನ್ನು ಬರೆದಿದ್ದಾರೆ. ಸಂಸ್ಕೃತಿ ಚಿಂತನೆಗೆ ಸಂಬಂಧಪಟ್ಟಂತ 5-6 ಪುಸ್ತಕಗಳಿದ್ದಾವೆ. ಅವುಗಳನ್ನೆಲ್ಲ ಹುಡುಗ ತೆಗೆದು ನಾನು ಇತ್ತೀಚೆಗೆ ಆ ಭಾಷಾಂತರವನ್ನು ಕೂಡ ಕೈಕೊಂಡಿದ್ದೇನೆ. ಹೇಳ್ತಾ ಹೋದ್ರೆ ನನ್ನ ಕಥೆ, ಭಾಷಾಂತರದ ಕಥೆ ಬಹಳ ದೊಡ್ಡದಿದೆ. ನಾನು ಉಳಿದ ಭಾಷಾಂತರಕಾರರಿಗೆ ಅನುವು ಮಾಡಿಕೊಡ್ತಾ ಇದ್ದೇನೆ. ನಮಸ್ಕಾರ. ಚಂದ್ರಕಾಂತ್ ಪೋಕಳೆ ಅವರು ಇಲ್ಲಿವರೆಗೆ ತಮ್ಮ ಅತ್ಯಂತ ರೋಚಕವಾದಂತಹ ಅನುಭವವನ್ನು ನಮ್ಮ ಮುಂದಿಟ್ಟಿದ್ದಾರೆ. ಅಷ್ಟು ದೊಡ್ಡ ಕತೆ ನಂದೇನಿಲ್ಲ, ಆದರೂ ನನ್ನ ಕಥೆಯನ್ನ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಭಾಷಾಂತರ ಕ್ಷೇತ್ರಕ್ಕೆ ಬಂದದ್ದು ಒಂದು ಆಕಸ್ಮಿಕ ಅಂತಾನೆ ಹೇಳಬೇಕು. ಯಾಕಂದ್ರೆ ನಾನು ಭಾಷಾಂತರ ಪ್ರಕ್ರಿಯೆಗೆ ತೊಡಗೋಕ್ಕಿಂತ ಮೊದಲು PhD ಮಾಡಬೇಕಾದ್ರೆ ನಾನು ರಾಮಾಯಣ ಮತ್ತು ಹೋಮರ್ನ ಇಲಿಯಡ್ನ ಒಂದು ಕಂಪೇರಿಟಿವ್ ಸ್ಟಡಿ ಮೇಲೆ ನಂದು PhD ಇತ್ತು. ಅದರಿಂದ ನನಗೆ ಒಂದು ಫಾರಿನ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ನಲ್ಲಿ ಗ್ರೀಸಿಗೆ ಹೋಗುವ ಒಂದು ಅವಕಾಶ ಸಿಕ್ಕಿತ್ತು. ಸೊ ಗ್ರೀಸಿಗೆ ಹೋಗಿ ನಾನು 2 ವರ್ಷ ಅಲ್ಲಿದ್ದು ಅಥೆನ್ಸ್ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಯಾಗಿ ಅಲ್ಲಿ ಮಾಡರ್ನ್ ಗ್ರೀಕ್ ಅನ್ನ ಕಲಿತು ಏನ್ಷಂಟ್ ಗ್ರೀಕಲ್ಲೂ ಕೆಲವು ಕೋರ್ಸಸ್ ಅನ್ನ ಮಾಡಿ ನಾನು ತಿರುಗಿ ಬಂದಿದ್ದೆ. ನಾನು ವಾಪಸ್ ಬಂದ ಕೂಡಲೇ ನಮ್ಮ ಚಂದ್ರಶೇಖರ್ ಪಾಟೀಲ್ ಸರ್ ಹೇಳಿದ್ರು, ನೀನು ಬರೀಲಿಕ್ಕೆ ಶುರು ಮಾಡು ಅಂತ ಹೇಳಿ. ಅವಾಗ ನನಗನ್ನಿಸ್ತು ನನ್ನ ಕನ್ನಡ ಇನ್ನೂ ಅಲ್ಲಿವರೆಗೂ ಇಂಗ್ಲಿಷ್ನಲ್ಲಿ ಓದೋದು ಇಂಗ್ಲಿಷ್ನಲ್ಲಿ ಕಲಿಸೋದು ಮಾಡಿದ್ರಿಂದ ನನ್ನ ಕನ್ನಡ ಅಷ್ಟು ಗಟ್ಟಿ ಇರಲಿಲ್ಲ. ಇನ್ನೂ ಒಂದು ಸ್ವಲ್ಪ ಓದ್ಕೋಬೇಕು ಅಂತ ಹೇಳಿ ನಾ ಯಾವ ಕೆಲಸನೂ ಶುರು ಮಾಡಿರಲಿಲ್ಲ. ಮುಂದೆ ನಾನು ಗುಲ್ಬರ್ಗಾದಲ್ಲಿದ್ದಾಗ ಒಂದ್ಸರ್ತಿ OL ನಾಗಕೃಷ್ಣ ಸ್ವಾಮಿ ಅವರು ಅಲ್ಲಿಗೆ ಬಂದಿದ್ರು. ಸೊ ಅವ್ರ ಪರಿಚಯ ಆದ್ಮೇಲೆ ಅವ್ರಿಗೆ ನಾನು ಒಂದ್ಸರ್ತಿ ಹೇಳಿದೆ, ಸರ್ ನಾನು ಹಿಂಗೆ ಗ್ರೀಸಿಗೆಲ್ಲ ಹೋಗಿ ಬಂದೀನಿ, ನಾನು ಮಾಡರ್ನ್ ಗ್ರೀಕ್ ಕಲ್ತೀನಿ ಅಂತಂದ್ರು. ಸುಮ್ಮನೆ ಇದ್ರು ಅವರು. ಮಾಡರ್ನ್ ಗ್ರೀಕನ್ನು ಕಲ್ತೀನ್ರಿ ಸರ್ ನಾನು ಅನ್ಕೊಳ್ಳ. ಹೌದೇನ್ರಿ ಅಂತಂದ್ರು. ಸೊ ನನಗೆ ಅದೊಂದು ಮಜಾ ಅನ್ನಿಸ್ತು. ಆಮೇಲೆ ಅದನ್ನ ಅವರು ನೆನ್ಪಿಟ್ಕೊಂಡು ಕೊನೆಗೆ HS ಶಿವಪ್ರಕಾಶ್ ಅವರು ಇಲ್ಲೇ ಇದ್ದಾರೆ. ನಾಗಭೂಷಣ್ ಸ್ವಾಮಿ ಅವರು HS ಶಿವಪ್ರಕಾಶ್ ಅವರು ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿಯ ಒಂದು ಪ್ರಾಜೆಕ್ಟ್ ಮೂಲಕ ಮಲಯಾಳಂ ಮತ್ತು ಕನ್ನಡದ ನಡುವಿನ ಒಂದು ಭಾಷಾಂತರ ಪ್ರಾಜೆಕ್ಟ್ ಅನ್ನ ಅಲ್ಲಿ ಹಂಪಿಯಲ್ಲಿ ಹಮ್ಮಿಕೊಂಡಿದ್ರು. ಸೊ ಮೊದಲ ಸಾರಿ ನಾನು ಅನುವಾದದ ಕೆಲಸವನ್ನ ಈ ಒಂದು ಪ್ರಾಜೆಕ್ಟಿನ ಮೂಲಕ ಪ್ರಾರಂಭ ಮಾಡಿದೆ. ಸೊ ಅಲ್ಲಿ ಕೆಲವು ಕಥೆಗಳನ್ನ, ಕಂಬಾರ ಒಂದು ನಾಟಕವನ್ನ ಸಹಿತ ನಮ್ಮಿಂದ ಮಾಡಿಸಿದ್ರು. ಅವನ್ನ ಕೆಲವನ್ನ ಇಂಡಿಯನ್ ಲಿಟ್ರೇಚರ್ ಅಲ್ಲಿ ಪ್ರಕಟ ಕೂಡ ಮಾಡಿದ್ರು. ಅಲ್ಲಿಂದ ಮುಂದೆ ನನಗೆ ಈ ಕಲಿಸ್ತಾ ಬಂದಂಗೆ ನನ್ನ ಈ ಕಲಿಸುವ ಒಂದು ಕರಿಯರ್ ಅಲ್ಲಿ ಗ್ರೀಕ್ ಸಾಹಿತ್ಯ ವರ್ಲ್ಡ್ ಕ್ಲಾಸಿಕ್ಸ್ ಅಂತ ನಮ್ಗೆ ಯಾವಾಗ್ಲೂ ಒಂದು ಪೇಪರ್ ಇರ್ತಿತ್ತು ಎನ್ನಲ್ಲಿ. ಅದನ್ನ ಕಲಿಸ್ಬೇಕಾದ್ರೆ ಇಸ್ಕಿಲಸ್ ಸಾಫೋಕ್ಲಸ್ ಮತ್ತು ಯೂರಿಪಿಡಿಸ್ ಇವರ ನಾಟಕಗಳನ್ನು ಕಲಿಸ್ಬೇಕಾದ್ರೆ ಇಸ್ಕಿಲಸ್ ಸಾಫೋಕ್ಲಸ್ ಅನ್ನು ಕನ್ನಡದಲ್ಲಿ ತಂದವರು ಬಹಳ ಜನ ಇದ್ದಾರೆ. ಆದ್ರೆ ಇಸ್ಕಿಲಸ್ ಅನ್ನ ಬಹಳ ಜನ ತಂದಿಲ್ಲ. ಅದರಲ್ಲಿ ಬಂದದ್ದು ಒಂದೇ ನಾಟಕ, ಅಗಮೆಮ್ನಾನ್ ಒಂದನ್ನೇ ಅನುವಾದ ಮಾಡಿದ್ದು ಕನ್ನಡದಲ್ಲಿ.
ಸೊ ಈ ಅಗಮೆಮ್ನಾನ್ ಈ ಇಡೀ ತ್ರಿವಳಿ ಏನದ ಒರೆಸ್ತಿಯ ತ್ರಿವಳಿ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಒಂದು ಅತ್ಯಂತ ಪ್ರಬಲ ಪಾತ್ರ ಅಂತ ಹೇಳಿ ಅನಿಸ್ಕೊಳ್ಳೋ ಈ ಕ್ಲೈಟಮ್ನೆಸ್ಟರ್ನ ಪಾತ್ರ ನನ್ನನ್ನು ಬಹಳ ನನ್ನ ಕುತೂಹಲ ಕೆರಳಿಸಿತ್ತು. ಇಡೀ ನಾಟಕ ಜಗತ್ತಿನಲ್ಲೇ ಒಂದು ಅತ್ಯಂತ ಪ್ರಭಾವಶಾಲಿ ಪಾತ್ರ ಅಂತ ಹೇಳಿ ಇದು ಹೆಸರಾಗಿದೆ. ಈ ಪಾತ್ರನ ಒಂದ್ ಸಾರಿ ಹಿಂದೆ ಶೇಕ್ಸ್ಪಿಯರ್ನ ಅತ್ಯಂತ ಕಠೋರವಾದ ಸ್ತ್ರೀ ಪಾತ್ರಗಳು, ಆಕ್ಚುಲಿ ಶೇಕ್ಸ್ಪಿಯರ್ ಬಹಳಷ್ಟು ಕಠೋರ ಸ್ತ್ರೀ ಪಾತ್ರಗಳನ್ನು ಅವನು ರಚಿಸಿಲ್ಲ. ಕಿಂಗ್ ಲಿಯರ್ ಅಲ್ಲಿ 2, ಗೊನ್ರೆಲ್ ಅಂಡ್ ರೀಗನ್, ಮತ್ತೆ ಮ್ಯಾಕ್ಬೆತ್ ಅಲ್ಲಿ 1, ಅದು ಲೇಡಿ ಮ್ಯಾಕ್ಬೆತ್. ಸೊ ಲೇಡಿ ಮ್ಯಾಕ್ಬೆತ್ಗೂ ಮತ್ತು ಕ್ಲೈಟಮ್ನೆಸ್ಟ್ರಾಳಿಗೂ ನಾನು ಒಂದು ತೌಲನಿಕ ಒಂದು ಪ್ರಬಂಧವನ್ನ ಮಾಡಿದ್ದೆ. ಹಾಗಾಗಿ ಆಮೇಲೆ ನನಗೆ ಈ ಕ್ಲೈಟಮ್ನೆಸ್ಟ್ರಾ ಈ ಗ್ರೀಕ್ ಇತಿಹಾಸದಲ್ಲೇ ಒಂದು ಪೌರಾಣಿಕ ಇತಿಹಾಸದಲ್ಲಿ ಬ್ಯಾಟಲ್ ಆಫ್ ಟ್ರಾಯ್ ಅಂತ ನಾವೇನು ಕರಿತೀವಿ, ಈ ಟ್ರಾಯ್ ನಲ್ಲಿ ಅಧಿಪತಿಯಾಗಿ 10 ವರ್ಷ ಅಲ್ಲಿ ಯುದ್ಧ ಮಾಡಿ ಮರಳಿ ಏನ್ ಬರ್ತಾನೆ ಆಕೆ ಗಂಡ ಅರಸ ಅಗಮೆಮ್ನಾನ್, ಅವನು ಅರಮನೆಯನ್ನ ಪ್ರವೇಶ ಮಾಡಿದ್ದೇ ಅವನನ್ನ ಕೊಚ್ಚಿ ಹಾಕಿ ತನ್ನ ಸೇಡನ್ನ ತೀರಿಸಿಕೊಂಡೆ ಅಂತ ಹೇಳಿ ಯಾವ ರೀತಿ ಒಂದು ವಿಜೃಂಭಿಸ್ತಾಳೆ, ಅದು ನನಗೆ ಬಹಳ ಆ ಒಂದು ಶಿಖರ ಗಳಿಗೆ ಏನದ ಆ ನಾಟಕದ್ದು ಕುತೂಹಲಕಾರಿ ಅಂತ ಅನ್ನಿಸ್ತಿತ್ತು. ಸೊ ಆಮೇಲೆ ಆ ಇಡೀ ಒಂದು ಏನು ತ್ರಿವಳಿ ಇದೆಯಲ್ಲ, ಅದೊಂದು ಅದನ್ನ ಒಂದು ಪೌರಾಣಿಕ ಕಥೆಯ ಹಿನ್ನೆಲೆಯಲ್ಲೂ ನಾವು ಓದ್ಬೋದು. ಅದನ್ನ ಒಂದು ವಿಶಾಲವಾದ ಅರ್ಥದಲ್ಲಿ ಸಹಿತ ನಾವು ಅದನ್ನ ಓದ್ಕೋಬಹುದು. ಅದರಲ್ಲಿ ಅದು ಈ ತ್ರಿವಳಿ ಅಂತ ಅನ್ನೋದು ಪೂರ್ವದ ಗ್ರೀಕ್ ನಾಟಕಗಳಲ್ಲಿ ಅತ್ಯಂತ ಮೊದಲಿನದು. ಆದರೂ ಸಹಿತ ಅದರಲ್ಲಿ ನಾಟಕೀಯ ಭಾವತೀವ್ರತೆ ನಮಗೆ ಸಿಗ್ತದೆ. ಅದರಲ್ಲಿ ಒಂದು ತಾತ್ವಿಕತೆ ಅದ, ಒಂದು ದಾರ್ಶನಿಕನ ಒಂದು ದೃಷ್ಟಿಕೋನ ನಮ್ಗೆ ಸಿಗ್ತದೆ. ಅಂದಿನ ಸಮಾಜದ ಒಂದು ನಂಬಿಕೆಗಳು, ಆಶಯಗಳು ಕೂಡ ನಮ್ಗೆ ಅದರಲ್ಲಿ ದೊರೀತಾವ. ಹಾಗಾಗಿ ಅದನ್ನ ಟ್ರಾನ್ಸ್ಲೇಷನ್ಗೆ ನಾನು ಎತ್ಕೋಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದೆ. ಅದಕ್ಕೆ ಶಿವಪ್ರಕಾಶ್ ಅವರು ಇದ್ದಾಗ ಬೆಂಗಳೂರಲ್ಲಿ ಅಗ್ರಹಾರ ಅವರು ಮತ್ತೆ ಶಿವಪ್ರಕಾಶ್ ಅವರು ಅಲ್ಲಿ ಬಂದಿದ್ರು. ನಾನೇನೋ ಆಕಸ್ಮಿಕವಾಗಿ ಅಲ್ಲಿ ಹೋಗಿದ್ದೆ. ಸೊ ಅಲ್ಲಿಂದ ಒಂದು ಅದನ್ನ ಮಾಡೋ ಒಂದು ಪ್ರಾಜೆಕ್ಟ್ ನನಗೆ ಕೊಟ್ಟರು. ಅಲ್ಲಿಂದ ನಾನು ಶುರು ಮಾಡಿಕೊಂಡೆ. ಸೊ ಇದು ಆ ನಾಟಕವನ್ನು ಮಾಡಿದಾಗ ನನಗೆ ಬಹಳಷ್ಟು ಸಮಸ್ಯೆಗಳು ಎದುರಾಗ್ತಿದ್ವು. ಯಾಕಂದ್ರೆ ನಮ್ಮ ಒಂದು ಸಮಾಜದ ಪರಿಸರಕ್ಕೂ ಮತ್ತು ಆ ಗ್ರೀಕ್ ನಾಟಕದ ಒಂದು ಪರಿಸರಕ್ಕೂ ಬಹಳ ಅಂತರ ಇರ್ತಿತ್ತು ಅಂತ ಹೇಳಿ ಈ ಒರೆಸ್ತಿಯ ತ್ರಿವಳಿಯನ್ನು ಮಾಡಿದ ಮೇಲೆ ನಾನು ಕವಾಫಿಯನ್ನು ಮಾಡಿದೆ. ಆಮೇಲೆ ಕವಾಫಿಯ ಕೆಲವು ಗೀತೆಗಳನ್ನ, ಆಮೇಲೆ ನೊಬೆಲ್ ಪ್ರಶಸ್ತಿ ಪಡೆದಂತಹ ಗ್ರೀಕ್ ಕವಿ ಎಲಿತಿಸ್ನ ಕವನಗಳನ್ನು ಮಾಡಿದ್ದೀನಿ. ಇವರು ತಾರಕೇಶ್ವರ ಅವರು ಹೇಳ್ದಂಗೆ ವಚನಗಳ ಟ್ರಾನ್ಸ್ಲೇಷನ್ ಪ್ರಾಜೆಕ್ಟ್ ನಲ್ಲಿ ನಾಭೂಷಣ ಸ್ವಾಮಿಯವ್ರ ಜೊತೆಗೆ ಕನ್ನಡ ಯೂನಿವರ್ಸಿಟಿಯಿಂದ ಮಾಡಿದಾಗ ಮತ್ತು ನಮ್ಮ ಪ್ರೊಫೆಸರ್ ಆದ ಕಲಬುರ್ಗಿ ಸರ್ ಅವರ ನೇತೃತ್ವದಲ್ಲಿ ಮಾಡಿದ ಒಂದು ಬಸವ ಸಮಿತಿಯ ಒಂದು ಪ್ರಾಜೆಕ್ಟ್ ನಲ್ಲಿ ಸಹಿತ ನಾವು ವಚನಗಳ ಅನುವಾದಗಳನ್ನು ನಾನು ಮಾಡಿದ್ದೀನಿ. ಇದು ನನ್ನ ವಚನದ ಒಂದು ಅನುವಾದದ ಅನುಭವ. ಸಾಮಾನ್ಯವಾಗಿ ಭಾಷಾಂತರದ ಸಮಸ್ಯೆಗಳು ಅಂತ ಮಾತಾಡಿದಾಗೆಲ್ಲ ನಾವೇನ್ ಮಾಡ್ತೀವಿ ಅಂತಂದ್ರೆ, ಭಾಷಾಂತರ ಮಾಡೋದಕ್ಕೆ ಸಾಧ್ಯ, 2 ಭಾಷೆಗಳ ನಡುವೆ ಸಮ ಅರ್ಥದ ಪದಗಳು ಇರ್ತವೆ, ಭಾಷಾಂತರಕಾರ ಎಲ್ಲೋ ಮಾಡೋದ್ರೊಳಗೆ ಸೋತಿದ್ದಾರೆ, ಮತ್ತೆ ನಾವು ಯಾರು ಮಾತಾಡ್ತಾ ಇದೀವಿ ನಾವು ಅವರಿಗಿಂತ ಉತ್ತಮ ಭಾಷಾಂತರಕಾರ ಅನ್ನೋದ್ರಲ್ಲಿ ಅವ್ರು ಆ ರೀತಿ ಮಾಡಿದ್ದಾರೆ, ಈ ರೀತಿ ಮಾಡಬೇಕಾಗಿರುವಂತ ಹೇಳಿಕೆಗಳೇ ಜಾಸ್ತಿ ಆಗಿರ್ತವೆ. ಆದ್ರೂ ನಾನು ಭಾಷಾಂತರದ ಸಮಸ್ಯೆಗಳ ಮುಂಚೆ ಹೇಳೋದೇನಂತಂದ್ರೆ, ಸಮ ಅರ್ಥಕ ಪದಗಳು ಅನ್ನೋದು ಭಾಷೆಗಳ ನಡುವೆ ಇರೋದಿಲ್ಲ. ಇದ್ದಿದ್ರೆ ಆಗಿದ್ರೆ ಇಷ್ಟೊಂದು ಭಾಷೆ ಅಗತ್ಯ ಇರಲಿಲ್ಲ. ಪ್ರತಿಯೊಂದು ಭಾಷೆಯೂ ಕೂಡ ಈ ಜಗತ್ತನ್ನ ಗ್ರಹಿಸುವ ಮತ್ತು ಕಟ್ಟಿಕೊಳ್ಳುವ ರೀತಿಗಳು ಬೇರೆ ಆಗತ್ತೆ. ಮತ್ತೆ ಭಾಷಾಂತರಕಾರರು ಈ ಬೇರೆ ಬೇರೆಯ ರೀತಿಯಲ್ಲಿ ಜಗತ್ತನ್ನ ಕಟ್ಟಿಕೊಳ್ಳುವ ಕ್ರಮಗಳೇನಿವೆ ಅವನ್ನ ಇನ್ನೊಂದು ಭಾಷೆಗೆ ತರ್ತಾ ಇರ್ತಾರೆ. ತರಬೇಕಾದ್ರೆ ಈ ಭಾಷೆಯಲ್ಲಿ ಆ ಜಗತ್ತನ್ನು ನೋಡುವ ಕ್ರಮ ಇಲ್ಲದೆ ಇರೋದ್ರಿಂದ ಆ ಕ್ರಮವನ್ನು ಹುಟ್ಟು ಹಾಕುವ ಅಗತ್ಯ ಕೂಡ ಭಾಷಾಂತರಕಾರರಿಗೆ ಇರುತ್ತೆ. ಅಂದ್ರೆ ಎಲ್ಲಿ ಈಕ್ವಿವೆಲೆನ್ಸ್ ಇರೋದಿಲ್ಲ ಅಲ್ಲಿ ಈಕ್ವಿವೆಲೆನ್ಸ್ ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಆ ಕ್ರಿಯೇಟ್ ಮಾಡುವಂತಹ ಒಂದು ಕೆಲಸದಲ್ಲಿ ಭಾಷಾಂತರಕಾರರು ತೊಡ್ಕೊಂಡಿರ್ತಾರೆ. ಆ ಕ್ರಿಯೇಟ್ ಮಾಡಬೇಕಾದ್ರೆ ಎದುರಾಗುವಂತಹ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ಆ ಭಾಷಾಂತರಕಾರರು ಫೋಕಸ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇತ್ತೀಚಿನ ದಿವಸಗಳಲ್ಲಿ ಕರ್ನಾಟಕದ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡ ಭಾಷೆಯಲ್ಲಿ
ಸ್ನಾತಕೋತ್ತರ ಕ್ಲಾಸ್ಗಳನ್ನು ಪದವಿಯನ್ನು ಕಲಿಸಲಾಗ್ತದೆ. ಅದೇ ರೀತಿ ಗ್ರಾಜ್ಯುಯೇಟ್ಸ್ ಪದವೀಧರರಿಗೂ ಕನ್ನಡದಲ್ಲಿ ಎಲ್ಲ ವಿಷಯಗಳನ್ನು ಕಲಿಸಲಾಗ್ತದೆ. ಆದರೆ ಈ ಕಲಿಸಲಾಗುವ ಎಲ್ಲ ವಿಷಯಗಳ ಬಗ್ಗೆಯೂ ಯೋಗ್ಯವಾದ ಪರಿಭಾಷೆಗಳಿಲ್ಲ ಎಲ್ಲ ಸಮಾಜ ವಿಜ್ಞಾನದ ವಿಷಯದಲ್ಲಿ. ಈಗ ಹಂಪಿ ಕನ್ನಡ ವಿಶ್ವವಿದ್ಯಾಲಯದವರು ಒಂದು ಶಬ್ದ ಸಾಮಾಜಿಕ ಹ್ಯುಮ್ಯಾನಿಟೀಸ್ ವಿಷಯಗಳ ಬಗ್ಗೆ ಒಂದು ಪದಕೋಶವನ್ನು ಮಾಡಿದ್ದಾರೆ. ಆ ಪದಕೋಶವನ್ನು ಸಾಮಾನ್ಯವಾಗಿ ಅನೇಕ ಯೂನಿವರ್ಸಿಟಿಗಳಲ್ಲಿ ಲೇಖಕರು ಮತ್ತು ಪ್ರವಚನಗಳನ್ನು ಮಾಡೋರು ಅದನ್ನು ಉಪಯೋಗಿಸ್ತಾರೆ. ಅದು ತೀವ್ರವಾದ ಪರೀಕ್ಷೆಗೆ ಒಳಗಾಗಿಲ್ಲ. ಅನೇಕ ಜನ ಅದರಲ್ಲಿ ಇರೋ ಪರಿಭಾಷೆಯನ್ನು ಒಪ್ತಾರೆ, ಇನ್ನು ಕೆಲವು ಜನ ಒಪ್ಪೋದಿಲ್ಲ. ಆದ್ದರಿಂದ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಒಳ್ಳೆಯ ಮಟ್ಟದ್ದಾಗಬೇಕು ಅಂತಂದರೆ ಎಲ್ಲ ವಿಷಯಗಳ ಬಗ್ಗೆಯೂ ಪರಿಭಾಷೆ, ಆ ವಿಷಯವನ್ನು ಕಲಿಸುವ ಪರಿಭಾಷೆ ಯೋಗ್ಯ ರೀತಿಯಲ್ಲಿ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದವಾಗೋದು ಅತ್ಯಂತ ಅವಶ್ಯವಿದೆ. ಈ ರೀತಿಯ ಅವಶ್ಯಕತೆಯನ್ನು ನಾವು ಕಾಣದ ಹೊರತು ನಮ್ಮಲ್ಲಿ ಶಿಕ್ಷಣದ ಕ್ವಾಲಿಟಿ ಸುಧಾರಿಸೋದು ಸಾಧ್ಯವಿಲ್ಲ. ಈಗಾಗಲೇ ನಾನು ಹೇಳಿದಂತೆ ನಮ್ಮ ಪದವೀಧರರಿಗೆ, ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ನಮ್ಮ ಕನ್ನಡದವರೇ ಆದ ಪ್ರೊಫೆಸರ್ಸು ಮತ್ತು ಶಿಕ್ಷಕರು ಬರೆದಿರೋ ಅನೇಕ ಪುಸ್ತಕಗಳು ಲಭ್ಯವಿವೆ. ಆದರೆ ಇಂಗ್ಲಿಷ್ ಭಾಷೆಯ ಮೇರು ಕೃತಿಗಳು, ಸ್ಟ್ಯಾಂಡರ್ಡ್ ವರ್ಕ್ಸು, ರೆಫರೆನ್ಸ್ ವರ್ಕ್ಸು, ಅನೇಕ ಪುಸ್ತಕಗಳು ಅವರಿಗೆ ಲಭ್ಯವಿಲ್ಲ. ಆದ್ದರಿಂದ ಪ್ರತಿ ಯೂನಿವರ್ಸಿಟಿಯವರು ಅಥವಾ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಅಥವಾ ಹಂಪಿ ಕನ್ನಡ ವಿಶ್ವವಿದ್ಯಾಲಯದವರು ಪ್ರತಿ ವಿಷಯದಲ್ಲೂ ಶ್ರೇಷ್ಠವಾದ ಪುಸ್ತಕಗಳು, ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್, ಅವುಗಳನ್ನು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಿ ಅದನ್ನ ವಿದ್ಯಾರ್ಥಿಗಳಿಗೆ ಕೊಡೋ ಕೆಲಸವನ್ನು ಮಾಡಬೇಕು. ವಿದ್ಯಾರ್ಥಿಗಳಿಗೆ ಈ ಅನುವಾದ ಉದ್ದೇಶ ಕೇವಲ ಒಂದು ಭಾಷೆಯ ಕೃತಿಗಳನ್ನು ಇನ್ನೊಂದು ಭಾಷೆಯವರಿಗೆ ಕೊಡೋದಿಷ್ಟೇ ಅಲ್ಲ, ಆ ಮೂಲ ಭಾಷೆಯಲ್ಲಿ ನಾವು ಅದಕ್ಕೆ ಸ್ರೋತ ಭಾಷೆಯಲ್ಲಿರುವ ಭಾವವನ್ನು ಯಾವ ಭಾಷೆಗೆ ನಾವು ಅನುವಾದ ಮಾಡ್ತೀವೋ, ಲಕ್ಷ್ಯ ಭಾಷೆಗೆ ಅದಕ್ಕೆ ತಂದುಕೊಡುವ ಪ್ರಯತ್ನವನ್ನು ಪ್ರತಿಯೊಬ್ಬ ಅನುವಾದಕರು ಅದನ್ನು ಮಾಡಬೇಕು. ಈ ಲಕ್ಷ್ಯ ಭಾಷೆ ಸಾಮಾನ್ಯವಾಗಿ ಆ ಅನುವಾದಕನ ಮಾತೃಭಾಷೆಯಾಗಿದ್ದರೆ ಬಹಳ ಒಳ್ಳೆಯದು. ಅನೇಕ ಸಲ ನಮ್ಮ ಕನ್ನಡದ ಪದ್ಯವನ್ನು, ಕನ್ನಡದ ಪೊಯಿಟ್ರಿಯನ್ನು ಇಂಗ್ಲಿಷ್ಗೆ ಅನುವಾದ ಮಾಡುವಾಗ ನಮಗೆ ಅದರ ಅನೇಕ ಆಭಾಸಗಳು ಕಂಡು ಬರ್ತವೆ. ಅದರಲ್ಲೂ ಲೇಖಕಂದು ಜಾಣತನ, ಲೇಖಕನ ಪ್ರತಿಭೆ ಅನುವಾದದಲ್ಲಿ ಕಂಡುಬರುತ್ತೆ. ಉದಾಹರಣೆಗಾಗಿ ಈಗ ಪದ್ಯದ ಅನುವಾದದಲ್ಲಿ ರಾಮಾನುಜಂ ಅವರ ಪ್ರತಿಭೆ ನಮಗೆ ಎದ್ದು ಕಾಣುತ್ತದೆ. ಅದೇ ರೀತಿ ಆ ಪ್ರತಿಭೆ ಸಾಮಾನ್ಯವಾಗಬೇಕು, ಎಲ್ಲದರಲ್ಲೂ ಬರಬೇಕು, ಎಲ್ಲ ವಿಷಯಗಳಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಬರಬೇಕು ಎಂಬುದೇ ನಮ್ಮ ಗುರಿಯಾಗಿರಬೇಕು. ಅನುವಾದ ಮಾಡುವಾಗ ಬರೀ ಕೇವಲ ಅನುವಾದವಿಷ್ಟೇ ಅಲ್ಲ, ಅನುವಾದದ ಹಿಂದೆ ಒಂದು ಅನುವಾದಕಾರರ ಆಶಯವೂ ಇರುತ್ತದೆ ಮತ್ತು ಅನುವಾದವನ್ನು ಕಮಿಷನ್ ಮಾಡುವ ಆಶಯವೂ ಇರುತ್ತದೆ. ಉದಾಹರಣೆಗಾಗಿ ಇತ್ತೀಚಿನ ದಿವಸಗಳಲ್ಲಿ ಬೈಬಲ್ನ 400ನೇ ಕಿಂಗ್ ಜೇಮ್ಸ್ ಬೈಬಲಿನ 400ನೇ ವರ್ಧಂತಿಯನ್ನು ಆಚರಿಸಿದಾಗ ಬೈಬಲ್ ಅನ್ನು ಅನುವಾದ ಮಾಡಿದರ ಬಗ್ಗೆ ಅನೇಕ ಪುಸ್ತಕಗಳು ಬಂದಿವೆ. ಅದರಲ್ಲಿ ಗಾಡ್ಸ್ ಸೆಕ್ರೆಟರೀಸ್ ಎಂಬ ಪುಸ್ತಕದಲ್ಲಿ ಕಿಂಗ್ ಜೇಮ್ಸ್ ಬೈಬಲ್ ಅನ್ನು ಅನುವಾದ ಮಾಡುವ ಕಾರ್ಯವನ್ನು ಕಮಿಷನ್ ಮಾಡಿದಾಗ ಅವನ ಉದ್ದೇಶ ಏನಿತ್ತು ಅಂತಂದ್ರೆ, ಅವರು ಲೇಖಕರು ಹೇಳ್ತಾರೆ, ಇಟ್ ವಾಸ್ ಟು ಗಿವ್ ಗಾಡ್ಲಿನೆಸ್ ಟು ದ ಕಿಂಗ್ ಅಂಡ್ ಕಿಂಗ್ಲಿನೆಸ್ ಟು ದ ಗಾಡ್ ಅಂತ. ರಾಜನನ್ನ ದೇವರನ್ನಾಗಿ ಮಾಡಬೇಕು ಮತ್ತು ದೇವರಿಗೆ ರಾಜತ್ವವನ್ನು ಕೊಡಬೇಕು. ಈ ಉದ್ದೇಶದಿಂದ ಕಿಂಗ್ ಜೇಮ್ಸ್ ಬೈಬಲಿನ ಅನುವಾದವನ್ನು ಹಮ್ಮಿಕೊಳ್ಳಲಾಯಿತು. ಆ ಉದ್ದೇಶ ಕಿಂಗ್ ಜೇಮ್ಸ್ ಏನು ಆಶಿಸಿದ್ನೋ ಅದು ಅವನು ಕೆಲಸ ಕೊಟ್ಟ ಕಾರ್ಯಕರ್ತರು, ಅನುವಾದಕರು ಅತ್ಯಂತ ಶ್ರೇಷ್ಠ ರೀತಿಯಿಂದ ಮಾಡಿರುವುದರಿಂದಾನೇ ಇಂದು ಕಿಂಗ್ ಜೇಮ್ಸ್ ಬೈಬಲ್ ಅತ್ಯಂತ ಸುಂದರವಾದ ಅನುವಾದಿತ ಕೃತಿಯಾಗಿದೆ ಅಂತ ಆ ಲೇಖಕರು ಹೇಳ್ತಾರೆ. ಆದ್ದರಿಂದ ಕೇವಲ ಕೃತಿಯಷ್ಟೇ ಅಲ್ಲ, ಆ ಕೃತಿಯ ಸೌಂದರ್ಯ, ಅದರ ಭಾವ ಎಲ್ಲವೂ ಅತ್ಯಂತ ಯೋಗ್ಯವಾಗಿ ಹೊರಹೊಮ್ಮಬೇಕು ಮತ್ತು ಅದರ ಮೂಲ ಕೃತಿಯಲ್ಲಿರುವ ಸ್ವಾರಸ್ಯ
ಅನುವಾದವನ್ನು ಓದುವಲ್ಲಿ ಅವನಿಗೆ ಸಿಗಬೇಕು ಎಂಬುದೇ ಭಾಷಾಂತರದ ಆಶಯ. ಉದಾಹರಣೆ ಆದರೆ ಅನೇಕ ಜನ ಈ ಭಾಷಾಂತರದ ಬಗ್ಗೆ ಅಷ್ಟು ಮಹತ್ವವನ್ನು, ಅಷ್ಟು ಪರಿಣಾಮಕಾರಿಯಾದ ಪರಿಣಾಮವನ್ನು ಕೊಡುವುದಿಲ್ಲ. ಕೆಲವರು ಭಾಷಾಂತರಕಾರರು ಕೆಲವರು ಹೇಳ್ತಾರೆ ಅದು ಒಂದು ಕಾರ್ಪೆಟ್ಟಿನ ಹಿಂಭಾಗದಂತೆ ಕಾಣುತ್ತೆ ಭಾಷಾಂತರ. ಮೇಲಿನ ಭಾಗ ಸುಂದರವಾಗಿರ್ಬೋದು, ಆ ಭಾಷಾಂತರ ಹೇಗೆ ಕಾಣುತ್ತೆ ಅಂದರೆ ಆ ಕಾರ್ಪೆಟ್ಟಿನ ಹಿಂಭಾಗದ ತರ ಕಾಣುತ್ತೆ ಅಂತ. ನನಗೆ ಪರಿಸ್ಥಿತಿ ಏನು ಅಷ್ಟು ಕೆಟ್ಟದಾಗಿರುತ್ತೆ ಅಂತ ಅನ್ಸೋದಿಲ್ಲ. ಭಾಷಾಂತರಕಾರರು ಮೂಲ ಕೃತಿಯ ಸೌಂದರ್ಯವನ್ನು, ಅದರಲ್ಲಿರೋ ಭಾವವನ್ನು ಕೊಡುವ ಅನೇಕ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅನೇಕ ಕ್ಷೇತ್ರಗಳಲ್ಲಿ ಅನೇಕ ಜನ ಭಾಷಾಂತರವೇ ಮೂಲ ಕೃತಿಗಿಂತ ಸುಂದರವಾಗಿದೆ ಅಂತ ಹೇಳುವ ಅನೇಕ ನಿದರ್ಶನಗಳು ನಮ್ಮ ಸಾಹಿತ್ಯದಲ್ಲಿವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಬೇರೆ ಭಾಷೆಯಲ್ಲಿರುವ ಶ್ರೇಷ್ಠ ಕೃತಿಯನ್ನ ನಮ್ಮ ಭಾಷೆಯವರಿಗೆ ಒಪ್ಪಿಸಬೇಕು. ಅವರು ಅದಕ್ಕೆ ಅವರ ದೃಷ್ಟಿ ವಿಶಾಲವಾಗಬೇಕು ಮತ್ತು ಅವರಿಗೆ ವಿಶೇಷ ಜ್ಞಾನ ಬರಬೇಕು ಎಂಬುದೇ ನಮ್ಮ ಅನುವಾದದ ಗುರಿ. ಆದ್ದರಿಂದ ನನ್ನ ಒಂದು ವಿಶೇಷ ಅನಿಸಿಕೆ ಅಂದರೆ ಪರಿಭಾಷೆ ಎಲ್ಲ ಹ್ಯುಮ್ಯಾನಿಟೀಸಲ್ಲಿ, ಎಲ್ಲ ಶಾಸ್ತ್ರಗಳಲ್ಲೂ ಪರಿಭಾಷೆಯನ್ನು ಕನ್ನಡಕ್ಕೆ ತರಬೇಕು, ತಂದು ಅನುವಾದ ಮಾಡಿ ಕನ್ನಡದ ವಿದ್ಯಾರ್ಥಿಗಳಿಗೆ ಕೊಡಬೇಕು ಎಂಬುದೇ ಎಲ್ಲದಕ್ಕಿಂತ ಮುಖ್ಯ ಗುರಿಯಾಗಬೇಕು. ಈ ನಿಜಾಮ್, ಹೈದರಾಬಾದಿನ ನಿಜಾಮ್ ಅವರು ಈ ಎಲ್ಲ ವಿಷಯಗಳನ್ನು ಉರ್ದುದಲ್ಲಿ ಕಲಿಸಬೇಕು ಅಂತ ನಿರ್ಣಯ ಮಾಡಿದರು. ಮೆಡಿಸಿನ್ ಅನ್ನು ಉರ್ದುದಲ್ಲಿ ಕಲಿಸಿದ್ರು, ಎಂಜಿನಿಯರಿಂಗ್ ಉರ್ದುದಲ್ಲಿ ಕಲಿಸಿದ್ರು, ಫಾರ್ಮ್ಯಾಕೋಪಿಯಾನ ಉರ್ದುದಲ್ಲಿ ಕಲಿಸಿದ್ರು. ಅದಕ್ಕೆ ಮೊದಲು, ಎಲ್ಲದಕ್ಕಿಂತ ಮೊದಲು ಅವರು ದಾರುಲ್ ತರ್ಜುಮಾ ಹೈದರಾಬಾದ್ನಲ್ಲಿ ಅತ್ಯಂತ ಒಂದು ದೊಡ್ಡ ಸಂಸ್ಥೆಯನ್ನು ಸ್ಥಾಪಿಸಿದರು. ಟ್ರಾನ್ಸ್ಲೇಷನ್ ಬ್ಯೂರೋ ಆಫ್ ನಿಜಾಮ್ ದಾರುಲ್ ತರ್ಜುಮಾ ಸ್ಥಾಪಿಸಿ ಅನೇಕ ಕ್ಲಿಷ್ಟವಾದ ಪದಗಳನ್ನು, ಸಾಧ್ಯವೇ ಇಲ್ಲ ಇಂಥ ಪದಗಳನ್ನು ಇಂಗ್ಲಿಷಿಂದ ಉರ್ದು ಟ್ರಾನ್ಸ್ಲೇಟ್ ಮಾಡೋದು ಅಂತ ಕೆಲವರು ಹೇಳ್ತಿದ್ರು. ಆದರೂ ಅದನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ, ನಮ್ಮ ಸರ್ಕಾರದ ಹಳೆಯ ಟ್ರಾನ್ಸ್ಲೇಟರ್ ಆದ ಕಂಠೀರಾವ್ ಅವರು ಹೇಳ್ತಿದ್ರು, ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್, ಅದನ್ನ ಉರ್ದುಗೆ ಹೇಗೆ ಟ್ರಾನ್ಸ್ಲೇಟ್ ಮಾಡಿದರು ಅಂತ. ಕಾನೂನ್ ಎ ತಖ್ಲೀಲ್ ಎ ಇಫಾದಾ, ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್. ಇದು ಉರ್ದು ಓದೋರಿಗೆ ಅತ್ಯಂತ ಸುಲಭವಾಗಿ ತಿಳಿಯುತ್ತೆ ಮತ್ತು ಮೂಲದಲ್ಲಿ ಭಾಷೆಗಿರೋ ಬಿಗಿ ಈ ಉರ್ದುದಲ್ಲೂ ಬಿಗಿಯಾಗಿ ಕಂಡುಬರುತ್ತದೆ. ಆದ್ದರಿಂದ ಮೂಲ ಭಾಷೆಯಲ್ಲಿರೋ ಬಿಗಿ, ಮೂಲ ಭಾಷೆಯಲ್ಲಿರೋ ಭಾವಾರ್ಥವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅನುವಾದದವರು ತಂದುಕೊಡಬೇಕು ಮತ್ತು ಈ ದಿಕ್ಕಿನಲ್ಲಿ ವಿಶೇಷ ಪ್ರಯತ್ನವಾಗಬೇಕು. ಮೂಲ ಲೇಖಕನಿಗೆ ಎಷ್ಟು ಪ್ರತಿಭೆ ಇರ್ತೋ ಅಷ್ಟೇ ಪ್ರತಿಭೆ ಅನುವಾದ ಮಾಡೋದಕ್ಕೂ ಅವಶ್ಯಕತೆ ಇದೆ. ಅಂತ ಪ್ರತಿಭಾವಂತರು ಅನುವಾದ ಕ್ಷೇತ್ರಕ್ಕೆ ಬರಬೇಕು, ಬಂದು ನಮ್ಮ ಭಾಷೆಯನ್ನು ಸಮೃದ್ಧಿಗೊಳಿಸಬೇಕು. ಕೆಲವು ಬಹಳ ಮಹತ್ವದ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಒಂದು, ಈ ಜ್ಞಾನದ ಭಾಷಾಂತರ ಬಹಳ ಮುಖ್ಯ. ಅದನ್ನ ಇವರು ಪೋಖ್ಲೆಯವರು ಕೂಡ ಕಲಬುರಗಿ ಯಾವ ರೀತಿ ಅವ್ರನ್ನ ಸಾಹಿತ್ಯ ಬಿಟ್ಟು ರಿಸರ್ಚ್ ಟ್ರಾನ್ಸ್ಲೇಷನ್ ಕಡೆ ನೂಕುದ್ರು ಅನ್ನೋದು ಹಿಂದೆ ಹಿಡಿದ್ರು. ಸೊ ಮತ್ತೆ ಆ ಪ್ರಶ್ನೆ ಮುಂದಕ್ಕೆ ಬಂದಿದೆ. ಕನ್ನಡ ಭಾಷೆ ಉಳಿವಿಗೆ ಕನ್ನಡ ಭಾಷೆ ಮಾಧ್ಯಮ ಆಗಬೇಕು ಅನ್ನೋದಾದ್ರೆ ಕನ್ನಡದಲ್ಲಿ ಎಲ್ಲ ಜ್ಞಾನವೂ ಲಭ್ಯ ಆಗಬೇಕು ಅನ್ನೋಂಥದ್ದು. ಅದಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಕಡೆ ಅವರು ನಮ್ಮ ಗಮನ ಸೆಳೆದ್ರು. ಉದಾಹರಣೆಯಾಗಿ ಹೈದರಾಬಾದ್ ನಿಜಾಮರು ಒಸ್ಮಾನಿಯಾ ಯೂನಿವರ್ಸಿಟಿ ಆರಂಭ ಮಾಡಿದ್ಮೇಲೆ ಎಲ್ಲ ಸಬ್ಜೆಕ್ಟ್ ಅನ್ನು ಕೂಡ ಉರ್ದುನಲ್ಲಿ ಕಲಿಸೋದಕ್ಕೆ ಏನು ಪ್ರಯತ್ನಗಳು ಕೈಗೊಂಡ್ರು ಅಂತ. ಮತ್ತೆ ಆಂಧ್ರ ಪ್ರದೇಶ ಏಕೀಕರಣ ಆಗೋವರೆಗೂ ಕೂಡ ಅಲ್ಲಿ ಉರ್ದು ಮಾಧ್ಯಮವೇ ಇತ್ತು. ನಂತರ ಅದು ಬೇರೆ ಆಯ್ತು, ಈಗ ಇಂಗ್ಲಿಷ್ ನಡೀತಾ ಇದೆ ಇಲ್ಲಿ ಅನ್ನೋಂಥದ್ದು. ತೆಲುಗು ಯಾವತ್ತೂ ಅಲ್ಲಿಗೆ ಅದೇ ರೀತಿ ಮಾಧ್ಯಮ ಆಗಲಿಲ್ಲ ಅಂತ. ಅಂದ್ರೆ ಒಂದು ಪ್ರಯತ್ನ ಸಕ್ಸಸ್ಫುಲ್ ಆಗಿ ನಡೆದಾಗ ಇವತ್ತು ನಮ್ಗೆ ಯಾಕೆ ಸಾಧ್ಯ ಆಗ್ತಿಲ್ಲ, ನಮ್ಮ ಸರ್ಕಾರಗಳು ಯಾಕೆ ಸಾಧ್ಯ ಆಗ್ತಿಲ್ಲ ಅಂತ ಒಂದು ಪ್ರಶ್ನೆ. ಎರಡನೇದವರು ಪಾರಿಭಾಷಿಕ ಪದಗಳ ಮಾಡಬೇಕಾಗಿರುವಂತದ್ರ ಬಗ್ಗೆ ಹೇಳಿದ್ರು. ಆ ರೀತಿಯ ಪ್ರಯತ್ನಗಳು ತುಂಬಾ ನಡೆದಿವೆ. 1890ರಿಂದ ಹಿಡಿದು ಬನಾರಸ್ನಲ್ಲಿ ಹಿಂದಿನಲ್ಲಿ ಆ ರೀತಿಯ ಒಂದು ಪಾರಿಭಾಷೆಗಳನ್ನ ಕ್ರಿಯೇಟ್ ಮಾಡುವಂತ ಕೆಲಸ ಆರಂಭ ಆಯಿತು. ಅದೇ ಟೈಮ್ನಲ್ಲಿ ಗುಜರಾತ್ನಲ್ಲೂ ಕೂಡ ಆರಂಭ ಆಯಿತು. ಮತ್ತೆ ಸ್ವಾತಂತ್ರ್ಯೋತ್ತರ ನಂತರ ಗವರ್ಮೆಂಟ್ ಆಫ್ ಇಂಡಿಯಾದವರೇ ಆ ರೀತಿ ಒಂದು ಕಮಿಷನ್ ಮಾಡಿ ಅದನ್ನ ವೆಬ್ ಅಲ್ಲಿ ಇವತ್ತು ಅವೈಲಬಲ್ ಇದೆ, ಇಡೀ ಪಾರಿಭಾಷಾ ಪದಕೋಶ ಸೈನ್ಸ್ ಸಂಬಂಧಪಟ್ಟಿದ್ದೆಲ್ಲ. ಮತ್ತೆ ಮೈಸೂರು ಯೂನಿವರ್ಸಿಟಿಯವರು ಕೂಡ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಕೆಲಸಗಳನ್ನ 70ರ ದಶಕದಲ್ಲಿ ಮಾಡಿದ್ದಾರೆ. ಗುರುದತ್ತರು ಅದರ ಭಾಗ ಆಗಿದ್ರು. ಮತ್ತೀಗ NTM ಅಂತ ನ್ಯಾಷನಲ್ ಟ್ರಾನ್ಸ್ಲೇಷನ್ ಮಿಷನ್ ಅಂತ ಭಾರತ ಸರ್ಕಾರದವರು ಕಳೆದ 5 ಇಯರ್ ಪ್ಲಾನ್ ನಲ್ಲಿ 500 ಕೋಟಿ ರೂಪಾಯಿ ಅದಕ್ಕೆ ಮೀಸಲಿಟ್ಟು ಈ ಕೆಲಸ ಮಾಡೋದಕ್ಕೆ ಅಂತ
ಹಚ್ಕೊಟ್ಟಿದ್ದಾರೆ. ಮತ್ತೆ ಎಲ್ಲಾ ಪಠ್ಯ ಪುಸ್ತಕಗಳನ್ನು ಎಲ್ಲಾ ಸಬ್ಜೆಕ್ಟ್ನಲ್ಲೂ ಕೂಡ ಭಾರತೀಯ ಭಾಷೆಗಳು ತರುವಂತದ್ದು ಈ ನ್ಯಾಷನಲ್ ಟ್ರಾನ್ಸ್ಲೇಷನ್ ಮಿಷನ್ ನ ಉದ್ದೇಶ. ಇವುಗಳ ಬಗ್ಗೆ ಪ್ರಧಾನ ಗುರುದತ್ ಅವರು ಕೂಡ ಮತ್ತಷ್ಟು ಬೆಳಕು ಚೆಲ್ಲಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸ್ನೇಹಿತರೆ, ಇಲ್ಲೊಂದು ಚೀಟಿನೂ ಕೂಡ ಬಂದಿದೆ, ಅನುವಾದದ ಸಮಸ್ಯೆಗಳನ್ನು ಕುರಿತು ಚಿಂತನೆಯನ್ನು ಮಂಡಿಸಲಿ ಅಂತ ಹೇಳಿ ಅಂತ. ನಾನು ಆ ವಿಷಯದ ಬಗ್ಗೆನೇ ವಿಶೇಷವಾಗಿ ಗಮನವನ್ನು ಕೇಂದ್ರೀಕರಿಸುತ್ತೇನೆ. ಇದುವರೆಗೆ ಮಾತನಾಡಿದ ನನ್ನ ಮಿತ್ರರು ತಾವು ಅನುವಾದಕ್ಕೆ ತೊಡಗಿಕೊಳ್ಳೋದಕ್ಕೆ ತೊರೆತಂತಹ ಪ್ರೇರಣೆ ಇತ್ಯಾದಿಯನ್ನು ಕುರಿತು ಮಾತನಾಡಿದ್ದಾರೆ. ಮಹಿಷಿ ಅವರು ಆಗಬೇಕಾಗಿರತಕ್ಕಂಥ ಕೆಲಸದ ಕಡೆಗೆ ನಮ್ಮ ಗಮನವನ್ನು ಸೆಳೆದಿದ್ದಾರೆ. ಈ ಕೆಲಸವನ್ನು ಆಗಿಸಬೇಕಾದ್ರೆ ಇರುವ ಸಮಸ್ಯೆಗಳು ಏನು ಅನ್ನುವುದರ ಕಡೆಗೆ ನಾವು ಗಮನ ಹರಿಸಬೇಕು. ಅನುವಾದ ಈ ಹೊತ್ತು ಎಲ್ಲ ಕ್ಷೇತ್ರಗಳನ್ನು ಕೂಡ ವ್ಯಾಪಿಸಿಕೊಂಡು ಬಿಟ್ಟಿದೆ. ಒಂದೊಂದು ಕ್ಷೇತ್ರ ಸಮಸ್ಯೆ ಒಂದೊಂದು ರೀತಿಯಲ್ಲಿ ಇರತಕ್ಕಂಥದ್ದು. ಕತೆ ಕಾದಂಬರಿಗಳನ್ನ ಅನುವಾದಿಸತಕ್ಕಂಥವರ ಸಮಸ್ಯೆ ಬೇರೆ ಆಗಿರುತ್ತೆ. ವೈಜ್ಞಾನಿಕ ಮತ್ತು ಮಾನವಿಕ ಗ್ರಂಥಗಳನ್ನು ಅನುವಾದಿಸುವುದರ ಸಮಸ್ಯೆ ಬೇರೆ ಆಗಿರುತ್ತೆ. ಇಂಟರ್ಪ್ರಿಟರ್ಸು, ಸೈಮಲ್ಟೇನಿಯಸ್ ಟ್ರಾನ್ಸ್ಲೇಷನ್ಸ್, ಏಕಕಾಲಿಕ ಭಾಷಾಂತರ ಇತ್ಯಾದಿ ಮಾಡ್ತಕ್ಕಂಥವರು, ದುಭಾಷಿಗಳು, ಇವರ ಸಮಸ್ಯೆ ಬೇರೆ ಆಗಿರುತ್ತೆ. ಮೆಷಿನ್ ಟ್ರಾನ್ಸ್ಲೇಷನ್ನಿನ ಸಮಸ್ಯೆ ಬೇರೆ ಆಗಿರುತ್ತೆ. ನಾನು ಇದನ್ನು ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಅನುವಾದ ಇವತ್ತು ಎಷ್ಟು ಕ್ಷೇತ್ರಗಳನ್ನು ಆವರಿಸಿಕೊಂಡು ಬಿಟ್ಟಿದೆ, ಅಲ್ಲಿ ಒಂದೊಂದು ಕಡೆಯೂ ಕೂಡ ಒಂದೊಂದು ರೀತಿಯಲ್ಲಿ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು ಅಂತ. ನಾನು ಕೆಲವು ನಿದರ್ಶನಗಳನ್ನು ತಮ್ಮ ಗಮನಕ್ಕೆ ತರ್ತೇನೆ. ಅದು ತಮಗೆ ಸ್ವಲ್ಪ ಮನರಂಜನೆಯನ್ನು ಒದಗಿಸಬಹುದು. ನಾನು ಯಾರನ್ನೂ ಕೂಡ ದೂಷಿಸೋದಕ್ಕೋಸ್ಕರವಾಗಿ ಇವನ್ನ ಹೇಳ್ತಾ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿ ಹೇಳ್ತೇನೆ. ನಮ್ಮಲ್ಲಿ ಒಬ್ಬರು ಪ್ರಾಧ್ಯಾಪಕರಿದ್ರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ. ಪರೀಕ್ಷೆ ವಿಚಾರದಲ್ಲಿ ಟ್ಯಾಬ್ಯುಲೇಟರ್ಸ್, ಅದನ್ನ ಅಂಕಗಳನ್ನ ಭರ್ತಿ ಮಾಡ್ತಕ್ಕಂಥವ್ರು ಇರ್ತಾರೆ, ಅದನ್ನ ಪರಿಶೀಲಿಸಿ ಮಾಡ್ತಕ್ಕಂಥವ್ರು ಇನ್ನೊಬ್ರು ಇರ್ತಾರೆ ಅಂತ ಹೇಳಿ ಅಂತ. ಒಂದು ವಿಷಯದ್ದು ರಿಸಲ್ಟ್ಸ್ ಅನ್ನೇ ಅನೌನ್ಸ್ ಮಾಡಲಿಲ್ಲ. ಎಲ್ಲರಿಂದಲೂ ಕೂಡ ಅಂಕಪಟ್ಟಿಗಳು ಬಂದಿದ್ರು ಕೂಡ. ನಮ್ಮ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ಸ್ ಅವಾಗ ಇದ್ದದ್ದು, ಈಗ ಅದನ್ನ ಕುಲಸಚಿವರು ಮೌಲ್ಯಮಾಪನ ಅಂತ ಕರೀತಾ ಇದ್ದಾರೆ. ಅವರು ಕರೆಸಿ ಕೇಳಿದಾಗ ಅದು ಯಾವುದೋ ದರಿದ್ರ ಒಂದು ಶಬ್ದದ್ದು ಇದು ಮಾತ್ರ ಬಂದಿಲ್ಲ, ಒಂದು ಸಬ್ಜೆಕ್ಟ್ ಮಾತ್ರ ಬಂದಿಲ್ಲ, ಅಗ್ರಿಗೇಟ್ ಅಂತ ಇದೆಯಲ್ಲ ಸರ್, ದರಿದ್ರ ಅದೊಂದು ಬಂದಿಲ್ಲ, ಅದೊಂದು ಬಂದುಬಿಟ್ರೆ ನಾನು ಎಲ್ಲಾನು ಅನೌನ್ಸ್ ಮಾಡಿಬಿಡ್ತೇನೆ ಅಂತ ಹೇಳ್ಬಿಟ್ಟು ಅಂತ. ಅವತ್ತಿನಿಂದ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅವರಿಗೆ ಅಗ್ರಿಗೇಟ್ ಪ್ರೊಫೆಸರ್ ಅಂತಲೇನೆ ಹೆಸರು ಬಂದುಬಿಡ್ತು. ಇದು ನಾವು ವಿಷಯಗಳನ್ನು ಸರಿಯಾಗಿ ಗ್ರಹಿಸದೇ ಇದ್ರೆ ಏನಾಗುತ್ತೆ ಅನ್ನತಕ್ಕಂಥದ್ದು. ಸಾಮಾನ್ಯ ಭಾಷಾಂತರಕಾರರನ್ನು ಕೂಡ ಎರಡು ಭಾಷೆಯ ಮೇಲೆ ಪ್ರಭುತ್ವ ಇದೆ ಅಂತ ಹೇಳಿಬಿಟ್ಟು ಅಂತಂದ್ರೆ, ಒಂದು ಭಾಷೆಯಲ್ಲಿ ಬಳಕೆಯಾಗಿರತಕ್ಕಂತಹ ಶಬ್ದ ಇನ್ನೊಂದು ಭಾಷೆಯಲ್ಲಿ ಯಾವ ಅರ್ಥದಲ್ಲಿ ಬಳಕೆಯಾಗಿದೆ ಅನ್ನತಕ್ಕಂಥದ್ದನ್ನ ಖಚಿತವಾಗಿ ತಿಳಿದುಕೊಂಡಿರಬೇಕು ಅಂತ ಹೇಳಿಬಿಟ್ಟು ಅಂತ. ಇದು ನಮ್ಮ ಪ್ರೊಫೆಸರ್ ಒಬ್ರು ಮಾಡಿದ್ದಲ್ಲ. ಅಪ್ಪಾದೊರೈ ಅವರ ಸಬ್ಸ್ಟೆನ್ಸ್ ಆಫ್ ಪಾಲಿಟಿಕ್ಸ್ ಅನ್ನತಕ್ಕಂಥ ಗ್ರಂಥವನ್ನ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಪ್ರಕಟಿಸಿದ್ದಾರೆ. ನಮ್ಮ ಕಣ್ಣು ತಪ್ಪಿಸಿಬಿಟ್ಟು ಅದರಲ್ಲಿ ಇದೆ. Aggregation of individuals constitutes a family. Aggregation of families constitutes a community. Aggregation of communities constitutes a state. Aggregation of states constitutes a nation ಅಂತಂತ ಅಲ್ಲಿ ವಾಕ್ಯ ಇದೆ. ಇವರು ಅಗ್ರಿಗೇಟ್ ಅನ್ನೋದನ್ನ ಅಗ್ರೆಷನ್ ಅಂತ ತೆಗೆದುಕೊಂಡು ಬಿಟ್ಟಿದ್ದಾರೆ. ವ್ಯಕ್ತಿಗಳು ದಾಳಿ ಮಾಡಿದರೆ ಕುಟುಂಬಗಳಾಗುತ್ತವೆ, ಕುಟುಂಬಗಳು ದಾಳಿ ಮಾಡಿದರೆ ಮುಂದಕ್ಕೆ ಇದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ನಾನು ಅನೇಕ ನಿದರ್ಶನಗಳನ್ನು ಹೇಳೋದ್ರಿಂದ ಅದನ್ನು ಅಲ್ಲಿಗೆ ನಿಲ್ಲಿಸ್ತೇನೆ. ಅವರು ಯೋಚನೆ ಮಾಡಲಿಲ್ಲ, ವ್ಯಕ್ತಿಗಳು ದಾಳಿ ಮಾಡಿದರೆ ಕುಟುಂಬ ಹೇಗಾಗೋದು ಸಾಧ್ಯ, ಕುಟುಂಬಗಳು ದಾಳಿ ಮಾಡಿದರೆ ಯಾಕೆ ಅಂತ ಮತ್ತೆ ಯೋಚನೆ ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಏನು ಅಂತಂದ್ರೆ, ಪದವಿಟ್ಟೊಳುಪದೊಂದಗ್ಗಳಿಕೆ ಅಂತ ಕುಮಾರವ್ಯಾಸ ಹೇಳಿದಾನಲ್ಲ, ನಮ್ಮ ಅನೇಕ ಭಾಷಾಂತರಕಾರರು ಇದೇ ತತ್ವವನ್ನ ಯಥಾವತ್ತಾಗಿ ಪಾಲಿಸಿರ್ತಕ್ಕಂಥವ್ರು. ಒಂದು ಸಲ ಬರೆದು ಬಿಟ್ಟ ಮೇಲೆ ಮುಗಿದು ಹೋಯಿತು ಅಂತ ಹೇಳಿಬಿಟ್ಟು ಅಂತೇಳಿ. ಬೇರೆ ಬೇರೆ ಕ್ಷೇತ್ರದಲ್ಲಿ ಹೇಗೆ ಬರುತ್ತೆ ಅಂತ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇರ್ತೇನೆ. ಜರ್ನಲಿಸಂ ವಿಚಾರವನ್ನು ತೆಗೆದುಕೊಳ್ಳಿ. ನಮ್ಮ ವಿಶ್ವೇಶ್ವರ ಭಟ್ರು 3 ಪುಸ್ತಕಗಳನ್ನ ಬರೆದಿದ್ದಾರೆ. ಅದರಲ್ಲಿ ಇವುಗಳನ್ನೆಲ್ಲನೂ ಕೂಡ ಕೊಟ್ಟಿದ್ದಾರೆ. ಆಲ್ ದಿ ಸ್ಲೀಪರ್ಸ್ ವರ್ ವಾಶ್ಡ್ ಅವೇ ಅಂತ ಹೇಳಿಬಿಟ್ಟು ಅಂತಂದ್ರೆ, ಮಲಗಿದ್ದವರೆಲ್ಲ ಕೊಚ್ಚಿಕೊಂಡು ಹೊರಟೋದರು ಅಂತ ಹೇಳಿ ಅಂತ ಬರೆದಿದ್ದಾರೆ. ಸ್ಲೀಪರ್ ಅನ್ನತಕ್ಕಂಥದ್ದು ರೈಲ್ವೆ ಹಳಿಗಳನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳೋದಕ್ಕೆ ಹಾಕಿರ್ತಕ್ಕಂಥ ಅಡ್ಡಪಟ್ಟಿಗಳು ಅನ್ನತಕ್ಕಂಥದ್ದು ಇವರಿಗೆ ಗೊತ್ತಿಲ್ಲ. ಇನ್ನೂ ಭಯಂಕರವಾದದ್ದು ಅಂತಂದ್ರೆ, ಲಾಲೂ ಪ್ರಸಾದ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ರು. ಏನು ಅಂತಂದ್ರೆ, ಸ್ಪೆಷಲ್ ಅರೇಂಜ್ಮೆಂಟ್ಸ್ ಮಸ್ಟ್ ಬಿ ಮೇಡ್ ಫಾರ್ ಬರ್ತ್ಸ್ ಫಾರ್ ಲೇಡೀಸ್ ಇನ್ ದಿ ರಿಸರ್ವೇಶನ್ ಕಂಪಾರ್ಟ್ಮೆಂಟ್ಸ್ ಅಂತ ಹೇಳಿ ಅಂತ. ನಿಮ್ಮಲ್ಲಿ ಅನೇಕರು ಊಹಿಸ್ಕೊಂಡು ಬಿಟ್ರಿ ಏನು ಆಗಿರಬಹುದು ಅನಾಹುತ ಅಂತ ಹೇಳಿ ಅಂತ.
ಅಲ್ಲಿ ಮಕ್ಕಳನ್ನ ಹೆರುವುದಕ್ಕೆ ಬೇಕಾದ ವಿಶೇಷ ಸಮಸ್ಯೆ ಇದನ್ನ ಕಲ್ಪಿಸಿರಬೇಕು ಅಂತ ಹೇಳಿಬಿಟ್ಟು ಅಂತ BIRTH ಬರ್ತ್ಗೂ BERTH ಬರ್ತ್ಗೂ ಕೂಡ ಅವರಿಗೆ ವ್ಯತ್ಯಾಸ ಗೊತ್ತಿರಲಿಲ್ಲ. ಇಂಥ ಅನೇಕ ನಿದರ್ಶನಗಳನ್ನು ಅದನ್ನು ಕೊಟ್ಟಿದ್ದಾರೆ. ನೀವು ಕುತೂಹಲಕ್ಕೋಸ್ಕರವಾಗಿ ಅವರನ್ನು ಕೂಡ ಸುದ್ದಿ ಮನೆಯಿಂದ ಅಂತಕ್ಕಂಥ 3 ಸಂಪುಟಗಳನ್ನ ನೋಡಬೇಕು ಅಂತ ಹೇಳಿಬಿಟ್ಟು ಅಂತ ಹೇಳ್ತೇನೆ. ಇಂಟರ್ಪ್ರಿಟೇಷನ್ ನಲ್ಲಿ ಸಮಸ್ಯೆಗಳು ಹೇಗೆ ಬರ್ತವೆ ಅಂತ ಹೇಳಿಬಿಟ್ಟು ಅಂತಂದ್ರೆ ರಷ್ಯಾ ಮತ್ತು ಅಮೆರಿಕ ಬಹಳ ಒಂದನ್ನ ವಿರೋಧಿಸತಕ್ಕಂಥ ಸ್ಥಿತಿಯಲ್ಲಿದ್ದಾಗ ಆ ಎರಡೂ ದೇಶಗಳ ಅಧ್ಯಕ್ಷರ ನಡುವೆ ಮಾತುಕತೆ ನಡೆಯುತ್ತೆ. ಆಗ ಅಮೆರಿಕ ಯಾವ ಕ್ರಮವನ್ನು ತೆಗೆದುಕೊಂಡ್ರೆ ರಷ್ಯಾದ ಪಟ್ಟಣಗಳ ಮೇಲೆ ಬಾಂಬುಗಳನ್ನು ಹಾಕ್ತಾರೆ ಅಂತಕ್ಕಂಥದ್ದು, ರಷ್ಯಾ ಅದಕ್ಕೆ ಪ್ರತಿಕ್ರಿಯೆಯಾಗಿ ಕ್ರಮವನ್ನು ತೆಗೆದುಕೊಂಡ್ರೆ ಅಮೆರಿಕದ ಯಾವುದ್ರ ಮೇಲೆ ಹಾಕ್ತಾರೆ ಅಂತ ಅನ್ನೋದನ್ನು ಕೇಳಿದಾಗ ಆ ಭಾಷಾಂತರಕಾರ ಮೂಕನಾಗಿ ಬಿಟ್ಟು ಹೆದರ್ಕೊಂಡು ಬಿಟ್ಟು ಅವನ ಬಾಯಿಂದ ಮಾತೇ ಹೊರಡಲಿಲ್ವಂತೆ. ಅಲ್ಲಿಗೆ ಭಾಷಾಂತರಕಾರನ ಸಮಸ್ಯೆ ಅಂತಂತಂದ್ರೆ ಆ ಮನಸ್ಥಿತಿಯು ಕೂಡ ಹೇಗೆ ಇರಬೇಕು ಅನ್ನತಕ್ಕಂಥದ್ದು. ಇನ್ನೊಂದು ಸಂದರ್ಭದಲ್ಲಿ ಆ ಪ್ರೊಫೆಷನಲ್ ಇಂಟರ್ಪ್ರಿಟರ್ ಸಿಕ್ಕದೇ ಇದ್ದದ್ರಿಂದ ವಿಶ್ವವಿದ್ಯಾನಿಲಯದ ಒಬ್ಬ ಪ್ರಾಧ್ಯಾಪಕರನ್ನ ಕರೆಸಿಬಿಟ್ಟು ನೀವು ಟ್ರಾನ್ಸ್ಲೇಟ್ ಮಾಡಿ ಅಂತ ಹೇಳಿದ್ರಂತೆ. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಅವರು ಶೇಕ್ಸ್ಪಿಯರಿಯನ್ ಪ್ರೊಫೆಸರ್. ಅವರು ಏನು ಮಾತು ಹೇಳಿದ್ರು ಕೂಡ ಅದನ್ನ ಶೇಕ್ಸ್ಪಿಯರನ್ನ ನಾಟಕದ ಮಾತಿನಲ್ಲಿ ಉದ್ಧರಿಸೋದು ಅವರ ಅಭ್ಯಾಸ ಆಗಿದ್ದಿದ್ದು. ಅದರಿಂದ ಇಲ್ಲಿ ಸ್ವೀಡನ್ನಿನ ರಾಯಭಾರಿ ಅವರ ಮಧ್ಯೆ ಮಾತುಕತೆ ನಡೀತಾ ಇದ್ದಾಗ ಅಲ್ಲಿ ಏನೋ ಕೆಟ್ಟಿದೆ ಅಂತ ಹೇಳ್ಬಿಟ್ಟು ಅಂತಂದ್ರೆ ಸಮಥಿಂಗ್ ಈಸ್ ರಾಟನ್ ಇನ್ ದಿ ಸ್ಟೇಟ್ ಆಫ್ ಡೆನ್ಮಾರ್ಕ್ ಅಂತ ಹೇಳ್ಬಿಟ್ಟು ಅಂತ ಟ್ರಾನ್ಸ್ಲೇಟ್ ಮಾಡಿದ್ರಂತೆ ಅವರು. ಆಗ ಆತನಿಗೆ ಇಂಗ್ಲಿಷ್ ಬರ್ತಿದ್ರಿಂದ ನಥಿಂಗ್ ಈಸ್ ರಾಟನ್ ಇನ್ ಡೆನ್ಮಾರ್ಕ್ ಅಂತ ಹೇಳ್ಬಿಟ್ಟು ಅಂತ ಆತ ಪ್ರತಿಕ್ರಿಯಿಸ್ದ ಅಂತ ಹೇಳಿಬಿಟ್ಟು ಅಂತ ಹೇಳಿ ಅಂತ. ಆದ್ರಿಂದ ಬರೀ ವಿದ್ವತ್ತಿದ್ರೆ ಸಾಲೋದಿಲ್ಲ, ಯಾವ ಸಂದರ್ಭ ಅನ್ನತಕ್ಕಂಥದ್ದು ತಿಳ್ಕೊಂಡಿರ್ಬೇಕು. ಅದರಲ್ಲೂ ಕೂಡ ಇಂಟರ್ಪ್ರಿಟರ್ಸ್ ಆಗಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು ಆ ದೇಶದ ಇತಿಹಾಸವನ್ನ ಅರಿತಿರಬೇಕು, ಸಂಸ್ಕೃತಿಯನ್ನ ಅರಿತಿರಬೇಕು, ಎರಡು ಭಾಷೆಗಳಲ್ಲಿ ಯಾವ ಶಬ್ದವನ್ನ ಯಾವ ಅರ್ಥದಲ್ಲಿ ಬಳಸ್ತಾರೆ ಅನ್ನತಕ್ಕಂಥದ್ದನ್ನ ನಾವು ಗಮನಿಸಬೇಕು ಅಂತಕ್ಕಂಥದ್ದು. ಅದನ್ನೆಲ್ಲ ವಿಸ್ತರಿಸೋದಕ್ಕೆ ನಾನು ಹೋಗೋದಿಲ್ಲ. ನಾನು ಹೇಳಿದಾಗೆ ಒಂದೊಂದೇ ಉದಾಹರಣೆಯನ್ನ ಕೊಟ್ಟುಕೊಂಡು ಹೋಗ್ತೇನೆ. ಟ್ರಾನ್ಸ್ಲೇಷನ್ ಅಂತ ಹೇಳಿಬಿಟ್ಟು ಅಂತ ಮೆಷಿನ್ ಟ್ರಾನ್ಸ್ಲೇಷನ್ ಅಂತ ಹೇಳಿದಾಗ ಅದರ ಸಮಸ್ಯೆಗಳೇ ಬೇರೆಯಾಗಿರ್ತಕ್ಕಂಥದ್ದು. ನಮ್ಮ ಸಾಮಾನ್ಯವಾಗಿರ್ತಕ್ಕಂಥ ಕೋಶಗಳನ್ನು ಬಳಸಿಕೊಂಡು ನಾವು ಅದನ್ನು ನಿರ್ವಹಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದಕ್ಕೆ ಮೈಕ್ರೋ ಗ್ಲಾಸರೀಸ್ ಅಂತ ಹೇಳಿಬಿಟ್ಟು ಅಂತ ಹೇಳಿ ಅಂತ ಕರೀತಕ್ಕಂಥ ಒಂದೊಂದು ವಿಶಿಷ್ಟ ಕ್ಷೇತ್ರದಲ್ಲಿಯೂ ಕೂಡ ಏನು ಶಬ್ದಗಳನ್ನು ಯಾವ ಅರ್ಥದಲ್ಲಿ ಬಳಸ್ತಾರೆ ಅನ್ನತಕ್ಕಂಥದ್ದನ್ನು ಒಳಗೊಂಡಿರ್ತಕ್ಕಂಥದ್ದನ್ನ ಇದಾಗಬೇಕು. ಆಮೇಲೆ ಮಾನವ ಭಾಷಾಂತರಕಾರನಿಗೆ ಹ್ಯೂಮನ್ ಟ್ರಾನ್ಸ್ಲೇಟರ್ಗೆ ಕೊಡ್ತಕ್ಕಂಥ ರೀತಿಯಲ್ಲಿ ತರಬೇತಿಯನ್ನು ಕೊಟ್ಟರೆ ಆಗೋದಿಲ್ಲ. ಅದಕ್ಕೆ ಬೇರೆ ರೀತಿಯಲ್ಲಿ ಏನೇನೆ ತರಬೇತಿಯನ್ನು ಕೊಡಬೇಕಾಗ್ತದೆ. ಇಲ್ಲದೆ ಹೋದರೆ ಏನೇನೋ ಅನಾಹುತಗಳು ಆಗ್ತದೆ ಅಂತನ್ನೋದಕ್ಕೆ ನೋಡಿ, ನಿಮಗೆಲ್ಲ ಗೊತ್ತಿರತಕ್ಕಂಥ ಒಂದು ವಾಕ್ಯ ಇದೆ, ದಿ ಸ್ಪಿರಿಟ್ ಈಸ್ ವಿಲ್ಲಿಂಗ್ ಬಟ್ ದಿ ಫ್ಲೆಶ್ ಈಸ್ ವೀಕ್ ಅಂತಕ್ಕಂಥ ಮಾತು. ಇದು ಏನು ಅಂತಂದ್ರೆ ಮನಸ್ಸಿಗೆ ಇಚ್ಛೆ ಇದ್ರೂ ಕೂಡ ಮೈಗೆ ಆಗ್ತಾ ಇಲ್ಲ, ಶರೀರಕ್ಕೆ ಶಕ್ತಿ ಇಲ್ಲ ಅದನ್ನು ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಅಂತ ಹೇಳಿ ಅಂತ. ಅದನ್ನ ಯಂತ್ರ ಭಾಷಾಂತರ ಮಾಡಿದಂತೆ ದಿ ವಿಸ್ಕಿ ಈಸ್ ಅಗ್ರಿಯಬಲ್ ಬಟ್ ದಿ ಮೀಟ್ ಹ್ಯಾಸ್ ಗಾನ್ ಬ್ಯಾಡ್ ಅಂತ ಹೇಳಿಬಿಟ್ಟು ಅಂತ ಅಗ್ರಿ. ಅದರಿಂದ ಅದರ ಸಮಸ್ಯೆಗಳೇ ಬೇರೆ ಅಂತಕ್ಕಂಥದ್ದು. ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅಂತಕ್ಕಂಥ ಮಾತನ್ನ ಕೇಳಿದ್ದೀರಿ, ಮರ್ತು ಬಿಡ್ತೀವಿ ಜನ, ನಮ್ಮ ಎದುರಿಗೆ ಇಲ್ಲದೆ ಹೋಯ್ತು ಅಂತ ಹೇಳ್ಬಿಟ್ಟು ಅಂತಂದ್ರೆ ಅದನ್ನ ಇನ್ವಿಸಿಬಲ್ ಇಂಬೆಸೈಲ್ ಅಂತ ಹೇಳಿ ಅಂತ. ಔಟ್ ಆಫ್ ಸೈಟ್ ಅಂದ್ರೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ, ಇಂಬೆಸೈಲ್ ಅಂದ್ರೆ ತಲೆ ನಟ್ಟಿಗಿಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಅಂತ ಈ ತರ ಮಾಡ್ತಂತೆ. ಆದ್ರಿಂದ ಅದಕ್ಕೆ ಕೊಡ್ತಕ್ಕಂಥದ್ದು ಒಂದೇ ಶಬ್ದ ಬಂತು ಅಂತಂದ್ರೆ ಈ ಕ್ಷೇತ್ರದಲ್ಲಿ ಇದನ್ನ ಬಳಸಿದ್ರೆ ಈ ಅರ್ಥದಲ್ಲಿ ಬಳಸಬೇಕು, ಈ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಈ ಜ್ಞಾನ ಶಾಖೆಗೆ ಸಂಬಂಧಪಟ್ಟ ಹಾಗೆ ಅಂತ ವಿವರಗಳನ್ನೆಲ್ಲ ಕೊಡಬೇಕಾಗುತ್ತೆ. ಅದನ್ನೇ ತಾರಕೇಶ್ವರ್ ಅವರು ತಮ್ಮ ಇದರಲ್ಲಿ ಸೂಚಿಸಿದ್ರು. ಮೊದಲು ಪ್ರೊಡಕ್ಷನ್ ಆಫ್ ಟೆಕ್ಸ್ಟ್ ಬುಕ್ಸ್ ಅಂತ ಹೇಳಿಬಿಟ್ಟು ಅಂತ 1970ನೇ ಇಸ್ವಿಯಿಂದ 10 ವರ್ಷಗಳ ಕಾಲ ಆ ಯೋಜನೆ ಮುಂದುವರಿಯಿತು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ವೃಷಭೇಂದ್ರ ಸ್ವಾಮಿಗಳು, ಅನಂತರದಲ್ಲಿ ಚನ್ವೀರ್ ಕಣವಿ ಅವರದ್ರ ನೇತೃತ್ವವನ್ನು ವಹಿಸಿದ್ರು. 125ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರು ತಂದ್ರು. ಮೈಸೂರು ವಿಶ್ವವಿದ್ಯಾನಿಲಯ 250ಕ್ಕೂ ಹೆಚ್ಚು ಪುಸ್ತಕಗಳನ್ನು ತಂತು. ಅನಂತರದಲ್ಲಿ ಆ ಯೋಜನೆ ನಿಂತು ಹೋಯಿತು. ಇತ್ತೀಚೆಗೆ ನಾಲೆಡ್ಜ್ ಕಮಿಷನ್ ಅವರು ಶಿಫಾರಸು ಮಾಡಿದ ರೀತಿಯಲ್ಲಿ ನ್ಯಾಷನಲ್ ಟ್ರಾನ್ಸ್ಲೇಷನ್ ಮಿಷನ್ ಅನ್ನತಕ್ಕಂತಹ ಒಂದು ಯೋಜನೆ ಕಳೆದ 7-8 ವರ್ಷಗಳಿಂದ ಅಸ್ತಿತ್ವದಲ್ಲಿದೆ. ಅದರ ಅಡ್ವೈಸರಿ ಕಮಿಟಿಯಲ್ಲೂ ಕೂಡ ನಾನು ಇದ್ದೆ. ಅದು ಎಲ್ಲ ಭಾಷೆಗಳಲ್ಲಿ 22 ಭಾಷೆಗಳಲ್ಲಿ ಈ ಜ್ಞಾನದ ಪಠ್ಯಪುಸ್ತಕಗಳನ್ನ ನಾಲೆಡ್ಜ್ ಟೆಕ್ಸ್ಟ್ ಬುಕ್ಸ್ ಅಂತ ಹೇಳಿ ಅಂತ ಕರೀತಾರೆ, ಅವುಗಳನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಅಂತ. ಇದಕ್ಕೆ ಮೂಲಭೂತವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಈ ಜ್ಞಾನ ವಿಜ್ಞಾನದ ಕ್ಷೇತ್ರಗಳಲ್ಲಿ ಭಾಷೆಯನ್ನು ಬಳಸ್ತಕ್ಕಂಥ ರೀತಿ ಒಂದಿದೆ. ತರ್ಕೇಶ್ವರ್ ಒಂದು 10 ನಿಮಿಷ ಜಾಸ್ತಿ ತೆಗೆದುಕೊಳ್ತೇನೆ ನಾನು.
ಅದನ್ನ ಜಾರ್ಗನ್ ಅಂತ ಹೇಳಿಬಿಟ್ಟು ಅಂತ ಒಂದು ಕರಿತೇವೆ. ಇನ್ನೊಂದು ಟೆಕ್ನಿಕಲ್ ಟರ್ಮಿನಾಲಜಿ ಅಂತ. ಟೆಕ್ನಿಕಲ್ ಟರ್ಮಿನಾಲಜಿಗೆ ಸಂಬಂಧಪಟ್ಟ ಹಾಗೆ ಕಮಿಷನ್ ಫಾರ್ ಸೈಂಟಿಫಿಕ್ ಅಂಡ್ ಟೆಕ್ನಿಕಲ್ ಟರ್ಮಿನಾಲಜಿ ಅನ್ನತಕ್ಕಂತಹ ಸಂಸ್ಥೆ ಎಲ್ಲ A to Z ಆಲ್ಜಿಬ್ರಾದಿಂದ ಹಿಡಿದು ಝೂಯಾಲಜಿ ಅವರೆಗೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಪಾರಿಭಾಷಿಕ ಶಬ್ದಕೋಶಗಳನ್ನು ನಿರ್ಮಿಸಿಕೊಟ್ಟಿದೆ. ಅದನ್ನ ಪ್ರಾಂತೀಯ ಭಾಷೆಗಳಿಗೂ ಕೂಡ ಅಳವಡಿಸಿಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅಂತ ಆ ಕೆಲಸವೂ ಕೂಡ ಮುಂದುವರಿದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಮೈಸೂರು ವಿಶ್ವವಿದ್ಯಾನಿಲಯ, ಕರ್ನಾಟಕ ವಿಶ್ವವಿದ್ಯಾನಿಲಯ, ಇತ್ತೀಚೆಗೆ ಕನ್ನಡ ವಿಶ್ವವಿದ್ಯಾನಿಲಯ ಅನೇಕ ಪಾರಿಭಾಷಿಕ ಪದಕೋಶಗಳನ್ನು ತಂದಿದೆ ಅನ್ನತಕ್ಕಂಥದ್ದು. ಆಮೇಲೆ ಬಹಳ ಮಹತ್ವದ ಗ್ರಂಥಗಳನ್ನ ತರತಕ್ಕಂಥ ಕೆಲಸವನ್ನ ಕುವೆಂಪು ಭಾಷಾ ಭಾರತಿ ಅಧ್ಯಕ್ಷನಾಗಿದ್ದಂತಹ ಸಂದರ್ಭದಲ್ಲಿ ವಿಲ್ಡ್ಯೂರಾಂಟ್ನ ಸ್ಟೋರಿ ಆಫ್ ಸಿವಿಲೈಸೇಷನ್ ಅನ್ನತಕ್ಕಂಥದ್ದು ಒಂದೊಂದು ಸಂಪುಟವೂ ಕೂಡ ಅದು 1000 ಪುಟಗಳಿಗೆ ಕಡಿಮೆ ಇಲ್ಲದೆ ಇರತಕ್ಕಂತಹ ಸಂಪುಟ. ಜಾಗತಿಕ ಇತಿಹಾಸವನ್ನ, ಸಂಸ್ಕೃತಿಯ ಇತಿಹಾಸವನ್ನ ನಮ್ಮ ಮುಂದೆ ತೆರೆದಿಡ್ತಕ್ಕಂಥ ಅಂತ ಇನ್ನೊಂದು ಗ್ರಂಥ ಇಲ್ಲ ಅಂತ ಹೇಳಿಬಿಟ್ಟು ಅದು ಇಂಗ್ಲಿಷ್ ಮತ್ತು ಸ್ಪ್ಯಾನಿಷ್ ಭಾಷೆಯಲ್ಲಿ ಬಿಟ್ಟರೆ ಇನ್ಯಾವ ಭಾಷೆಯಲ್ಲೂ ಲಭ್ಯವಿಲ್ಲ. ಅದನ್ನ ನಾವು ಕನ್ನಡದಲ್ಲಿ ತರತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಈಗಾಗಲೇ 6 ಸಂಪುಟಗಳು ಬಂದಿವೆ. ಇನ್ನು ಉಳಿದ ಸಂಪುಟಗಳು ಅಚ್ಚಿನ ಸಿದ್ಧತೆಯಲ್ಲಿ ಇದೆ ಅಂತ ಹೇಳಿಬಿಟ್ಟು ಅಂತ. ಇನ್ನೊಂದು JD ಬರ್ನಾಲ್ ಅನ್ನತಕ್ಕಂಥವನು ದಿ ಸೈನ್ಸ್ ಇನ್ ಹಿಸ್ಟರಿ ಅಂತ ಹೇಳಿಬಿಟ್ಟು ಅಂತ. ಆ 4 ಸಂಪುಟಗಳಲ್ಲಿ ಇತಿಹಾಸದಲ್ಲಿ ಏನೇ ಬೆಳವಣಿಗೆಗಳಾದರೂ ಕೂಡ, ವೈಜ್ಞಾನಿಕ ಬೆಳವಣಿಗೆಗಳಾದರೂ ಕೂಡ ಯಾವ ವಿಜ್ಞಾನದ ತತ್ವಗಳು ಬದಲಾವಣೆ ಆಗೋದಿಲ್ಲವೋ ಅವುಗಳನ್ನೆಲ್ಲ ಶೇಖರಿಸಿ ಕೊಟ್ಟಿದ್ದಾನೆ ಬರ್ನಾಲ್ ಅಂತ ಹೇಳಿ ಅಂತ. ಅದರದ್ದೂ ಕೂಡ 4 ಸಂಪುಟಗಳನ್ನು ನಾವು ತಂದಿದ್ದೇವೆ. ಕನ್ನಡ ಭಾಷೆ ಅತ್ಯಂತ ಸಮೃದ್ಧವಾಗಿರ್ತಕ್ಕಂತಹ ಭಾಷೆ. ಅದರಲ್ಲಿ ಯಾವುದನ್ನೂ ಕೂಡ ತರುವುದು ಅಸಾಧ್ಯವಲ್ಲ ಅನ್ನತಕ್ಕಂಥದ್ದಕ್ಕೆ ನಿದರ್ಶನವಾಗಿ ಈ ಸಂಪುಟಗಳನ್ನು ನಾವು ತೋರಿಸಿಕೊಟ್ಟಿದ್ದೇವೆ. ಆದ್ರಿಂದ ನಮ್ಮಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದೇನು ಅಂತಂತಂದ್ರೆ, ನಮ್ಮ ವಿಜ್ಞಾನ ಅಧ್ಯಾಪಕರಿಗೆ ಅನೇಕರಿಗೆ ನಾನು ನಿದರ್ಶನಗಳನ್ನು ಕೂಡ ಹೇಳಬಹುದು. ಏನ್ಷಿಯಂಟ್ ಈಜಿಪ್ಷಿಯನ್ಸ್ ಯೂಸ್ ಟು ಪ್ರಿಪೇರ್ ಮ್ಯಾಪ್ಸ್ ಅಂಡ್ ಟ್ಯಾಬ್ಲೆಟ್ಸ್ ಪ್ರಿಪೇರ್ಡ್ ಔಟ್ ಆಫ್ ಕ್ಲೇ ಅಂತಕ್ಕಂಥದ್ದು ನಕ್ಷಾಶಾಸ್ತ್ರವನ್ನ ಕುರಿತ ಒಂದು ಗ್ರಂಥ. ಅದರ ಮೊದಲ ವಾಕ್ಯ ಅದರಲ್ಲಿ ಟ್ಯಾಬ್ಲೆಟ್ ಅಂತ ಬಂದಿದೆ ಅಂತಂತಂದ್ರೆ 20 ವರ್ಷಗಳ ಕಾಲ ಭೂಗೋಳ ಶಾಸ್ತ್ರವನ್ನ ಬೋಧಿಸಿದ್ದಂತಹ ಪ್ರಾಧ್ಯಾಪಕರಿಗೆ ಟ್ಯಾಬ್ಲೆಟ್ ಅಂದ್ರೆ ಏನು ಅಂತ ಅರ್ಥ ಗೊತ್ತಿಲ್ಲ. ಜೇಡಿ ಮಣ್ಣಿನ ಮಾತ್ರೆಗಳ ಮೇಲೆ ಭೂಪಟಗಳನ್ನು ರಚಿಸುತ್ತಿದ್ದರು ಅಂತ ಹೇಳಿ ಅಂತ ಬರೆದಿದ್ದಾರೆ. ಟೇಬಲ್ ಅನ್ನೋದು ದೊಡ್ಡದು, ಟ್ಯಾಬ್ಲೆಟ್ ಅಂದ್ರೆ ಚಿಕ್ಕದು, ಅದಕ್ಕಿಂತಲೂ ಕೂಡ ನಾವೆಲ್ಲ ಈ ರೀತಿ ಇರತಕ್ಕಂಥದ್ದು. ಆದ್ರಿಂದ ನಮ್ಮ ಪ್ರಾಧ್ಯಾಪಕರುಗಳಿಗೆ ಅವರ ವಿಜ್ಞಾನದ ವಿಷಯಗಳನ್ನ ಹೇಳಿ ಹೇಳಿ ಅದು ಒಂದು ರೀತಿ ಗಿಣಿಪಾಠ ಆಗಿಬಿಟ್ಟಿರುತ್ತದೆ. ಅದನ್ನೇ ಒಪ್ಪಿಸ್ತಾ ಇರ್ತಾರೆ. ಅನೇಕ ವೇಳೆ ಅವರಿಗೆ ವಿಷಯಗಳೇ ಗೊತ್ತಿರುವುದಿಲ್ಲ. ನಾನು ಇದನ್ನ ಅಗೌರವದಿಂದ ನಾನು ಹೇಳ್ತಾ ಇಲ್ಲ, ಆದರೆ ಇದು ನಮ್ಮ ಗಮನಕ್ಕೆ ಬಂದಿರತಕ್ಕಂತಹ, ನಾವು ಅನುಭವಿಸಿರ್ತಕ್ಕಂಥ ವೇದನೆಯಿಂದ ಹೇಳ್ತಾ ಇರತಕ್ಕಂತಹ ಮಾತು ಇದು. ಇಂಥದ್ದು ಅನೇಕವಾಗಿದೆ. ಬ್ರಿಟಿಷರ್ಸ್ ಹ್ಯಾಡ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟರೀಸ್ ಅಂತ ಹೇಳಿಬಿಟ್ಟು ಅಂತ ಹೇಳಿ ಅಂತ ಒಂದು ಬಂತು ಅಂತಂದ್ರೆ ಕಾರ್ಖಾನೆಗಳನ್ನು ಸ್ಥಾಪಿಸಿದ್ರು ಅಂತ. ಮೈಸೂರು ಕೂಡ ಅದರಲ್ಲಿ ಒಂದು. ಮೈಸೂರಿನಲ್ಲಿ ಬ್ರಿಟಿಷರು ಸ್ಥಾಪಿಸಿದಂತ ಕಾರ್ಖಾನೆ ಎಲ್ಲಿದೆ ಅಂತ ಕೇಳಿದೆ ನಾನು ಪ್ರಾಧ್ಯಾಪಕರನ್ನ. ನನಗೇನು ಗೊತ್ತಾ ಪುಸ್ತಕದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅಂತಂದ್ರು. ಆಮೇಲೆ ನೋಡಿ, ಫ್ಯಾಕ್ಟರಿ ಅನ್ನೋದಕ್ಕೆ ಏನಂತ ಅರ್ಥ ಇದೆ ಅಂತ. ಫ್ಯಾಕ್ಟರಿ ಅನ್ನೋದಕ್ಕೆ ಇನ್ನೊಂದು ಅರ್ಥ ಮಳಿಗೆ, ಕೋಠಿ ಅಂತಲೂ ಕೂಡ ಅರ್ಥ ಇದೆ. ಲ್ಯಾನ್ಸ್ಡೌನ್ಸ್ ಬಿಲ್ಡಿಂಗ್ ಅಲ್ಲಿ ಆ ಕೋಠಿಯನ್ನು ತೆರೆದಿದ್ರು ಅಂತ ಹೇಳಿ ಅಂತ. ಹೀಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು. ಇನ್ನೊಂದು ಲೈಟ್ ಮೈಕ್ರೋಸ್ಕೋಪ್ ಅಂತ ಕೇಳಿದ್ದೀರಿ. 2 ಮೈಕ್ರೋಸ್ಕೋಪ್ ಇರೋದು, ಲೈಟ್ ಮೈಕ್ರೋಸ್ಕೋಪ್, ಇನ್ನೊಂದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತ ಹೇಳಿಬಿಟ್ಟು ಅಂತ. ಲೈಟ್ ಮೈಕ್ರೋಸ್ಕೋಪ್ ಅಂತಂದ್ರೆ ಲಘು ಸೂಕ್ಷ್ಮ ದರ್ಶಕ ಅಂತ ಹೇಳಿ ಅಂತ ಬರೆದಿದ್ದಾರೆ ನಮ್ಮ ಪ್ರಾಧ್ಯಾಪಕರು. ನಾನು ಲಕ್ಷ್ಮಣ ರಾಯರನ್ನು ಕೇಳಿದೆ ಯಾಕೆ ಹೀಗೆ ಬರೆದಿದ್ದಾನೆ ಅಂತ. ಲ್ಯಾಬೊರೇಟರಿಲಿ ಎಲ್ಲಿ ಬೇಕೋ ಎಡಗೈಲಿ ಎತ್ಕೊಂಡೋಗಿ ಇಟ್ಕೊಂಡ್ಬಿಡ್ತಾನಲ್ಲ, ಅದಕ್ಕೋಸ್ಕರ ಲಘು ಸೂಕ್ಷ್ಮ ದರ್ಶಕ ಅಂತ ಬರೆದಿದ್ದಾನೆ. ಬೆಳಕಿನಲ್ಲಿ ನಾವು ನೋಡಿ ಅದನ್ನ ಇದು ಮಾಡ್ತೇವೆ ಅಂತ ಅನ್ನೋದಕ್ಕೋಸ್ಕರವಾಗಿ ಅದು ಇರ್ತಕ್ಕಂಥದ್ದು ಲೈಟ್ ಮೈಕ್ರೋಸ್ಕೋಪ್ ಅಂತ ಹೇಳಿ ಅಂತ. ಹೀಗೆ ಮೂಲಭೂತ ವಿಷಯಗಳನ್ನೇ ಗೊತ್ತಿಲ್ದಿರ ನಾವು ಅನೇಕ ತಪ್ಪುಗಳನ್ನ ಮಾಡ್ತಾ ಇರ್ತೇವೆ ಅಂತ ಹೇಳಿಬಿಟ್ಟು ಅಂತ. ಅಂದ್ರೆ ಭಾಷೆಯ ಮೇಲಿನ ಪ್ರಭುತ್ವ, ವಿಷಯ ಮೇಲಿನ ಪ್ರಭುತ್ವ ಇವೆರಡೂ ಕೂಡ ಬೇಕು. ನಮ್ಮ ಭರ್ತೃಹರಿಯ ಒಂದು ಶ್ಲೋಕವನ್ನು ಬಳಸಿಕೊಂಡು ಹೇಳುವುದು ಅಂತ ಹೇಳಿದ್ರೆ, ಆ ಸ್ವಾತಿಯ ಹನಿ ಬಿತ್ತು ಅಂತ ಹೇಳಿಬಿಟ್ಟು ಅಂತಂದ್ರೆ ಕಪ್ಪೆ ಚಿಪ್ಪಿನೊಳಗೆ ಅದು ಮುತ್ತಾಗುತ್ತಂತೆ. ಹಾಗೆ ಭಾಷೆ ಮತ್ತು ವಿಷಯದ ಮೇಲೆ ಎರಡರ ಮೇಲೂ ಕೂಡ ಪ್ರಭುತ್ವವನ್ನ ಇವರು ಪಡೆದುಕೊಂಡಿದ್ರು ಅಂತ ಹೇಳಿದ್ರೆ ಮುತ್ತಿನಂತಹ ಭಾಷಾಂತರವನ್ನ ಕೊಡ್ತಾರೆ. ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ತಾವರೆಯ ಎಲೆಯ ಮೇಲೆ ಬಿದ್ದ ನೀರಿನ ಬಿಂದುಗಳ ಹಾಗೆ ಅಂತ ಹೇಳಿ ಅಂತ. ಅದು ಈ ಕಡೆ ಆ ಕಡೆ ಅಲ್ಲಾಡ್ತಾ ಇರ್ತದೆ. ಮುತ್ತಿನ ಹಾಗೆ ಕಾಣುತ್ತೆ ಅಷ್ಟೇ ನೇನೇನೆ, ಆದ್ರೆ ಅದು ಮುತ್ತ ಅಲ್ಲ. ಹಾಗೆ ಈ ಭಾಷೆ ಮೇಲೆ ಪ್ರಭುತ್ವ ಇದ್ದು ವಿಷಯದ ಮೇಲೆ ಗೊತ್ತಿಲ್ಲದೆ ಇದ್ರೆ ಅದು ಈ ತರ ಆಗಿಬಿಡುತ್ತೆ ಅಂತ. ಅಥವಾ ವಿಷಯದ ಮೇಲೆ ಪ್ರಭುತ್ವ ಇದ್ದು ಭಾಷೆ ಮೇಲೆ ಪ್ರಭುತ್ವ ಇಲ್ಲದೆ ಇದ್ರೂ ಕೂಡ ಅದು ಈ ತರದ ಸಮಸ್ಯೆಗಳನ್ನು ಸೃಷ್ಟಿಸುತ್ತೆ ಅನ್ನತಕ್ಕಂಥದ್ದು.
ಮೂರನೇದೇನು ಅಂತಂತಂದ್ರೆ ಅಧಮ ಭಾಷಾಂತರಕಾರರು ಹೇಗೆ ಅಂತಂದ್ರೆ ನೀರು ಕಾದ ಕಬ್ಬಿಣದ ಮೇಲೆ ಬಿದ್ದರೆ ಆ ನೀರನ್ನು ಹೆಸರು ಕೂಡ ಹೊರಟೋಗ್ಬಿಡ್ತದೆ. ಹಾಗೆ ಪೆಸರುಂ ಮಸುಳ್ಗುಂ ಅಂತ ಹೇಳಿ ಅಂತ ಬಹಳ ಸುಂದರವಾಗಿ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ ಅದನ್ನ. ಹಾಗೆ ವಿಷಯವೂ ಗೊತ್ತಿಲ್ಲ, ಭಾಷೆ ಮೇಲೂ ಪ್ರಭುತ್ವ ಇಲ್ಲ, ಅಂಥವ್ರ ಕೈಗೆ ಸಿಕ್ಕಿಬಿಟ್ರೆ ಅದು ಆ ಲೇಖಕನ ಸಮಾಧಿ ಅಲ್ಲಿಗೆ ಸಂಪೂರ್ಣ ಆಯಿತು ಅಂತ ಹೇಳಿಬಿಟ್ಟು ಅಂತ ನಾವು ಭಾವಿಸ್ಕೊಳ್ಬಹುದು. ಇದು 2 ಭಾಷೆಗಳು, ಅದರಿಂದ ಕೋಶ ಗೊತ್ತಿದ್ರೆ ಕೋಶ ಇದ್ರೆ ಅಂತ ಹೇಳಿಬಿಟ್ಟು ಅಂತ ನಾವು ಭಾವಿಸೋದಕ್ಕೆ ಸಾಧ್ಯ ಆಗಲ್ಲ. ಕೋಶಗಳು ಕೂಡ ಅನೇಕ ವೇಳೆ ನಮ್ಮನ್ನ ದಾರಿ ತಪ್ಪಿಸುತ್ತವೆ. ನಾನು 2 ನಿದರ್ಶನವನ್ನ ಆಕ್ಸ್ಫರ್ಡ್ ಇಂಗ್ಲಿಷ್ ನಿಘಂಟಿನಿಂದ ಕೊಡ್ತೇನೆ. ಒಂದು ಎಲಿಫೆಂಟಿಯಾಸಿಸ್ ಅಂತ ಹೇಳಿಬಿಟ್ಟು ಅಂತ ಹೇಳಿ ಅಂತ, ಅದರ ತಪ್ಪನ್ನ ಆಕ್ಸ್ಫರ್ಡ್ ಇಂಗ್ಲಿಷ್ ನಿಘಂಟಿನ ಕಚೇರಿಯವರೇನೆ ಒಪ್ಪಿಕೊಂಡಿದ್ದಾರೆ. ಎಲಿಫೆಂಟಿಯಾಸಿಸ್ ಅಂದ್ರೆ ಎ ಕೈಂಡ್ ಆಫ್ ಕ್ಯೂಟೇನಿಯಸ್ ಡಿಸೀಸ್ ಇನ್ ವಿಚ್ ದಿ ಅಫೆಕ್ಟೆಡ್ ಪಾರ್ಟ್ ರಿಸೆಂಬಲ್ಸ್ ದಿ ಹೈಡ್ ಆಫ್ ಎನ್ ಎಲಿಫೆಂಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನು ಅಂತಂದ್ರೆ ಎಲಿಫೆಂಟೈಸಿಯಾಸಿಸ್ ಬಂದಿದ್ದ ವ್ಯಕ್ತಿಯ ಚರ್ಮ ಆನೆ ಚರ್ಮದ ಹಾಗೆ ಅದು ಒರಟಾಗಿರುತ್ತೆ ಅಂತ ಹೇಳಿ ಅಂತ. ಎಲಿಫೆಂಟಿಯಾಸಿಸ್ ವಿಚಾರ ಗೊತ್ತಿರೋರಿಗೆ ಎಲ್ರಿಗೂ ಗೊತ್ತಿದೆ. ಆ ಚರ್ಮ ಹಾಗೆ ಒರಟಾಗಿರುವುದಿಲ್ಲ, ಒಳ್ಳೆ ಫಳಫಳ ಹೊಳೆಯುವ ಹಾಗಿರುತ್ತೆ, ಕಾಲು ಊದಿಕೊಂಡು ಬಿಟ್ಟಿರ್ತದೆ. ಅದಕ್ಕೋಸ್ಕರವೇ ಆನೆ ಕಾಲು ರೋಗ ಅಂತ ಬರೀತೇವೆ ಅಂತ ಹೇಳಿ ಅಂತ. ಅದರಿಂದ ಕೋಶವೇ ನಮ್ಮನ್ನ ದಾರಿ ತಪ್ಪಿಸಬಹುದು. ಇನ್ನೊಂದು ರ್ಯಾಂಡಮ್ ಹೌಸ್ ಡಿಕ್ಷನರಿಯಿಂದ ನಿದರ್ಶನವನ್ನ ಕೊಡ್ತಾ ಇದ್ದೇನೆ. ಗಾಂಧಿ ಅನ್ನತಕ್ಕಂಥ ಹೆಸರು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ನಾನು ಸಾಮಾನ್ಯವಾಗಿ ನನ್ನ ವಿದ್ಯಾರ್ಥಿಗಳನ್ನ ಪ್ರಶ್ನೆ ಕೇಳ್ತೇನೆ, ಗಾಂಧಿ ನಾಥೂರಾಮ್ ಗೋಡ್ಸೆ ಗುಂಡೇಟು ತಿಂದು ಸಾಯ್ದೇ ಇದ್ದಿದ್ರೆ ಹೇಗೆ ಸಾಯ್ತಾ ಇದ್ರು ಅಂತ ಹೇಳಿ ಅಂತ. ಉಪವಾಸ ಮಾಡಿ ಸಾಯ್ತಾ ಇದ್ರು ಸರ್ ಅಂತಾರೆ. 30-35 ದಿವಸ ಉಪವಾಸ ಮಾಡಿದ್ರು ಆ ಬಡಪಿಂಡ ಸಾಯ್ತಾ ಇರಲಿಲ್ಲ ಗಾಂಧಿ. ಅದಕ್ಕೋಸ್ಕರ ಅದು ಸಾಧ್ಯ ಇಲ್ಲ ಕಣಪ್ಪ ಅಂತ ಹೇಳಿ ಅಂತ. ವಯಸ್ಸಾಗಿ ಸಾಯ್ತಾ ಇದ್ರು ಅಂತ. ಎಲ್ಲರೂ ಸಾಯೋದು ಹಾಗೇನೇನೆ, ವಯಸ್ಸಾದ್ಮೇಲೆ ಸಾಯೋದು, ಅದರಿಂದ ಅದು ಉತ್ತರ ಅಲ್ಲ ಅಂತ. ಹೇಗೆ ಸಾಯ್ತಾ ಇದ್ರು ಅಂದ್ರೆ ರ್ಯಾಂಡಮ್ ಹೌಸ್ ಡಿಕ್ಷನರಿ ಬಂದ ಮೇಲೆ ಅದನ್ನ ನೋಡಿದ್ರೆ ಮಾರನೇ ದಿವಸ ಗಾಂಧೀಜಿ ಆತ್ಮಹತ್ಯೆ ಮಾಡ್ಕೋತಾ ಇದ್ರು ಅಂತ. ಯಾಕೆಂದ್ರೆ ಗಾಂಧಿ ಅಂತ ಅನ್ನೋ ಶಬ್ದಕ್ಕೆ ಅರ್ಥವನ್ನ ಕೊಟ್ಟಿದ್ದಾರೆ ಹಿಂದೂ ರಿಲಿಜಿಯಸ್ ಲೀಡರ್ ಅಂತ ಹೇಳಿ ಅಂತ. ಒಬ್ಬ ಮಠಾಧಿಪತಿಯನ್ನ ಮಾಡಿ ಹಾಕಿಬಿಟ್ಟಿದ್ದಾರೆ ಗಾಂಧೀಜಿಯನ್ನ. ಆದ್ರಿಂದ ಕೋಶಗಳು ಕೂಡ ನಮಗೆ ಅನೇಕ ವೇಳೆ ದಾರಿ ತಪ್ಪಿಸ್ತವೆ. ಆ ಕೋಶದಲ್ಲಿ ಇಲ್ಲದೆ ಇರತಕ್ಕಂಥ ಶಬ್ದಗಳು ಕೂಡ ಇರ್ತವೆ. ಆಗ ನಾವು ಇದನ್ನ ಮಾಡಬಹುದು. ಅಂತ ನಿದರ್ಶನಗಳನ್ನ ನಾನು ಇಲ್ಲಿ ಲಂಬಿಸಿಕೊಂಡು ಹೋಗೋದಿಲ್ಲ. ಅದರಿಂದ ಇದು 2ನೇ ಸಮಸ್ಯೆ ಅಂತ ಹೇಳಿಬಿಟ್ಟು ಅಂತ. 3ನೇದು ಈ ಕಲ್ಚರಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ. ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಬೇರೆ ಕಡೆ ಕೊಡಬೇಕಾದ್ರೆ ಅಥವಾ ಪಾಶ್ಚಾತ್ಯ ಸಂಸ್ಕೃತಿಯನ್ನ ನಾವು ಮಾಡಿಕೊಳ್ಬೇಕು ಅಂತಂದ್ರೆ ನಮ್ಮಲ್ಲಿ ತೀರ್ಥ ಅಂತೇವೆ, ಪ್ರಸಾದ ಅಂತೀವಿ, ಪ್ರದಕ್ಷಿಣೆ ಅಂತೇವೆ, ರೊಟ್ಟಿ ಅಂತೀವಿ, ದೋಸೆ ಅಂತೀವಿ. ರೊಟ್ಟಿ ದೋಸೆಗೆಲ್ಲ ಇಂಗ್ಲಿಷ್ನಲ್ಲಿ ಕೇಕ್ ಅಂತಲೇ ನಾವು ಬಳಸ್ತಕ್ಕಂಥದ್ದು. ಅವನು ಕೇಕ್ ಕಟ್ ಮಾಡ್ದ ಅಂತ ಹೇಳಿ ಅಂತ ಇಂಗ್ಲಿಷ್ನಲ್ಲಿ ಇದ್ರೆ ದೋಸೆಯನ್ನ ತುಂಡರಿಸಿದ ಅಂತ ಹೇಳಿ ನೀವು ಮಾಡ್ತಿರೋ, ಅಥವಾ ರೊಟ್ಟಿಯನ್ನ ಮುರಿದ ಅಂತ ಮಾಡ್ತಿರೋ, ಏನ್ ಮಾಡ್ತೀರಿ ನೀವು? ಈ ತರದ ಸಮಸ್ಯೆಗಳು ನಮಗೆ ಬರ್ತದೆ. ಹಾಗೇನೇನೆ ಅವರ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥದ್ದು ಈ ಪೂಜಾ ವಿಧಾನಗಳು, ಅಂತಿಮ ಸಂಸ್ಕಾರಕ್ಕೆ ಸಂಬಂಧಪಟ್ಟದ್ದು, ಹೆಸರಿಡೋದಕ್ಕೆ ಸಂಬಂಧಪಟ್ಟದ್ದು, ಮದುವೆಗೆ ಸಂಬಂಧಪಟ್ಟಿದ್ದು, ಇಂಥವೆಲ್ಲ ಆ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಅವುಗಳಿಗೆ ಸಾಮಾನ್ಯವಾಗಿ ಪರ್ಯಾಯಗಳು ಇರೋದಿಲ್ಲ. ನಮ್ಮ ಭಾರತೀಯ ತತ್ವಶಾಸ್ತ್ರವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಅಂತಂದ್ರೆ ಲೀಲೆ, ಮಾಯಾ ಇತ್ಯಾದಿ ಶಬ್ದಗಳು ಬಂತು ಅಂತಂದ್ರೆ ಅವಕ್ಕೆ ಯಾವುದಕ್ಕೂ ಕೂಡ ನಿಮಗೆ ಈಕ್ವಲೆನ್ಸ್ ಅನ್ನೋದು ಇಲ್ವೇ ಇಲ್ಲ. ಅವುಗಳನ್ನು ಹಾಗೆಯೇನೇನೆ ಬಳಸಿಕೊಳ್ಳಬೇಕಾಗತ್ತೆ ಅನ್ನತಕ್ಕಂಥದ್ದನ್ನ. ಸಮಸ್ಯೆ ಹೇಗೆ ಬರ್ತದೆ ಅಂತ ಹೇಳ್ಬಿಟ್ಟು ಅಂದ್ರೆ ಅದು ಈ ತತ್ವಶಾಸ್ತ್ರ ಅಥವಾ ಜ್ಞಾನ ಪಠ್ಯ ಪುಸ್ತಕಗಳಲ್ಲಿ ಮಾತ್ರ ಅಲ್ಲ, ನಾಟಕದಲ್ಲೂ ಕೂಡ. ಜಾನ್ ಮತ್ತು ಸ್ಮಿತ್ ಅಂತದ್ದು ಒಂದು ನಾಟಕದಲ್ಲಿ ಬರುತ್ತದೆ. ಅವನು ಹೇಳ್ತಾನೆ, ಮೈ ವೈಫ್ ಆಲ್ವೇಸ್ ಸ್ಪೀಕ್ಸ್ ಆಫ್ ಅವರ್ ನೆಕ್ಸ್ಟ್ ಹಸ್ಬೆಂಡ್ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಅಂತ. ಇನ್ನೊಬ್ಬ ಹೇಳ್ತಾನೆ, ಮೈ ವೈಫ್ ಆಲ್ವೇಸ್ ಸ್ಪೀಕ್ಸ್ ಆಫ್ ಅವರ್ ಪ್ರೀವಿಯಸ್ ಹಸ್ಬೆಂಡ್ ಅಂತ ಹೇಳ್ಬಿಟ್ಟು ಅಂತ ಹೇಳಿ. ಇದನ್ನ ನೀವು ನಾಟಕ ಅನುವಾದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಹೆಂಡತಿ ಯಾವಾಗಲೂ ಮುಂದಿನ ಗಂಡನ ಬಗ್ಗೆ ಯೋಚಿಸ್ತಾ ಇರ್ತಾಳೆ, ನನ್ನ ಹೆಂಡತಿ ಹಿಂದಿನ ಗಂಡನ ಬಗ್ಗೆ ಯೋಚಿಸ್ತಿರ್ತಾಳೆ ಅಂತ ಹೇಳಿದ್ರೆ ನಮಗೆ ನಮ್ಮ ಸಂಸ್ಕೃತಿಗೆ ಹೊಂದದೇ ಇರತಕ್ಕಂಥ ವಿಚಾರ. ಆದ್ರಿಂದ ಅದನ್ನ ನಾವು ಹಾಗೇನೇನೆ ಭಾಷಾಂತರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳಿ. ಈ ಥರದಲ್ಲಿ ಸಮಸ್ಯೆಗಳು ಇರ್ತವೆ. ಇನ್ನು ಇಂಗ್ಲಿಶಿನ ಮೇಲೆ ನಾವು ಸರಿಯಾದ ಪ್ರಭುತ್ವವನ್ನು ಗಳಿಸಿಕೊಳ್ಳದೆ ಹೋದೆ ಅಂತ ಹೇಳಿ ಅಂತ ಒಂದು ವೈದ್ಯಕೀಯ ಗ್ರಂಥದಲ್ಲಿ ಆಲ್ ಸಮ್ಮರ್ ಲಾಂಗ್ ಮೆಂಡೆಲ್ ಎಂಗೇಜ್ಡ್ ಹಿಮ್ಸೆಲ್ಫ್ ಇನ್ ಇಸ್ ಬೆಡ್ಸ್ ಅಂತ ಹೇಳಿಬಿಟ್ಟು ಅಂತ ಹೇಳಿ ಅಂತ. ಅದು ಆಲ್ ಲಾಂಗ್, ಆಲ್ ಅಲಾಂಗ್, ಇದು ಇಡಿಯಂ ಆಗಿ ಇಂಗ್ಲಿಷ್ನಲ್ಲಿ ಉಪಯೋಗಿಸ್ತಾರೆ. ಇಡೀ ಬೇಸಿಗೆ ಅಂತ ಮಾಡಬೇಕಾಗಿರ್ತಕ್ಕಂಥದ್ದು. ಇವರು ಆಲ್ ಸಮ್ಮರ್ ಇಡೀ ಬೇಸಿಗೆ, ಲಾಂಗ್ ಮೆಂಡಲ್ ನೀಳಕಾಯದ ಮೆಂಡಲನು ಅಂತ ಹೇಳಿ ಅಂತ ಮಾಡಿದ್ದಾರೆ. ಅನ್ಫಾರ್ಚುನೇಟ್ಲಿ ಅದನ್ನ ಭಾಷಾಂತರ ಮಾಡಿದವರು ಕುಳ್ಳ ಡಾಕ್ಟ್ರೇ ಆಗಿದ್ರು. ಆದ್ರಿಂದ ಲಾಂಗ್ ಮೆಂಡಲ್ ಅಂತಂದ್ರೆ ಅವನು ನೀಳಕಾಯದ ಮೆಂಡಲ ಎತ್ತರದವನು ಅಂತ ಹೇಳಿಬಿಟ್ಟು ಅಂತ ಮಾಡಿಕೊಂಡಿದ್ದಾರೆ. ಆಮೇಲೆ
ದಿ ರೋಲ್ ಪ್ಲೇಡ್ ಬೈ ದಿ ಗವರ್ನರ್, ಮುಗಿಸ್ತಾ ಇದ್ದೀನಿ. ದಿ ರೋಲ್ ಪ್ಲೇಡ್ ಬೈ ದಿ ಗವರ್ನರ್ ಅಂತಂದ್ರೆ ಫಿಸಿಕ್ಸ್ ನಲ್ಲಿ ರಾಜ್ಯಪಾಲರು ವಹಿಸುವ ಪಾತ್ರ ಅಂತ ಹೇಳ್ಬಿಟ್ಟು ಅಂತ ಮಾಡಿದ್ರೆ ನಾವು ಏನ್ ಮಾಡಬೇಕು? ಆದ್ರಿಂದ ಇಂಥ ಅಂಶಗಳನ್ನೆಲ್ಲ ನಾವು ಗಮನಿಸಬೇಕು ಅಂತ ಹೇಳಿ ಅಂತ ತಾರಕೇಶ್ವರ್ ಅವರು ಹೇಳಿದ್ರು. ಬೇರೆ ಬೇರೆ ಭಾಷೆಗಳಲ್ಲಿ ಆಗಿತ್ತು ಅಂತ ಹೇಳಿಬಿಟ್ಟು ಅಂತ ಇದನ್ನ ನಮ್ಮ ಪಾರಿಭಾಷಿಕ ಶಬ್ದಗಳ ಕೋಶವನ್ನ ಮೊದಲಿಗೆ ಆಗಿದ್ದದು ಪಶ್ಚಿಮ ಬಂಗಾಳದಲ್ಲಿ ಅವಾಗಿನ್ನು ಪಶ್ಚಿಮ ಬಂಗಾಳ ಆಗಿರಲಿಲ್ಲ. 1874 ಇಸ್ವಿಯಲ್ಲೇನೆ ರಾಜೇಂದ್ರ ಲಾಲ್ ಮಿತ್ರ ಅನ್ನತಕ್ಕಂಥವರು ಗ್ರೇಟ್ ಇಂಗ್ಲಿಷ್ ಇಂಡಿಯನ್ ಡಿಕ್ಷನರಿ ಅನ್ನತಕ್ಕಂಥ ಹೆಸರಿನಲ್ಲಿ ಅದನ್ನ ಮಾಡಿದ್ರು ಅನ್ನೋ ಒಂದು ಮಾಹಿತಿಯನ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಈ ಸ್ಟ್ರಕ್ಚರ್ಸ್ ನಲ್ಲೂ ಕೂಡ ಕೆಲವು ಸಮಸ್ಯೆಗಳು ನಮ್ಮನ್ನ ತುಂಬಾ ಕಾಡ್ತವೆ. ಅವುಗಳಿಗೆಲ್ಲನೂ ಕೂಡ ಪರ್ಯಾಯಗಳನ್ನ ನಾವು ಕಂಡುಕೊಳ್ಬೇಕು ಅಂತ ಹೇಳಿ ಒಂದೇ ಒಂದು ಉದಾಹರಣೆ ಮಾತ್ರ ಕೊಡ್ತೇನೆ. ಐ ಸೆಡ್ ಹಿ ವಾಸ್ ಮ್ಯಾಡ್, ಫ್ಲೈಯಿಂಗ್ ಪ್ಲೇನ್ಸ್ ಕ್ಯಾನ್ ಬಿ ಡೇಂಜರಸ್. ಈ 2 ವಾಕ್ಯ ತೆಗೆದುಕೊಳ್ಳಿ. ಫ್ಲೈಯಿಂಗ್ ಪ್ಲೇನ್ಸ್ ಕ್ಯಾನ್ ಬಿ ಡೇಂಜರಸ್ ಅಂತ ಅನ್ನೋದಕ್ಕೆ ಏನು ಅರ್ಥ? ಹಾರಾಡುವ ವಿಮಾನ ಅಪಾಯಕಾರಿ ಅಂತಲೂ ಕೂಡ ಮಾಡಬಹುದು, ವಿಮಾನವನ್ನ ಹಾರಿಸುವುದು ಅಪಾಯಕಾರಿ ಅಂತಲೂ ಕೂಡ ಮಾಡಬಹುದು. ಹಾಗೇನೆ ಐ ಸೆಡ್ ಹಿ ವಾಸ್ ಮ್ಯಾಡ್ ಅಂತ ಹೇಳ್ಬಿಟ್ಟು ಅಂತಂದ್ರೆ ಯಾರು ಹುಚ್ಚ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಐ ಸೆಡ್ ಹಿ ವಾಸ್ ಮ್ಯಾಡ್, ಅವನು ಹೇಳ್ದ ಐ ವಾಸ್ ಮ್ಯಾಡ್ ಅಂತ, ನಾನು ಹುಚ್ಚ. ಐ ಸೆಡ್, ನಾನು ಹೇಳಿದೆ ಹಿ ವಾಸ್ ಮ್ಯಾಡ್, ಅವನು ಹುಚ್ಚ ಅಂತಂದ್ರೆ ನೋಡಿ ಈ ತರದ ಸಮಸ್ಯೆಗಳು ಬರ್ತದೆ. ಐ ಸಾಹರ್, ಹಿ ಸಾಹರ್ ಪೀಪಿಂಗ್ ಥ್ರೂ ದಿ ವಿಂಡೋ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಅಂತ. ಇಲ್ಲಿ ಯಾರು ಪೀಪಿಂಗ್ ಮಾಡ್ತಾ ಇರೋದು? he saw her peeping through the window, no? He saw her peeping through the window, no? ನೋಡಿ ಈ ತರದ ಸಮಸ್ಯೆಗಳೆಲ್ಲ ಬರ್ತದೆ. ಆದ್ರಿಂದ ಈ ಪಾರಿಭಾಷಿಕ ಶಬ್ದಗಳ ಸಮಸ್ಯೆ, ಕೋಶಗಳ ಸಮಸ್ಯೆ, ಇವುಗಳನ್ನೆಲ್ಲವನ್ನು ಕೂಡ ನಾವು ಇದು ಮಾಡಬೇಕಾಗ್ತದೆ. ಇಡಿಯಮ್ಸ್ ಅನ್ನು ಅವುಗಳನ್ನೆಲ್ಲವನ್ನು ಕೂಡ ತೆಗೆದುಕೊಳ್ಬೇಕು. ಈ ಥರದಲ್ಲಿ ಈ ಭಾಷಾಂತರದ ಕ್ಷೇತ್ರ ಅನ್ನತಕ್ಕಂಥದ್ದು ನಾವು ತುಂಬಾ ಎಚ್ಚರಿಕೆಯಿಂದ ಮುಂದುವರಿಬೇಕಾಗಿರತಕ್ಕಂಥ ಕ್ಷೇತ್ರ ಆಗಿದೆ. ಉಭಯ ಭಾಷೆಗಳ ಮೇಲಿನ ಪ್ರಭುತ್ವ ಮಾತ್ರ ಅಲ್ಲ, ವಿಷಯಗಳ ಮೇಲಿನ ಪ್ರಭುತ್ವವೂ ಬೇಕು. ಆ ನುಡಿಗಟ್ಟು, ಅದರ ಸಂಸ್ಕೃತಿ, ಅವುಗಳನ್ನ ಪರಿಚಯವೂ ಕೂಡ ನಮಗೆ ಇದ್ರೆ ನಾವು ಸಮರ್ಪಕವಾಗಿ ಭಾಷಾಂತರ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಕನ್ನಡಕ್ಕೆ ಅದು ಯಾವುದೂ ಕೂಡ ಸಮಸ್ಯೆ ಅಲ್ಲ. ಸಂಸ್ಕೃತದ ಹಿನ್ನೆಲೆಯಲ್ಲಿ ಅನೇಕ ಭಾಷೆಗಳ ಸಂಪರ್ಕದಲ್ಲಿ ಅತ್ಯಂತ ಸಮೃದ್ಧವಾಗಿ ಬೆಳೆದು ಬಂದಿರತಕ್ಕಂಥ ಭಾಷೆ ಆಗಿದ್ದರಿಂದ ಯಾವ ಪಾರಿಭಾಷಿಕ ಶಬ್ದವನ್ನು ಬೇಕಾದರೂ ಕೂಡ ನಾವು ಕನ್ನಡಕ್ಕೆ ಸುಲಭವಾಗಿ ತಂದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆ ಪಾರಿಭಾಷಿಕ ಶಬ್ದಗಳನ್ನು ಕುರಿತು ಹೇಳೋದಕ್ಕೆ ಇಲ್ಲಿ ಅವಕಾಶ ಇಲ್ಲ. ನಮಸ್ಕಾರ. ಆಗ್ಲೇ ಕೈಗಳ ಮೇಲೆ ಹೋಗ್ತಾ ಇದೆ. ಸೊ ಬೇಕಾಗಿದ್ದು ನೀವು ಪ್ರತಿಷ್ಠಿತ ಅನುವಾದಕರು, ನೀವು ಅನುವಾದ ಮಾಡುವಾಗ ಎದುರಿಸಿದ ಸಮಸ್ಯೆಗಳು ಮತ್ತು ಜನರಲ್ ಆಗಿ ನಮಗೆ ಆ ಸಮಸ್ಯೆಗಳಿಂದ ತಿಳಿವನ್ನು ಕೊಡಬೇಕು ಅಂತ ನಾವು ಅಪೇಕ್ಷೆ ಪಟ್ಟಿದ್ವಿ. ಅಂದ್ರೆ ಮಿಸ್ಕಮ್ಯುನಿಕೇಟ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ನನಗೆ ಬಂದಿರೋ ನೋಟ್ನಲ್ಲಿ ಇದ್ದದ್ದು ಇದುವರೆಗೆ ನಾವು ಭಾಷಾಂತರವನ್ನು ಅರ್ಥ ಮಾಡಿಕೊಂಡ ರೀತಿ ಒಂದಿದೆ, ಹೊಸ ಸಿದ್ಧಾಂತಗಳು ಬರ್ತಾ ಇವೆ. ಆ ಹಿನ್ನೆಲೆಯಲ್ಲಿ ನಾವು ಭಾಷಾಂತರ ಪ್ರಕ್ರಿಯೆಯನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋ ರೀತಿ ನೋಟ್ ಇತ್ತು. ನಾನು ಆ ಹಿನ್ನೆಲೆಯಲ್ಲೇ ನನಗೆ ಆದ್ರೂ ಕೂಡ ಒಂದೆರಡು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ. ಯಾಕಂದ್ರೆ ನನಗೆ ಗೊತ್ತಿದೆ ಒಂದು ಎಲ್ಲಾ ಪ್ರಶ್ನೆಗಳನ್ನು ಒಟ್ಟಿಗೆ ತೆಗೆದುಕೊಂಡು ಎಲ್ಲರಿಗೂ 2 ನಿಮಿಷ ನಾನು ಕೊಡ್ತೀನಿ. ಟೈಮ್ ಎಲ್ಲಿದೆ? ಒಂದು ಮುಖ್ಯವಾದಂಥ ಪ್ರಶ್ನೆ ನನಗೆ ಬೇಕಾಗಿರೋದು, ನಿಮ್ಮ ಪ್ರಸ್ತಾವನೆಯೊಳಗೆ ನಮ್ಮ ಇತಿಹಾಸ, ಈ ಭಾಷಾಂತರದ ಇತಿಹಾಸದ ಪ್ರಸ್ತಾಪ ಮಾಡಿದಿರಿ. ನಮಗೆ ಭಾಷಾಂತರ ಅನ್ನೋದು ಇತ್ತೀಚೆಗೆ ಬಂದಂತ ಡಿಸಿಪ್ಲಿನ್. ನಾವು ಅದಕ್ಕೆ ಪುರಾತತ್ವದವರೆಗೂ ಒಯ್ಯಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಪೂರ್ವ ಪುರಾಣವನ್ನ ಪಂಪ ಆದಿಪುರಾಣವಾಗಿ ಮಾಡಿದಾಗ ಅದು ಭಾಷಾಂತರವಲ್ಲ. ಅದಕ್ಕೆ ಆ ಭಾಷಾಂತರದ ಪರಂಪರೆ ನಮ್ಮಲ್ಲಿ ಇರಲಿಲ್ಲ, ನನಗನ್ಸೋದು ಹಾಗೆ. ಇದು ನವ್ಯಯುಗದ ಮಾಡರ್ನ್ ಕಾನ್ಸೆಪ್ಟ್, ಅವಶ್ಯಕತೆ. ಇತ್ತೀಚೆಗೆ ನಾವು ಇದು ಮಾಡೋದು. ಎರಡನೇದು ಅಂತಂದ್ರೆ, ಭಾಷಾಂತರ ಮಾಡಬೇಕಾದಾಗ ನಮಗೆ ಎದ್ದು ಕಾಣುವಂತ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಒಂದೊಂದು ಸಾರಿ ನಮಗೆ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಭಾಷಾಂತರ ಮಾಡೋ ಪ್ರಮೇಯ ಬರುತ್ತೆ. ಆದರೆ ಅನೇಕ ವೇಳೆ ಎಲ್ಲೋ ಯಾರೋ ಭಾಷಾಂತರ ಮಾಡಿದ್ದನ್ನು ನಾವು ಇಂಗ್ಲಿಷಿಗೆ ಬಂದದ್ದನ್ನು ಪುನಃ ನಾವು ಕನ್ನಡಕ್ಕೆ ತಂದ್ಕೋಬೇಕಾಗುತ್ತೆ. ಈ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕಾಗಿತ್ತು. ಮತ್ತು ಸ್ಟ್ರಕ್ಚರ್ ಆಫ್ ದಿ ಸೆಂಟೆನ್ಸ್ ನನಗೆ ಕಾಡ್ತಾ ಇರ್ತಕ್ಕಂಥದ್ದು ಏನಂದ್ರೆ, ಒಂದು ಭಾಷಾಂತರ ಕೈಗೊಂಡಾಗ ದಿ ಸೆಂಟೆನ್ಸ್ ಅಂಡ್ ದಿ
link between the sentences and the link between the paragraphs are very, very important. ನಾವು ಇಂಗ್ಲಿಷ್ನೊಳಗೆ ಕರ್ತೃ ಕ್ರಿಯೆ ಪದಗಳನ್ನು ಉಪಯೋಗ ಮಾಡೋ ಪದ್ಧತಿನೇ ಬೇರೆ, ಕನ್ನಡದಲ್ಲಿ ಕರ್ತೃ ಕ್ರಿಯೆಗಳನ್ನು ಉಪಯೋಗ ಮಾಡುವಂಥ ಪದ್ಧತಿಯೇ ಬೇರೆ. ಒಮ್ಮೊಮ್ಮೆ ಇಂಗ್ಲಿಷ್ನಲ್ಲಿ 3 ಸೆಂಟೆನ್ಸಸ್ ಇದ್ರೆ ನಾವು ಅದನ್ನು ಕನ್ನಡದಲ್ಲಿ ಒಂದೇ ಸೆಂಟೆನ್ಸ್ನಲ್ಲಿ ಅದನ್ನು ತಂದ್ಕೋಬೇಕಾಗುತ್ತೆ. ಇಂಥ ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಬೇಕಾಗಿತ್ತು ಅಂತ ನನಗೆ ಅನಿಸುತ್ತೆ. ಅಲ್ಲ, ಅದು ಲಿಂಗ್ವಿಸ್ಟಿಕ್ಸ್ ಆ ಬೇಸಿಕ್ ನಾಲೆಡ್ಜ್ ಇಲ್ಲದೆ ಇದ್ರೆ ಭಾಷಾಂತರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಅದನ್ನು ಚರ್ಚೆ ಮಾಡುವಂತ ಆಡಿಯನ್ಸ್ ಕೂಡ ಅವ್ರು ಆಗಿರ್ಬೇಕಾಗಿತ್ತು ಅಂತ ಅಷ್ಟೇ. ಅವಾಗ ಅರ್ಧಮಾಗುತ್ತೆ ಅಂತ ಹೇಳ್ಬಿಟ್ಟು ನೀವು ಈಗಾಗಲೇ ಪ್ರಶ್ನೆಗಳು ಬಂದು ಅದಕ್ಕೆ ನನಗೆ ನೇರ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲದೆ ವಿಷಯದ ಆಚೆಗೂ ಕೂಡ ಸುಮಾರು ಸಮಸ್ಯೆಗಳಿವೆ. ಕುಸುಮಬಾಲೆ ಅಂತ ಒಂದು ಕೃತಿಯನ್ನ ಅನುವಾದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅದರ ಭಾಷೆ ಪ್ರಾದೇಶಿಕ ಭಾಷೆಯಾಗಿರೋದ್ರಿಂದ ಅದನ್ನು ಅನುವಾದ ಮಾಡ್ಲಿಕ್ಕೆ ಆಗಲ್ಲ ಅಂತ ಕೆಲವರು ವಾದ ಮಾಡ್ತಾರೆ. ಇನ್ನೂ ಒಂದು ವಾದ ಅದ್ರ ಜೊತೆ ಹುಟ್ಟುಕೊಳ್ಳುವಂತದ್ದು ಏನು ಅಂತಂದ್ರೆ, ಅನುವಾದ ಅನ್ನೋದೇನಿದೆ ಜಾತಿ ರಾಜಕಾರಣದಿಂದ ಕೂಡಿದೆ. ಒಂದು ಜಾತಿ ರಾಜಕಾರಣದ ಜೊತೆಗೆ ಏನಾಗ್ಬಿಡ್ತದೆ, ಅನುವಾದದ ಆಯ್ಕೆಯೂ ಕೂಡ ಪ್ರಧಾನವಾಗ್ತದೆ. ಯಾರು ಆಯ್ಕೆ ಮಾಡ್ಕೊಳ್ತಾರೆ, ಎಂಥ ಕೃತಿ ಆಯ್ಕೆ ಮಾಡ್ಕೊಳ್ತಾರೆ. ಬಹುಶಃ ಇಂತಹ ಪ್ರಶ್ನೆಗಳನ್ನು ಎತ್ಕೊಂಡ್ಬಿಟ್ಟು ಚರ್ಚೆ ಮಾಡಿದ್ರೆ ಚರ್ಚೆಯ ಸ್ವರೂಪವೇ ಬೇರೆ ಆಗ್ತಿತ್ತೇನೋ ಅಂತ ಅನ್ಸುತ್ತೆ. ಬರೀ ನಾವು ಟೆಕ್ಸ್ಟ್ ಓರಿಯೆಂಟೆಡ್ ಅಥವಾ ಸಣ್ಣ ಪುಟ್ಟ ಸಮಸ್ಯೆಗಳನ್ನೇ ದೊಡ್ಡ ಸಮಸ್ಯೆಗಳನ್ನಾಗಿ ಬಿಂಬಿಸೋದಕ್ಕಿಂತ ಟೆಕ್ಸ್ಟಿನ ಒಂದು ಟೆಕ್ಸ್ಟ್ ಅನ್ನು ಮುಂದೆ ಇಟ್ಕೊಂಡ್ಬಿಟ್ಟು ಮಾತನಾಡಿದ್ರೆ, ಅಥವಾ ಭಿನ್ನ ಟೆಕ್ಸ್ಟ್ಗಳನ್ನು ಇಟ್ಕೊಂಡ್ಬಿಟ್ಟು ಮಾತನಾಡಿದ್ರೆ, ಅಥವಾ ಪ್ರಾದೇಶಿಕ ಜೊತೆಗೆ ಮಾತನಾಡಿದ್ರೆ ಹೆಚ್ಚು ಅನುಕೂಲ ಆಗ್ತಿತ್ತೇನೋ ಅಂತ ಅನ್ಸುತ್ತೆ. ಕುಸುಮಬಾಲೆಯ ಬಗ್ಗೆ ಪ್ರಸ್ತಾಪ ಬಂತು. ಕುಸುಮಬಾಲೆಯನ್ನ ಮರಾಠಿಗೆ ಭಾಷಾಂತರ ಮಾಡಬೇಕು ಅಂತ ಹೇಳಿ ದೇವನೂರು ಮಹಾದೇವ್ ಅವರು ಕೊಟ್ಟು ಕಳಿಸಿದ್ರು. ಆ ಮೂಲ ಕೃತಿಯನ್ನು ಕೊಟ್ಟು ಕಳಿಸಿದಾಗ ಅದು 4-5 ಜನ ವಿದ್ವಾಂಸರು ಭಾಷಾಂತರ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಅದು ಸಾಧ್ಯ ಆಗದೆ ಅದು ತಿರುಗಿ ಬಂತು. ಕೊನೆಗೆ ದೇವನೂರು ಮಹಾದೇವ್ ಅವರು ಏನ್ ಮಾಡಿದ್ರು ಅಂತಂದ್ರೆ, ಈ ಬಸವರಾಜು ಅವರು ಏನು ಮಾಡಿದಾರಲ್ಲ, ಕುಸುಮಬಾಲೆಯನ್ನ ಮತ್ತೊಂದು ರೀತಿಯಿಂದ ಬರೆದು ಅದನ್ನೇ ಭಾಷಾಂತರಕ್ಕೆ ಕಳಿಸಿದ್ರು. ಆಮೇಲೆ ಅದು ಸರಿಯಾಗಿ ಭಾಷಾಂತರ ಆಗಿ ಬಂತು. ಇದು ಒಂದು ಭಾಗ. ಎರಡನೇದು, ಸೃಜನಶೀಲ ಕೃತಿಗಳನ್ನು ಭಾಷಾಂತರ ಮಾಡಬೇಕಾದ್ರೆ ಪ್ರತಿಭೆ ಬೇಕು. ಸಂಶೋಧನಾ ಕೃತಿಗಳನ್ನು ಭಾಷಾಂತರ ಮಾಡಬೇಕಾದ್ರೆ ಪ್ರತಿಭೆ ಜೊತೆಗೆ ಶ್ರಮ ಕೂಡ ಬೇಕು. ನಾನು ವಿಠಲ್ ಒಂದು ಮಹಾಸಮನ್ವಯನ ಭಾಷಾಂತರ ಮಾಡಬೇಕಾದ್ರೆ ಒಂದು ಚಾಪ್ಟರ್ನ ಮಾಡಿಕೊಂಡು ಕಲಬುರಗಿಯವ್ರ ಕಡೆ ಹೋದೆ. ಅವರು ಮೂಲ ಮತ್ತು ನನ್ನ ಭಾಷಾಂತರ ಎರಡು ನೋಡಿದ್ರು. ಆಗ ಒಂದು ಸಲಹೆ ಏನ್ ಕೊಟ್ರು ಅಂತಂದ್ರೆ, ಆ ವಿಠಲಿಗೆ ಸಂಬಂಧಪಟ್ಟಂತಹ ಏನೇನು ಅಭಂಗಗಳು ಮರಾಠಿ ಟೆಕ್ಸ್ಟ್ಗಳಿದ್ದು ಅದನ್ನು ಆಸ್ ಇಟ್ ಈಸ್ ಕೊಡಬೇಕು. ಅನಂತರ ಅದರ ಕೆಳಗೆ ಕನ್ನಡ ಭಾಷಾಂತರ ಕೊಡಬೇಕು. ಅವ್ರು ಹೇಳಿದಂತಹ ಒಂದು ಕ್ರಮ. ನಾನೇನ್ ಮಾಡ್ತಾ ಬರ್ತಾ ಇದ್ದೆ ಅಂತಂದ್ರೆ, ಮೂಲ ಮರಾಠಿ ಇಟ್ಕೊಂಡು ನೇರವಾಗಿ ಭಾಷಾಂತರ ಮಾಡಿಬಿಡ್ತಾ ಇದ್ದೆ. ಇದು ಸಂಶೋಧನಾ ಕೃತಿಯಲ್ಲಿ ಈ ರೀತಿ ಬರಬಾರದು ಅಂತಂದ್ರು. ಹೀಗಾಗಿ ನಾಥ ಪಂಥ ಭಾಷಾಂತರ ಮಾಡಬೇಕಾದ್ರೂ ಕೂಡ ಅದೇ ಸಮಸ್ಯೆ ಬಂತು. ಅಲ್ಲಿ ಗೋರಖ್ ಬಾನಿ ಎನ್ನುವಂತಹ ಭಾಷೆಯನ್ನು ಬಳಸಿದ್ದಾರೆ ರಾಜೀವ್ ಡೇರಿ ಅವರು. ಗೋರಖ್ ಬಾನಿಯ ಭಾಷೆ ನಾನು ಬಹಳಷ್ಟು ಹಿಂದಿ ವಿದ್ವಾಂಸರಿಗೆ ಕೇಳಿದೆ, ಬಹಳ ಜನರಿಗೆ ಗೊತ್ತಾಗ್ಲಿಲ್ಲ. ಕೊನೆಗೆ ಕುಸ್ತೂರ್ ಅವ್ರ ಜೊತೆಗೆ ಸಂಪರ್ಕ ಮಾಡಿದಾಗ ಅವ್ರಿಗೆ ಉರ್ದು ಭಾಷೆ ಗೊತ್ತಿತ್ತು, ನಾಥ ಪಂಥದ ಅಧ್ಯಯನ ಮಾಡಿದ್ರು. ಅವರಿಂದ ನಾನು ಆ ಭಾಷಾಂತರವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಂಡೆ. ಅಂದ್ರೆ ಇವು ಕೆಲವು ಸಮಸ್ಯೆಗಳು. ಆಮೇಲೆ ಇದ್ರ ಜೊತೆಗೆ ಒಂದೆರಡು ವಿಚಾರಗಳನ್ನು ಹೇಳ್ತೇನೆ. ಒಂದು, ನಾಮದೇವ್ ಢಸಾಳ್ ಎನ್ನುವಂತಹ ಒಬ್ಬ ಶ್ರೇಷ್ಠ ಕವಿ ಮರಾಠಿ ಒಳಗಿದ್ದಾನೆ. ಅವನು ಗೋಲಿಪೀಠ ಎನ್ನುವಂತಹ ಒಂದು ಶ್ರೇಷ್ಠ ಕವನ ಸಂಕಲನ ತಂದಿದ್ದಾನೆ. ಅದು ಸಂಪೂರ್ಣ ಕಾಮಾಟಿಪುರದ ವೇಶ್ಯಾವಾಟಿಗೆ ಸಂಬಂಧಪಟ್ಟದ್ದು. ವಿಜಯ್ ತೆಂಡೂಲ್ಕರ್ ಅವರು ಆ ಪುಸ್ತಕವನ್ನ, ಆ ಕವಿತೆಯನ್ನು ಓದಿ ಏನ್ ಹೇಳಿದ್ರು ಅಂತಂದ್ರೆ, ಈ ಕವಿತೆ ಒಳಗೆ ಬಂದಂತಹ ಶಬ್ದಗಳನ್ನ ಅರ್ಥ ಹುಡುಕಬೇಕಾದ್ರೆ ಈ ನಿಘಂಟು ಸಾಲೋದಿಲ್ಲ. ಈ ನಿಘಂಟುಗಳ ಆಚೆಗೂ ಕೂಡ ಹೋಗಬೇಕು. ಎಲ್ಲಿ ಹೋಗ್ಬೇಕು ಅಂತಂದ್ರೆ, ಗೋಲಿಪೀಠದ ವೇಶ್ಯಾವಾಟಿಕೆಗೆ ಹೋದ್ರೆ ಆ ಶಬ್ದಗಳು ಸಿಗ್ತವೆ. ಹೀಗಾಗಿ ನನಗೆ ನಾಮದೇವ್ ಢಸಾಳ್ ಭಾಷಾಂತರ ಮಾಡೋದು ಇವತ್ತಿಗೂ ಕೂಡ ಸಾಧ್ಯ ಆಗಿಲ್ಲ. ಅದೇ ರೀತಿ ಝಾಡಾಝಡ್ತಿ ಅಂತ ಹೇಳಿ ವಿಶ್ವಾಸ್ ಪಾಟೀಲ್ ಅವರ ಒಂದು ಕಾದಂಬರಿ ಇದೆ. ಆ ಝಾಡಾಝಡ್ತಿ ಅಂತಂದ್ರೆ ಆ ಗಿಡಗಳಿಂದ ಆಗುವಂತಹ ಸಮಸ್ಯೆಗಳಿಗೆ ಝಾಡಾಝಡ್ತಿ ಅಂತ ಕೊಡ್ತಾರೆ. ಕನ್ನಡದಲ್ಲಿ ಏನ್ ಬರಿಬೇಕು ಅಂದ್ರೆ, ಕೊಯ್ನಾ ಡ್ಯಾಮ್ ಅನ್ನು ಕಟ್ಟಬೇಕಾದ್ರೆ ಅಲ್ಲಿ ಆದಂತ ಮುಳುಗಡೆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅವರ ಕಾದಂಬರಿ ಬರೆದ್ರು. ನನಗೆ ಬಹಳ ಸಮಸ್ಯೆ ಬಂತು. ಝಾಡಾಝಡ್ತಿಗೆ ಈಕ್ವಲೆಂಟ್ ಆದಂತ ಕನ್ನಡ ಶಬ್ದ ನನಗೆ ಸಿಗಲೇ ಇಲ್ಲ. ಇದ್ರು ನಾನು ಈ ರೀತಿ ಚರ್ಚೆ ಮಾಡಬೇಕಾದ್ರೆ ಒಮ್ಮೆ ಶ್ರೀರಾಮ್ ಇಟ್ಟಣ್ಣ ಅವ್ರು ಭೇಟಿಯಾದ್ರು. ನಾನು ಅವ್ರಿಗೆ ಹೇಳಿದೆ, ಈ ಹಿನ್ನೆಲೆಗಳನ್ನು ಕೊಟ್ಟಾಗ ಅವ್ರೇನಂದ್ರು, ಜಾನಪದ ಇದರೊಳಗೆ ನೆಲವೆದ್ದು ಬಡಿಯಿತು ಎನ್ನುವಂತಹ ಒಂದು ಶಬ್ದ ಇದೆ, ಅದನ್ನು ಬೇಕಾದ್ರೆ ನೀವು ಬಳಸಬಹುದು ಅಂತಂದ್ರು. ಅವರು ಆ ಸಲಹೆ ಕೊಟ್ಟು ಕೂಡಲೇ ಝಾಡಾಝಡ್ತಿಗೆ ಈಕ್ವಲೆಂಟ್ ಆಗಿ ನಾನು ಆ ನೆಲವೆದ್ದು ಬಡಿಯಿತು ಅಂತ ಬರೆದೆ. ನಮ್ಮ ಗುರ್ಲಿಂಗ್ ಕಾಪ್ಸಿ ಅವರ ಹತ್ರ ರಿವ್ಯೂಗೆ ಹೋಗಿತ್ತು ಈ ಪುಸ್ತಕ, ಅದನ್ನ ರಿವ್ಯೂ ಮಾಡ್ರಿ ಅಂತ ಹೇಳಿ. ಅವರು ಅದಕ್ಕೊಂದು ನೋಟ್ ಏನ್ ಬರೆದ್ರು ಅಂತಂದ್ರೆ, ಮೂಲ ಮರಾಠಿಯ ಟೈಟಲ್ಗಿಂತಲೂ ಕನ್ನಡದ ಟೈಟಲ್ ಬಹಳ ವ್ಯಾಪಕವಾಗಿದೆ, ಅರ್ಥಪೂರ್ಣವಾಗಿದೆ ಅಂತೇಳಿ ಅವರೇ ನೋಟ್ ಬರೆದಿದ್ದಾರೆ. ಇಲ್ಲೇ ಇದ್ದಾರೆ, ಕಾಪ್ಸಿ ಅವರು ಇದ್ದಾರೆ. ಆಮೇಲೆ ಉಚ್ಚಲ ಎನ್ನುವಂತಹ ಒಂದು ಆತ್ಮಕಥೆಗೆ ಟೈಟಲ್ ಏನ್ ಕೊಡಬೇಕು,
ಅನ್ನುವಂಥ ಬಹಳ ದೊಡ್ಡ ಸಮಸ್ಯೆ ಬಂತು. ಉಚ್ಚಲ ಅಂತಂದ್ರೆ ಪಿಕಿಂಗ್ ದ ಪಾಕೆಟ್ ಎನ್ನುವಂತ ಅರ್ಥ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಗಂಟು ಚೋರರಿಗೆ ಗಂಟಿ ಚೂಡ್ಯಾರ ಎನ್ನುವಂತ ಒಂದು ಶಬ್ದವನ್ನು ಬಳಸ್ತಾರೆ. ಅದನ್ನು ಕೊಡ್ಲೇನು ಅಂತ ಒಂದು ಯೋಚನೆ ಬಂತು. ಕೊನೆಗೆ ಅಲ್ಲಿಯ ಜನ ಏನಂತು ಅಂತಂದ್ರೆ, ಇದು ಬರೇ ಒಬ್ಬ ವ್ಯಕ್ತಿ ಆತ್ಮಕಥೆ ಅಲ್ಲ, ಉಚ್ಚಲ ಎನ್ನುವಂತ ಒಂದು ಇಡೀ ಜನಾಂಗದ ಸಮುದಾಯದ ಕಥೆ ಆತ್ಮಕಥೆಯಾಗಿದೆ. ಅದಕ್ಕಾಗಿ ನೀವು ಉಚ್ಚಲ ಅನ್ನೋದು ಆಂಧ್ರ ಪ್ರದೇಶದಲ್ಲಿ ಇದೆ, ಕರ್ನಾಟಕದಲ್ಲಿ ಇದೆ, ಮಹಾರಾಷ್ಟ್ರದಲ್ಲಿ ಇದೆ. ಆ ಶಬ್ದವನ್ನು ಹಾಗೇ ಇಡ್ರಿ ಅಂತಂದ್ರು. ನಾಚಗಾ ಗುಮಾ ಎನ್ನುವಂತಹದ್ದು ಈ ರಣಜಿತ್ ದೇಸಾಯಿ ಅವರ ಹೆಂಡತಿ ಮಾಧವಿ ದೇಸಾಯಿ ಒಂದು ಆತ್ಮಕಥೆ ಬರೆದಿದ್ದಾಳೆ. ಕನ್ನಡದಲ್ಲಿ ನಾಚಗಾ ಗುಮಾ ಅಂದ್ರೆ ಕುಣಿಯೇ ಎನ್ನುವಂತ ಶಬ್ದ ಬಂತು. ನಾಚ ಅಂತಂದ್ರೆ ಗುಮ ಅಂತಂದ್ರೆ ಒಂದು ಹೆಣ್ಣಿನ ಹೆಸರು. ಹಾಗಾದ್ರೆ ಕುಣಿಯೇ ಮಲ್ಲಿ ಅಂತಿಡ್ಲಿ ಅನ್ನುವಂತಂದೆ. ಇದನ್ನ ಒಂದು ಎಕ್ಸ್ಟ್ರಾಕ್ಟ್ ಅನ್ನ ನಾನು ಚಂದ್ರಶೇಖರ್ ಪಾಟೀಲ್ ಅವರಿಗೆ ಕೊಟ್ಟು ಕಳಿಸಿದೆ. ಅವರು ಸಂಕ್ರಮಣದಲ್ಲಿ ಹಾಕಿದ್ರು. ಅವ್ರು ಏನಂದ್ರು ಅಂತಂದ್ರೆ, ಕೆಲವೊಮ್ಮೆ ಮೂಲ ಭಾಷೆ ವಾಸನೆಗಳನ್ನು ಹಾಗೆ ಇಟ್ಕೊಳ್ಬೇಕು, ಅದಕ್ಕಾಗಿ ನೀವು ಕುಣಿಯ ಮಲ್ಲಿ ಅಂತ ಮಾಡಬೇಡ್ರಿ, ಕುಣಿಯೇ ಘುಮ ಅಂತ ಇಡ್ರಿ ಅಂತಂದ್ರು. ಕೆಲವರು ಇದನ್ನು ಏನ್ ತಪ್ಪು ಕಲ್ಪನೆ ಮಾಡ್ಕೊಂಡ್ರು ಅಂದ್ರೆ, ಘುಮ ಅಂದ್ರೆ ಕನ್ನಡದಲ್ಲಿ ಗುಮ್ಮ ಬಂದು ಕುಣಿತಾ ಇದೆ ಅಂತ ಏನೇನೋ ಕೆಲವು ಇಂಟರ್ಪ್ರಿಟ್ ಮಾಡ್ಕೊಂಡ್ರು. ಹಾಗಿಲ್ಲ. ಮಹಾರಾಷ್ಟ್ರದಲ್ಲಿ ಒಂದು ಸಂಪ್ರದಾಯ ಇದೆ, ನಾಚಗ ಗುಮ, ಕಶಿಮಿ ನಾಚು, ಅಸ್ರಿ ನಾಚ್. ಅಂದ್ರೆ ಮದುವೆಯಾಗಿ ಹೋದಂತ ಹೆಣ್ಮಗಳು ಗಂಡನ ಮನೆಯಲ್ಲಿ ಗಂಡ ಕುಣಿಸ್ತಾನೆ, ಮಾವ ಕುಣಿಸ್ತಾನೆ, ಅತ್ತೆ ಕುಣಿಸ್ತಾಳೆ, ನಾದಿ ಕುಣಿಸ್ತಾಳೆ. ಒಂದು ಸರ್ಕಲ್ ಹಾಕಿರ್ತಾರೆ. ಆ ಸರ್ಕಲ್ ಒಳಗಡೆನೆ ಅವಳು ಕುಣಿಬೇಕು. ಸರ್ಕಲ್ ಆಚೆಗೆ ಕುಣಿಯುವಂತ ಸ್ವಾತಂತ್ರ್ಯ ಅವಳಿಗಿಲ್ಲ. ಎಲ್ಲರೂ ಕುಣಿಸ್ತಾ ಇರ್ತಾಳೆ. ಹೀಕುಣಿ ಹಾಕುಣಿ 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 ಅಂತ ಹೇಳ್ಕೊಂಡು ಒಂದು ದೊಡ್ಡ ಒಂದು ಜಾನಪದ ಕವಿತೆನೇ ಇದೆ ಅದು. ಅದನ್ನೆಲ್ಲ ನಾನು ಇಂಟ್ರೊಡಕ್ಷನ್ ಕೊಟ್ಟು ಅದಕ್ಕೆ ನಾನು ಕುಣಿಯ ಗುಮ ಎನ್ನುವಂತಹ ಟೈಟಲ್ ಅನ್ನ ಹಾಗೆ ಇಟ್ಟೆ. ಬಹುಶಃ ನಾನು ಎದುರಿಸಿದಂತ ಕೆಲವು ಸಮಸ್ಯೆಗಳು. ಚಕ್ರ ಎನ್ನುವಂತಹ ಕಾದಂಬರಿಗೂ ಕೂಡ ಏನಾಯ್ತು ಅಂತಂದ್ರೆ, ಜೋಪಡಪಟ್ಟಿಯ ಭಾಷೆ ಏನಿದೆಯಲ್ಲ, ಅಲ್ಲಿ ಇಡೀ ಏಷ್ಯಾ ಖಂಡದ ಹಿಂದಿ, ಮರಾಠಿ, ತೆಲುಗು, ತಮಿಳು, ಭಯ್ಯಾ ಭಾಷೆ ಎಲ್ಲವುಗಳನ್ನು ಮಿಶ್ರ ಮಾಡಿ ಜೋಪಡಪಟ್ಟಿಯ ಒಂದು ಭಾಷೆ ಇದೆ. ಶಾಂತಿನಾಥ್ ದೇಸಾಯಿ ಏನಂದ್ರು, ಬಹುಶಃ ಇದನ್ನು ಕನ್ನಡದಲ್ಲಿ ತರೋದು ಬಹಳ ಕಠಿಣ ಅಂತಂದ್ರು. ಯಾಕಂದ್ರೆ 5-6 ಭಾಷೆಗಳನ್ನು ಕೂಡಿಸಿ ಆ ಜೋಪಡಪಟ್ಟಿಯ ಭಾಷೆನೇ ಒಂದು ಹೊಸ ಜೋಪಡಪಟ್ಟಿ ಭಾಷೆ ನಿರ್ಮಾಣವಾಗಿದೆ. ಕನ್ನಡದಲ್ಲಿ ಜೋಪಡಪಟ್ಟಿ ಇಲ್ಲವೇ ಇಲ್ಲ. ಅಲ್ಲಿ ಮುಂಬೈದಲ್ಲಿ ಇರುವಂತ ಅಷ್ಟು ವಿಶಾಲವಾದಂತಹ ಜೋಪಡಪಟ್ಟಿ ಕನ್ನಡದಲ್ಲಿ ಇಲ್ಲ. ಬಹಳ ಅಂತಾನೆ ಕೊಳಗೇರಿ ಅಂತ ಇದೆ. ಹೀಗಾಗಿ ಆ ಭಾಷೆ ತರೋದು ನಮ್ಗೆ ಇವತ್ತಿಗೂ ಕೂಡ ಬಹಳ ಸಮಸ್ಯೆ ಆಯಿತು. ಹೀಗೆ ಹಲವಾರು ಸಮಸ್ಯೆಗಳಿದಾವೆ. ನಾನು ಇದೇ ಕಾರಣಕ್ಕೇನೆ ಭಾಷಾಂತರಕಾರರಿಗೆ ಸಮಸ್ಯೆಗಳ ಬಗ್ಗೆ ಕೇಳ್ಕೂಡ್ದು ಅಂತ ಅದನ್ನು ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡಿದೆ. ಯಾಕಂದ್ರೆ ಪ್ರತಿಯೊಬ್ಬರು ಸೀಸನ್ ಭಾಷಾಂತರಕಾರರು ಅವರೇ ಹೇಳಿದಂಗೆ 70-80 ಪುಸ್ತಕಗಳವರೆಗೂ ಭಾಷಾಂತರಗಳು ಮಾಡಿದ್ದಾರೆ, ಮತ್ತೆ ಬೇರೆ ಭಾಷಾಂತರಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಉದಾಹರಣೆಗಳು ಕೊಡಕ್ಕೆ ಹೋಯ್ತು ಅಂತಂದ್ರೆ ಅದಕ್ಕೆ 2 ದಿವಸ 3 ದಿವಸ ನಾವು ಭಾಷಾಂತರಕಾರರಿಗೆ ಕೊಡಬೇಕಾಗುತ್ತೆ ಅನ್ನೋ ಒಂದು ಉದ್ದೇಶ. ಮತ್ತೆ ಈ ಭಾಷಾಂತರದ ಸಮಸ್ಯೆಗಳನ್ನ ನಾವು ಈ ಭಾಷೆಯ ನಡುವಿನ ವ್ಯತ್ಯಾಸಗಳನ್ನ ಕಾಂಟ್ರಾಸ್ಟಿವ್ ಲಿಂಗ್ವಿಸ್ಟಿಕ್ಸ್ ಹಿನ್ನೆಲೆಯಲ್ಲಿ ನೋಡಬೇಕು ಅಂತಂದ್ರೆ, ಆ ಕಾಂಟ್ರಾಸ್ಟಿವ್ ಲಿಂಗ್ವಿಸ್ಟಿಕ್ಸ್ ನ ಪರಿಚಯ ಭಾಷಾಂತರಕಾರರಿಗೆ ಇರಬೇಕಾಗ್ತಿತ್ತು. ಯಾಕಂದ್ರೆ ಟೆಕ್ನಿಕಲ್ ಆಗಿ ಅದನ್ನ ಸಮಸ್ಯೆಗಳನ್ನ ಅನಲೈಸ್ ಮಾಡೋದು ಬೇರೆ, ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತ ಭಾಷಾಂತರದ ರೀತಿ ಬೇರೆ. ಸೊ ಅದರಿಂದ ನಾನು ಅದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಅನ್ನುವಂಥದ್ದು. ಮತ್ತೆ ಭಾಷಾಂತರ ಅಧ್ಯಯನ ಅನ್ನುವಂಥದ್ದು ಹೊಸ ಶಿಸ್ತು. ಆದರೆ ಭಾಷಾಂತರ ಅನ್ನುವುದು ಹಳೆಯ ಪ್ರಕ್ರಿಯೆ. ಯಾವ ರೀತಿಯಾಗಿ ಹಿಸ್ಟ್ರಿ ಇಸ್ ಎ ನ್ಯೂ ಡಿಸಿಪ್ಲಿನ್ ಬಟ್ ಪಾಸ್ಟ್ ಇಸ್ ಕ್ವೈಟ್ ಓಲ್ಡ್. ಸೊ ಹಿಸ್ಟ್ರಿ ಅನ್ನೋದು ಇರುತ್ತೆ, ಪಾಸ್ಟ್ ಅನ್ನೋದು ಇರುತ್ತೆ, ಬಟ್ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅದನ್ನ ಕಟ್ಕೊಳ್ಳುವಂಥದ್ದು ಹೊಸ ಡಿಸಿಪ್ಲಿನ್ಗಳಾಗಿರ್ತೇವೆ ಅನ್ನುವಂಥ ಒಂದು ಮಾತನ್ನ ಇಲ್ಲಿ ಹೇಳಿ, ಸಮಸ್ಯೆಗಳು ಬೇಕಾದಷ್ಟಿದೆ. ಈ ಒಂದು ಪ್ರಯತ್ನ ಈ ಸಾಹಿತ್ಯ ಸಂಭ್ರಮದಿಂದ ಆಗಿದೆ. ಮುಂದಕ್ಕೆ ಈ ಚರ್ಚೆಗಳು ಬೇರೆ ಬೇರೆ ವಿಚಾರ ಸಂಕಿರಣಗಳಲ್ಲಿ, ಗೋಷ್ಠಿಗಳಲ್ಲಿ ಮುಂದುವರಲಿ ಅಂತ ಆಶಿಸ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಯಾಕಂದ್ರೆ ಬೇಕಾದಷ್ಟು ಬೇರೆ ಪ್ರಶ್ನೆಗಳು ಬಂದಿತ್ತು. ಇವತ್ತು ರೀಮೇಕು, ಡಬ್ಬಿಂಗು, ಸಬ್ಟೈಟ್ಲಿಂಗು, ಇವುಗಳ ಬಗ್ಗೆ ಎಲ್ಲ ಗೂಗಲ್ ಟ್ರಾನ್ಸ್ಲೇಷನ್, ಆಪ್ ಟ್ರಾನ್ಸ್ಲೇಷನ್ಸ್ಗಳು ಇದೆಲ್ಲ ಬೇಕಾದಷ್ಟು ಪ್ರಶ್ನೆಗಳಿವೆ. ಅವುಗಳನ್ನೆಲ್ಲವೂ ಕೂಡ ನಾವು ಒಂದು ಗೋಷ್ಠಿಯ 1 ಗಂಟೆ ಒಳಗಡೆ ಚರ್ಚೆ ಮಾಡೋ ಸಾಧ್ಯತೆಗಳು ಕಮ್ಮಿ ಆಗಿರೋದ್ರಿಂದ ಈ ಪ್ರಶ್ನೆಗಳು ಎದ್ದಿರುವಂತದ್ದು ಬಹಳ ಸಂತೋಷದ ವಿಚಾರ. ಇದು ಮುಂದುವರಿಯಲಿ ಚರ್ಚೆ ಅಂತ ನಾನು ಆಶಿಸ್ತಾ ಈ ಅವಕಾಶ ಮಾಡಿಕೊಟ್ಟ ಧಾರವಾಡ ಸಾಹಿತ್ಯ ಸಂಭ್ರಮದ ಎಲ್ಲ ಸಂಘಟಕರಿಗೆ ಮತ್ತೆ ಗೆಳೆಯರಿಗೆ ನನ್ನ ವಂದನೆಗಳನ್ನ ಅರ್ಪಿಸ್ತೀನಿ. ಇಲ್ಲಿ ಮಾತನಾಡಿದ ಎಲ್ಲ ಭಾಷಾಂತರಕಾರರಿಗೂ ವಿದ್ವಾಂಸರಿಗೂ ಕೂಡ ನನ್ನ ವಂದನೆಗಳು.